ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲಜನೌನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಗುಜನಕೃತ ಉದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ತಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಕರೋತ್ ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಂ ಅತುಳಂ ಭಜೆ ತಾಪತ್ರಯಾಪಹಂ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಶ್ರೀಗೋವಿಂದ ಪದಾರವಿಂದಯುಗಳೀ ಧ್ಯಾನೈಕತಾನಾತ್ಮಕೋ ವೈರಾಗ್ಯಾಂಕುರವರ್ಧನೆ ಜಲಧರಃ ಸೌಭಾಗ್ಯಭಾಗ್ಯೋದಯಃ ಶ್ರೀಮನ್ಮಧ್ವಸುವಾದಿರಾಜಗುರುರಾಟ್ ಕಾರುಣ್ಯಂ ಆಸೇದಿವಾನ್ ತತ್ವಜ್ಞಾನಮಿತದ್ರುಪಾರ್ವಣವಿದುಃ ವಿಶ್ವಪ್ರಿಯೋ ರಕ್ಷತು ವಿದ್ಯಾಧೀಶ ಯತೀಸೋऽಸೌ ಪಾತು ಮಾಂ ಜೀವನಪ್ರದಃ. ಶ್ರೀಗುರುಭ್ಯೋ ನಮಃ. ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ಶ್ರೀಗುರುಭ್ಯೋ ನಮಃ. ವೇದಿಕೆಯನ್ನು ಅಲಂಕರಿಸಿರುವಂತಹ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸ್ತಾ, ರಾಘವೇಂದ್ರ ಸಪ್ತಾಹ ಸುಮಾರು 32 ವರ್ಷಗಳಿಂದ ಗುರುಗಳ ಮಾರ್ಗದರ್ಶನದಲ್ಲಿ, ಪರಿಮಳಾಚಾರ್ಯರ ನೇತೃತ್ವದಲ್ಲಿ ಹಾಗೆ ಅಪ್ಪಣಾಚಾರ್ಯರ ಮಾರ್ಗದರ್ಶನದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಡ್ಕೊಂಡು ಬರ್ತಾ ಇದೆ. ನಂದೊಂದು ಭಾಗ್ಯ ಅಂತಂದರೆ ಎಲ್ಲ ಸಪ್ತಾಹಗಳಲ್ಲಿ ಒಂದಿನಾದರೂ ಬಂದು ಹೋಗುವಂಥ ಒಂದು ಗುರುಗಳು ಪರಿಮಳಾಚಾರ್ಯರು ಕರೀತಾ ಇದ್ದಾರೆ. ಈ ರಾಘವೇಂದ್ರ ಸ್ವಾಮಿಗಳವರ ಪಟ್ಟಾಭಿಷೇಕದಿಂದ ಆರಂಭ ಮಾಡಿಕೊಂಡು ವರ್ಧಂತಿಯವರೆಗೆ ಒಂದು ವಾರ ನಾವೆಲ್ಲ ಮೊದಲು ಹೇಗೆ ಅಂತಂದರೆ ಆಯಾ ದಿನಕ್ಕೆ ಮಾತ್ರ ಎಚ್ಚರಿಕೆ ಆಗೋದು ನಮಗೆ. ಆರಾಧನೆ, ಅಷ್ಟಮಿ ಎಲ್ಲವೂ ಕೂಡ ನಮಗೆ ಎಚ್ಚರ ಆಗೋದು ಆವಾಗ ಮಾತ್ರ. ಅವತ್ತು ಬೆಳಗ್ಗೆ ಆಗುವಾಗಲೇ ನೆನಪಾಗ್ತದೆ ನಮಗೆ, ಯಾರೋ ಹೇಳಬೇಕು. ಮತ್ತು ಅದು ಕೂಡ ಅವತ್ತು ಎಷ್ಟಾಗುತ್ತೋ ದೇವರ ಪೂಜೆಯಲ್ಲೇ ನಮಗೆ ಇಡೀ ಮಧ್ಯಾಹ್ನವರೆಗೆ ಮುಗಿದೋಗತ್ತೆ. ಪಾರಾಯಣ, ನಿಜವಾಗಿ ಭಗವಂತ ಗುರುಗಳು ಎಲ್ಲ ಪ್ರೀತರಾಗುವಂಥದ್ದು ಅವರು ಭಗವಂತನನ್ನು ಯಾವ ರೀತಿ ಕಂಡು ಹೊಗಳಿದ್ದಾರೆ ಅದನ್ನು ನಾವು ಚಿಂತನೆ ಮಾಡಿದಾಗ ಅವರು ತೃಪ್ತರಾಗ್ತಾರೆ, ಬಹಿರ್ಮುಖರಾಗಿರ್ತಾರೆ, ತೃಪ್ತರಾಗ್ತಾರೆ ಅಂತ. ಆದರೆ ನಮಗೆ ಅದರ ಗೊಡವೆನೇ ನಾವು ಹೋಗುವುದಿಲ್ಲ. ಕೃಷ್ಣನೇ ಗೀತೆಯಲ್ಲಿ ಹೇಳಿದ ಹಾಗೆ ಎಲ್ಲ ಸರ್ವಕರ್ಮಾಣಿ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅಂತ ಹೇಳ್ತಾನೆ ಕೃಷ್ಣ. ಜ್ಞಾನಾರ್ಜನೆಗೆ, ಪಾಠ ಪ್ರವಚನಗಳಿಗೆ ನಾವು ತಲೆನೇ ಕೊಡೋದಿಲ್ಲ. ಅಂಥದ್ರಲ್ಲಿ ಪರಿಮಳಾಚಾರ್ಯರ ಈ ನೇತೃತ್ವದ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಮಾತ್ರ ಅಲ್ಲ, ಬಂದವರಿಗೆಲ್ಲರಿಗೂ ಕೂಡ, ಆ ಊರಿನವರಿಗೆಲ್ಲರಿಗೂ ಕೂಡ ಒಂದು ವಾರ ಇಡೀ ಬರೀ ಜ್ಞಾನ ಕಾರ್ಯದಲ್ಲೇ ಮಗ್ನರಾಗುವ ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದ ಸಮರ್ಪಣೆ ಮಾಡಬೇಕು. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಈ ಪಟ್ಟಾಭಿಷೇಕ, ಹಾಗೂ ಪಟ್ಟಾಭಿಷೇಕ ಅಂತಂದರೆ ರಾಜರನ್ನಾಗಿ ಸಿಂಹಾಸನದಲ್ಲಿ ಕೂಡಿಸೋದು ಅಷ್ಟು ಮಾತ್ರ ಅಲ್ಲ, ಇದೊಂದು ಅದ್ಭುತವಾದ ಪಟ್ಟಾಭಿಷೇಕ. ಇದು ಈ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡೋದು ಅಂತಂದರೆ ಅಡ್ಮಿನಿಸ್ಟ್ರೇಷನ್ ಬೇರೆ, ಯಾರು ಬೇಕಿದ್ರೂ ಮಾಡಬಹುದು. ಆದರೆ ಈ ವೇದಾಂತದ ಸಾಮ್ರಾಜ್ಯವನ್ನು ಅಡ್ಮಿನಿಸ್ಟ್ರೇಷನ್ ಮಾಡುವಂಥದ್ದು ಸುಲಭದ ಮಾತಲ್ಲ. ಅದು ಈಗಿನ ಕಾಲದಲ್ಲಿ ಕೂಡ ಎಲ್ಲ ಸಜ್ಜನರನ್ನು ಒತ್ತಟ್ಟಿಗೆ ಸೇರಿಸಿ, ಸಜ್ಜನರು ಮಾತ್ರ ಅಲ್ಲ, ಯಾರ್ಯಾರು ಜ್ಞಾನ ಪಿಪಾಸುಗಳಿರ್ತಾರೋ ಅವರೆಲ್ಲರನ್ನೂ
ಲೌಕಿಕ ಫಲಾಪೇಕ್ಷೆ ಇದ್ದವರನ್ನು ಕೂಡ ಮೊದಲು ಲೌಕಿಕ ಫಲವನ್ನು ಕೊಟ್ಟು ಎಳೆದು ಅವರನ್ನು ಪುನಃ ಜ್ಞಾನ ಅರ್ಜನೆಗೆ ಮಗ್ನರಾಗುವ ರೀತಿಯಲ್ಲಿ ಮಾಡ್ತಕ್ಕಂಥ ದೊಡ್ಡ ಶಕ್ತಿ ಅಂತಂದರೆ, ಭಗವಂತನಿಂದನೇ ನಿರ್ಮಾಣವಾಗಿರ್ತಕ್ಕಂಥ ದೊಡ್ಡ ಶಕ್ತಿ ಅಂತಂದರೆ ಅದು ರಾಘವೇಂದ್ರ ಸ್ವಾಮಿಗಳು ಈಗಿನ ಕಾಲದಲ್ಲಿ. ಈಗೆಲ್ಲ ನೋಡಿ, ಮೊನ್ನೆ ಇತ್ತೀಚೆಗೆ ನೋಡಿದೆ ನಾನು, ನಮ್ಮ ಭಾರತದಲ್ಲಿ ಮೊದಲೆಲ್ಲ ನಾವು ಹೇಳ್ತಿದ್ದದೇನೋ, ನಮ್ಮ ಭಾರತದಲ್ಲಿ ಎಲ್ಲಿಗೆ ಹೋದರೂ ಕೂಡ ರಾಯರು ಅಂತ ರಾಯರ ಭಕ್ತರು ಅಂತ ಹೆಸರು ಹೇಳಿದರೆ ಸಾಕು, ನಮಗೆ ಯಾವ ಮೂಲೆಗೆ ಹೋದರೂ ಊಟ ಸಿಗತ್ತೆ ಅಂತ. ಮಠಗಳಿದ್ದಾವೆ, ಜ್ಞಾನಾರ್ಜನೆ ಮಠಗಳು ಅದಕ್ಕೋಸ್ಕರ ಇರುವಂಥದ್ದು. ಆದರೆ ಇತ್ತೀಚೆಗೆ ನೋಡಿದೆ, ಪರದೇಶಗಳಲ್ಲಿ ಕೂಡ ರಾಯರ ಮಠ ಮಾಡಿ ಅಲ್ಲಿ ಆರಾಧನೆಗಳನ್ನು, ಪ್ರವಚನಗಳನ್ನು, ಒಂದು ಲಂಡನ್ನಲ್ಲಿ ಒಂದು ಮಠ ಮೊನ್ನೆ ಆನ್ಲೈನಲ್ಲಿ ಪ್ರವಚನ ಕೇಳ್ತಾ ಇದ್ದೆ. ಅಲ್ಲಿಯ ಜನ, ನಮ್ಮ ಇಲ್ಲಿಂದ ಹೋದವರು, ಅಲ್ಲಿ ಪ್ರತಿ ದಿವಸ ಕೂಡ ಜ್ಞಾನ ಕಾರ್ಯ ಮಾಡಬೇಕು ಅಂತ ನಿತ್ಯ ಅರ್ಧ ಗಂಟೆ ಪಾಠನೋ ಪ್ರವಚನನೋ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂತ. ಅದು ತುಂಬ ಖುಷಿ. ರಾಯರ ಶಕ್ತಿ ಏನು ಅಂತ ನಮಗಿದರಲ್ಲಿ ಗೊತ್ತಾಗತ್ತೆ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಈ ಸಪ್ತಾಹದ ಮಹೋತ್ಸವದಲ್ಲಿ ಒಂದು ಅಳಿಲು ಸೇವೆ ಮಾಡ್ತಕ್ಕಂಥ, ಒಂದು ಜ್ಞಾನ ಸೇವೆ ಮಾಡ್ತಕ್ಕಂಥ, ಒಂದು ರಾಯರಿಗೆ, ಗುರುಗಳ ಮೂಲಕ ರಾಯರಿಗೆ ಒಪ್ಪಿಸುವಂತಹ ಒಂದು ಯೋಗ ನಂದಾಗಿದೆ. ನನಗೆ ಕೊಟ್ಟಿರುವಂತಹ ವಿಷಯ ವಾಯುಜೀವೋತ್ತಮತ್ವ ಅಂತ. ಆಚಾರ್ಯ ಹೇಳಿದ ಕೂಡಲೇ ಹೇಳಿದೆ ನಾನು, ತುಂಬ ವಿಸ್ತಾರವಾಗಿರ್ತಕ್ಕಂಥದ್ದು ಇದು. ಈ ವಿಷಯ ಯಾರು ಹೇಳಲಿಲ್ಲ ಹೇಳಿ? ವಾಯುಜೀವೋತ್ತಮರು ಅಂತ ಯಾವ ಮಹಾನುಭಾವರು ಹೇಳಲಿಲ್ಲ. ನಮ್ಮ ಜೀವನದ ಪ್ರತಿನಿತ್ಯದ ಪ್ರತಿಯೊಬ್ಬ ಮನುಷ್ಯನ ನಿತ್ಯ ಜೀವನದ ಅನುಭವ ಇದು. ವಾಯುದೇವರು ಜೀವೋತ್ತಮರು ಅಂತ. ಅಂದರೆ ತುಂಬ ವಿಸ್ತಾರವಾಗಿ ಎಲ್ಲ ಗ್ರಂಥಗಳಲ್ಲಿ ಎಲ್ಲರೂ ಇದನ್ನು ಉಲ್ಲೇಖ ಮಾಡಿಯೇ ಮುಂದೆ ಹೋಗ್ತಾರೆ. ಅಷ್ಟೆಲ್ಲ ಯಾಕೆ? ನಮ್ಮದೇ, ನಾವು ಬೆಳಗ್ಗೆ ಎದ್ದು, ಗಂಡಸರಾಗಲಿ ಹೆಂಗಸರಾಗಲಿ, ನಾವು ಬೆಳಗ್ಗೆ ಎದ್ದು ನಮ್ಮ ಕಾರ್ಯ ಶುರು ಮಾಡಬೇಕು ಅಂತಾದರೆ, ನಮ್ಮ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಅಂತಾದರೆ, ಸಂಕಲ್ಪ ಮಾಡಬೇಕು ಅಂತಾದರೆ, ನಾವು ಮೊದಲು ಹೇಳೋದು ಏನೇ ಮೊದಲೆಲ್ಲ ಹೇಳಿದರೂ ಕೂಡ ಕೊನೆಗೆ ಬರೋದಲ್ಲಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂತಲೇ ಹೇಳೋದು ನಾವು. ಭಾರತೀ ರಮಣನನ್ನು ಹೊರತುಪಡಿಸಿ ನಮ್ಮ ಜೀವನವೇ ಇಲ್ಲ ಅಂತ. ಆದ್ದರಿಂದ ಪ್ರತಿಯೊಬ್ಬ ಜೀವನದ ಅನುಭವ ಅದು ವಾಯುದೇವರು ಜೀವೋತ್ತಮರು ಅಂತಲೇ. ತುಂಬ ವಿಸ್ತಾರವಾಗಿರ್ತಕ್ಕಂಥ ವಿಷಯ. ಮತ್ತು ನಾನೇ ಅದರ ಬಗ್ಗೆ ಸಂಕೋಚ ಮಾಡಿಕೊಂಡದ್ದು, ಸಂಕೋಚ ಅಂತಲ್ಲ, 3/4 ಗಂಟೆಯಲ್ಲಿ ಮುಗಿಸ್ಬೇಕು ಅಂತಲೂ ವೇಳೆ ಹೇಳಿದ್ದಾರೆ. ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳ ಮಾತುಗಳಲ್ಲಿ ವಾಯುಜೀವೋತ್ತಮತ್ವ ಅಂತ ನಾನು ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಕೆಲವು ರಾಯರ ಗ್ರಂಥಗಳಲ್ಲಿ ಅಲ್ಲಲ್ಲಿ ಉಲ್ಲೇಖವಾಗಿರ್ತಕ್ಕಂಥ, ಎಲ್ಲ ಕಡೆ ಉಲ್ಲೇಖ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು, ಆದರೆ ಶಬ್ದತಃ ಸ್ಪಷ್ಟವಾಗಿ ವಾಯು ಜೀವೋತ್ತಮ ಅಂತ ಎಲ್ಲೆಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದನ್ನೆಲ್ಲ ಒಂದು ನೇರವಾಗಿ ಅಥವಾ ಒಂದು ಪರಂಪರೆಯ ವಾಯು ಜೀವೋತ್ತಮತ್ವವನ್ನು ಸಾಧನೆ ಮಾಡ್ತಕ್ಕಂಥ ವಿಚಾರಗಳನ್ನು ಒಂದು 3-4 ಚಿಂತನೆಗಳನ್ನು ನೋಡೋಣ. ಮೊದಲಿಗೆ ರಾಘವೇಂದ್ರ ಸ್ವಾಮಿಗಳ ಅದ್ಭುತವಾದ ಕೊಡುಗೆ ಬೇರೆ ಯಾರೂ ಇಷ್ಟವರೆಗೆ ಮಾಡದೇ ಇರತಕ್ಕಂಥದ್ದು ಅಂತಂದರೆ, ಉಪನಿಷತ್ತುಗಳಿಗೆ, ದಶೋಪನಿಷತ್ತುಗಳಿಗೆ ಖಂಡಾರ್ಥವನ್ನು ಬರೆದಿದ್ದು ರಾಯರು ಮಾತ್ರ. ಅಂದರೆ ಶಬ್ದತಃ ಮೂಲ ಉಪನಿಷತ್ತಿಗೇನೆ, ಉಪನಿಷತ್ತಲ್ಲಿರ್ತಕ್ಕಂಥ ಶಬ್ದಗಳಿಗೇನೆ ನೇರವಾಗಿ ಅರ್ಥವನ್ನು ವಿವರಣೆ ಕೊಡ್ತಕ್ಕಂಥದ್ದು, ಶಬ್ದ ವಿಭಾಗ ಮಾಡಿ ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಬೇರೆ ಎಲ್ಲರೂ ಕೂಡ ವ್ಯಾಖ್ಯಾನ ರೂಪದಲ್ಲಿ, ಆಚಾರ್ಯರು ಮಾಡಿರುವಂಥ ಭಾಷ್ಯಕ್ಕೆ ವ್ಯಾಖ್ಯಾನ ರೂಪದಲ್ಲಿ, ಟಿಪ್ಪಣಿ ರೂಪದಲ್ಲೆಲ್ಲ ಬಂದಿದೆ. ಆದರೆ ಮೂಲ ಉಪನಿಷತ್ತಿಗೇನೆ, ಅಲ್ಲಿರುವ ಶಬ್ದಗಳಿಗೇನೆ ನೇರವಾಗಿ ಅರ್ಥವನ್ನು ಬರೀತಕ್ಕಂಥ ದೊಡ್ಡ ಕೆಲಸ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ಅದರಲ್ಲಿ ಛಾಂದೋಗ್ಯ ಉಪನಿಷತ್ತಿನ ಅದರಲ್ಲಿ ತುಂಬ ಬರ್ತದೆ ವಾಯುದೇವರ ಜೀವೋತ್ತಮತ್ವ ವಿಚಾರ. ತುಂಬ ಉಪನಿಷತ್ತೇ ಹೇಳುತ್ತೆ. ನಮಗೆ ಏನಂದರೆ ಇವರೇ ಮಾಧ್ವರೇ ಹೇಳ್ತಾರೆ, ಇವರೆಲ್ಲ ಹೇಳ್ತಾರಲ್ಲ, ಉಪನಿಷತ್ತು ಅಂತೂ ಅನಾದಿ ನಿತ್ಯ ಅದು. ಆದ್ದರಿಂದ ಅಪೌರುಷೇಯವಾಗಿರ್ತಕ್ಕಂಥ ಉಪನಿಷತ್ತು ಕೂಡ ನೇರವಾಗಿ ವಾಯು ಜೀವೋತ್ತಮತ್ವವನ್ನು ಪ್ರತಿಪಾದನೆ ಅಲ್ಲಲ್ಲಿ ಮಾಡಿಕೊಂಡು ಬಂದಿದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಆರಂಭದ ಅಧ್ಯಾಯದಲ್ಲಿಯೇ ನಮಗೆ ಕೆಲ ಕಥೆ ಗೊತ್ತಿದೆ. ನಮಗೆ ಆರಂಭದ ಅಧ್ಯಾಯದಲ್ಲಿ ವಾಯು ಜೀವೋತ್ತಮತ್ವವನ್ನು ವರ್ಣನೆ ಮಾಡ್ತದೆ ಉಪನಿಷತ್ತು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಬಹಳ ಅದ್ಭುತ ಇದೆ. ಅಲ್ಲೊಂದು ಒಂದೊಂದು ಶಬ್ದಗಳು ಕೂಡ ಉಪನಿಷತ್ತಿನಲ್ಲಿ ವ್ಯಾದದಾತ್ ಅಂತ ಒಂದು ಶಬ್ದ ಬರ್ತದೆ. ಅದಕ್ಕೆ ರಾಯರ ವ್ಯಾಖ್ಯಾನ ಅವರು ಅದ್ಭುತ, ನಿಜವಾಗಿ ನಮಗೆ ಎಣಿಸ್ಲಿಕ್ಕೂ ಆಗೋದಿಲ್ಲ, ಆ ರೀತಿ ಮಾಡಬಹುದು ಅಂತ. ತನ್ಮೂಲಕ ಜೀವೋತ್ತಮತ್ವವನ್ನು ಸಾಧನೆ ಮಾಡ್ತಾರೆ. ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕಥೆಗೆ ಭಗವಂತನನ್ನು ಉಪಾಸನೆ ಪ್ರತಿಯೊಬ್ಬ ಸಜ್ಜನ ಜೀವರಾಶಿ ಮಾಡಲೇಬೇಕು. ಅವರಿಗೆ ಮೋಕ್ಷ ಬೇಕು ಅಂತಂದರೆ, ಮುಮೋಕ್ಷ ಇತ್ತು ಅಂತಂದರೆ ಮಾಡಲೇಬೇಕು ಉಪಾಸನೆ.
ಅವನ ಉಪಾಸನೆ, ಅವನ ಜ್ಞಾನವಿನ ವಿನ ಮೋಕ್ಷ ಖಂಡಿತ ಇಲ್ಲ, ಅದರ ಗ್ಯಾರಂಟಿ. ಆಚಾರ್ಯರು ಕೂಡ ಇದರ ಬಗ್ಗೆ ಜ್ಞಾನ ಭಕ್ತಿಯ ಅಂತರ್ಗತವಾದ ಒಂದು ಜ್ಞಾನ ಇದೆ. ಜ್ಞಾನ ಮಹಾತ್ಮ ಜ್ಞಾನ ಪೂರ್ವಸ್ತು ಅಂತಲೇ ಭಕ್ತಿಯ ನಿರ್ವಚನ ಮಾಡ್ತಾರೆ. ಅದರಿಂದ ಜ್ಞಾನ ಸಹಿತವಾಗಿ ಭಗವಂತನ ತಿಳುವಳಿಕೆಯಿಂದ ಕೂಡಿಕೊಂಡು ಅವನಲ್ಲಿ ಅತ್ಯಂತವಾದ ಪ್ರೀತಿ ಮಾಡಿದರೆ ಮಾತ್ರ ಮೋಕ್ಷ ಸಿಗತ್ತೆ ಅಂತ ಆಚಾರ್ಯರು ಅನೇಕ ಗ್ರಂಥಗಳ ಪ್ರಮಾಣಗಳನ್ನು ಕೊಟ್ಟು ಉಲ್ಲೇಖ ತಾತ್ಪರ್ಯದಲ್ಲಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಭಗವಂತನ ಉಪಾಸನೆ ಮಾಡಬೇಕಾದ್ರೂ ಕೂಡ ಒಂದು ಪ್ರತಿಮೆ ಬೇಕು ನಮಗೆ. ಕೃಷ್ಣ ಗೀತೆಯಲ್ಲಿ 2 ರೀತಿ ಉಪಾಸಕರು ಅಂತ ಹೇಳ್ತಾನೆ. ಪ್ರತೀಕಾಲಂಬನರು, ಅಪ್ರತೀಕಾಲಂಬನರು ಅಂತ 2 ವಿಭಾಗ ಮಾಡ್ತಾನೆ. ಪ್ರತೀಕಾಲಂಬನರು ಅಂತಂದರೆ ಪ್ರತಿಮೆ ಯಾವುದಾದ್ರೂ ಒಂದು ಮಾಧ್ಯಮ ಬೇಕು ನಮಗೆ. ಮಾಧ್ಯಮ ಇದ್ದರೆ ಮಾತ್ರ ಅದರ ಅಂತರ್ಯಾಮಿ ಭಗವಂತನ ಆರಾಧನೆ ಮಾಡ್ತೇವೆ, ತಾಕತ್ತಿರೋದು ನಮಗೆ. ಕೆಲವರಿದ್ದಾರೆ ಅಪ್ರತೀಕಾಲಂಬನರು, ಪ್ರತಿಮೆಯೇ ಬೇಡ. ಪ್ರತಿಮೆ ಅಂತಂದರೆ ನಾವು ಪೂಜೆ ಮಾಡುವಂಥ ಅಷ್ಟು ಮಾತ್ರ ಅಲ್ಲ, ಒಂದು ಪ್ರತೀಕ, ಯಾವುದಾದ್ರೂ ಒಂದು ಪ್ರತೀಕ, ಒಂದು ವಸ್ತುವಿನ ಅಂತರ್ಗತವಾಗಿ ನಾವು ಪೂಜೆ ಮಾಡ್ತೇವೆ ವಿನಃ ಅಷ್ಟು ಮಾತ್ರ ಸಾಧನೆ ಮಾಡಲಿಕ್ಕೆ ಬರ್ತದೆ ವಿನಃ ಯಾವುದೇ ರೀತಿ ಪ್ರತಿಮೆ ಇಲ್ಲದೇನೆ, ಪ್ರತೀಕ ಇಲ್ಲದೇನೆ ನೇರವಾಗಿ ಕೂತಲ್ಲೇ ಭಗವಂತನ ಉಪಾಸನೆ ಮಾಡುವಂಥದ್ದು ಅಪ್ರತೀಕಾಲಂಬನರು. ಅದು ನಮಗೆಲ್ಲ ಯೋಗ್ಯತೆ ಇಲ್ಲ. ಅದು ನಮಗೆ ಪ್ರತಿಮೆ ನೋಡಿದರೂ ಕೂಡ ಕೆಲವೊಮ್ಮೆ ದೇವರ ಚಿಂತನೆ ಬರುವುದು ಕಷ್ಟ ಇದೆ. ಹಾಗಿರುವ ಪ್ರತೀಕಾಲಂಬನರಲ್ಲಿ ಕೂಡ ಯಾವ ಪ್ರತಿಮೆಯ ಮೂಲಕ ಭಗವಂತನ ಆರಾಧನೆ ಮಾಡಿದರೆ ಆ ಪೂಜೆ, ಆ ಆರಾಧನೆ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ನಮಗೆ ಗೊಂದಲ ಬೇಕಾಗಿಲ್ಲ, ಮಾಡಬಾರ್ದು ಒಂದು ರೀತಿಯಲ್ಲಿ ಉಪನಿಷತ್ತು ನಮಗೆ ಅದನ್ನು ಹೇಗೆ ಹೇಳ್ತಾರೆ ಅಂದರೆ, ಇದರಲ್ಲಿ ಮಾಡಿ ಅಂತ ಇಷ್ಟು ಮಾತ್ರ ಹೇಳೋಲ್ಲ. ನಮಗೆ ಶಾಸ್ತ್ರದ ನಿಯಮನೇ ಹಾಗೆ. ಭಗವಂತನನ್ನು ಉಪಾಸನೆ ಮಾಡೋದು ಮೊದಲು ಗುಣಪೂರ್ಣ, ಅಷ್ಟು ಮಾತ್ರ ಅಲ್ಲ, ದೋಷ ದೂರ ಅಂತಲೂ ಮಾಡಬೇಕು. ಯಾವುದೇ ರೀತಿ ಇಂತಿಂಥದ್ರಲ್ಲಿ ಇಂತಿಂಥ ದೋಷ ಇದೆ, ಈ ರೀತಿ ಮಾಡಬೇಡಿ ಅಂತ ಹೇಳಿ, ಮತ್ತು ಹಾಗಾದ್ರೆ ಯಾವುದರಲ್ಲಿ ಮಾಡಬೇಕು ಪ್ರಶ್ನೆ ಬರುತ್ತೆ. ಅದಕ್ಕಿಂಥದ್ದು ಪ್ರತಿಮೆ ಅಂತ ಉಪನಿಷತ್ತು ನಮಗೆ ತೋರಿಸಿಕೊಡ್ತದೆ. ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನು ಅಲ್ಲಿ ಹೇಳ್ತದೆ. ತತ್ವಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಒಮ್ಮೆ ಸ್ಪರ್ಧೆ ಆಯಿತಂತೆ. ನನ್ನ ಮೂಲಕ ಭಗವಂತನ ಆರಾಧನೆ ಮಾಡಬೇಕು. ಚಕ್ಷುರ ಅಭಿಮಾನಿ ಆಗ್ಬೋದು, ಶ್ರೋತ್ರೇಂದ್ರಿಯದ ಅಭಿಮಾನಿ, ಎಲ್ಲ ತತ್ವಾಭಿಮಾನಿ ದೇವತೆಗಳು ತಮ್ಮ ತಮ್ಮ ವಾಗೀಂದ್ರಿಯದ ಅಭಿಮಾನಿ ದೇವತೆ. ಆಯಾ ಪ್ರತಿಮೆಗಳ ಮೂಲಕ ಅದೊಂದು ಅಗ್ನಿ, ಈ ದೇವತೆಗಳೇ ಒಂದು ಪ್ರತೀಕಗಳು. ಆ ಪ್ರತೀಕಗಳಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿಕೊಂಡು ಆರಾಧನೆ ಮಾಡುವಂಥದ್ದು. ನಮಗೆಲ್ಲ ಹೇಗಾಗಿದೆ ಅಂದರೆ, ರುದ್ರದೇವರ ಆರಾಧನೆ ಅಂದರೆ ರುದ್ರದೇವರನ್ನೇ ಸರ್ವೋತ್ತಮ ಅಂತ ಹೇಳುವಂಥ ಜಾಯಮಾನ ಶುರುವಾಗಿದೆ. ರುದ್ರದೇವರ ಆ ರೀತಿ ಹೇಳಿದರೆ, ರಾಘವೇಂದ್ರ ಸ್ವಾಮಿಗಳಲ್ಲಿ ನಾನು ಮಂತ್ರಾಲಯದಲ್ಲೇ ನಾನು ಶಾಲೆಗೆ ಹೋಗಬೇಕಾದ್ರೆ ಒಬ್ಬ ನನ್ನ ಸ್ನೇಹಿತ ಇದ್ದ. ನಾನು ಅಲ್ಲೇ ಒಟ್ಟಿಗೆ ಇದ್ವಿ. ಆಮೇಲೆ ನಾನು ಗುರುಕುಲಕ್ಕೆ ಬಂದು ಒಮ್ಮೆ ರಜೆಗೆ ಹೋದಾಗ ಅವನಲ್ಲೇ ಕೆಲಸ ಮಾಡ್ತಾನೆ, ಈಗಲೂ ಇದ್ದಾನೆ. ಅವ ಬೆಳಗ್ಗೆದ್ದು ಸ್ನಾನ ಮಾಡಿ ಮನೆಯಲ್ಲೇ ಎಲ್ಲ ಗೋಪಿ ಕೂಡ ಹಚ್ಕೊಳ್ತಾನೋ ಇಲ್ಲೋ ಗೊತ್ತಿಲ್ಲ, ಗೋಪಿಚಂದನ ಸೀದಾಗ ಬರ್ತಾನೆ, ಮಠಕ್ಕೆ ರಾಯರು ನಮಸ್ಕಾರ ಮಾಡ್ತಾನೆ, ಕೆಲಸ ಮಾಡ್ತಾನೆ. ಒಂದು ದಿವಸ ಕೇಳಿದೆ, ಎಂತ ನೀನು ಉಪನಯನ ಆಗಿದೆ, ರಾಯರ ಸನ್ನಿಧಾನದಲ್ಲಿ ಕೆಲಸ ಮಾಡ್ತಾ ಇದ್ದೀಯಾ, ಒಂದು ಗೋಪಿಚಂದನ ಅಥವಾ ಸಂಧ್ಯಾವಂದನೆ ಮಿನಿಮಮ್ ಬೇಕಲ್ವಾ ಅಂತ. ಅವನು ಕೊಟ್ಟದ್ದು ಉತ್ತರ ಕೇಳಿ ನಂಗೆ ತಲೆ ಹಾಳಾಯಿತು. ಏನು ಹೇಳ್ತಾನೆ, ನಾನು ಯಾಕೆ ಮಾಡಲಿ, ನಮ್ಮ ಪರವಾಗಿಲ್ಲ ರಾಯರ ಮಾಡಿಬಿಡ್ತಾರೆ ಅಂತ. ಅವ್ರಿಗೇನು ಗ್ರಾಚಾರ ನಮಗೆ ಫಲ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಕುರುವಂಶ್ವಚ ಕರ್ಮ ನಿಜಂ ನಿಯತಂ, ನನಗೆ ವಿಹಿತವಾದ ಕರ್ಮ ನಾನೇ ಮಾಡಬೇಕು. ನಾನು ಮಾಡಿದರೆ ಮಾತ್ರ ನನಗೆ ಫಲ ಸಿಗತ್ತೆ ಹೊರತು ಯಾರ್ಯಾರೋ ಮಾಡಿ ಅದರ ಫಲ ನನಗೆ ಕೊಡುವಂಥದ್ದು ನಮ್ಮ ಸಿದ್ಧಾಂತ ಅಲ್ಲ. ಹಾಗಿರುವಾಗ ರಾಘವೇಂದ್ರ ಸ್ವಾಮಿಗಳು ಪ್ರತಿಮೆ ಯಾವುದೋ ಇದೆ, ಎಲ್ಲೋ ಆರಾಧನೆ ಮಾಡಿ ನಾವು ಭಗವಂತನ ಆರಾಧನೆ ಮಾಡಿದ್ರೆ ತಲುಪಿತೋ ಇಲ್ಲೋ, ಅದು ಹೋಯ್ತು, ಏನೂ ಗೊತ್ತಾಗೋದಿಲ್ಲ. ಅದಕ್ಕೆ ಪ್ರತಿಮೆಗಳ ಮೂಲಕ ಇಂಥದ್ದು ಪ್ರತಿಮೆ ಎಂಬುದು ಆರಿಸಿಕೊಳ್ಳುವುದು ಕೂಡ ಅದೊಂದು ಚಾಕಚಕ್ಯತೆ ಅಂತ ಹೇಳ್ತಾರೆ. ದೇವರು ಒಳಗಿಂದ ಕೂತ್ಕೊಂಡು ಪ್ರೇರಣೆ ಮಾಡಿದರೆ ಅಂತಹ ಗುರುಗಳು ಸಿಗ್ತಾರೆ. ಈಗ ದೇವರ ಆರಾಧನೆ ಮಾಡಬೇಕಾದ್ರೆ ಈ ಇಂದ್ರಿಯಾಭಿಮಾನ ದೇವತೆಗಳೇನು ಕಮ್ಮಿ ಅಲ್ಲ. ಶೋಭಾನೆಯಲ್ಲಿ ರಾಜರಾಜ ಶ್ರೀಪಾದರು ಎಲ್ಲ ದೇವತೆಗಳನ್ನು ಒಂದೊಂದೊಂದೊಂದು ಹೆಸರು ಹೇಳಿ ಅವರಲ್ಲಿರುವ ಉನ್ನತ ದೋಷಗಳು ಎಣಿಸಿದಳು ಅಂತ ಹೇಳ್ತಾರೆ. ನಾವೆಲ್ಲ ಆ ಗುಣ ಚಿಂತನೆ ಮಾಡಲಿಕ್ಕಿಲ್ಲ. ರುದ್ರದೇವರನ್ನು ಆರಾಧನೆ ಮಾಡಬೇಕಾದ್ರೆ ಒಳಗೆ ಪ್ರಾಣ, ಆ ನಂತರ ಭಗವಂತನ ಆರಾಧನೆ ಮಾಡಬೇಕು ಅಂತ ನಮಗೆ ಸಿದ್ಧಾಂತ ಇರೋದು. ಅದನ್ನು ಸ್ಪಷ್ಟಪಡಿಸಿದ್ದಾರೆ ಈ ಉಪನಿಷತ್ತಲ್ಲಿ. ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳ ಮೂಲಕ ಒಂದೊಂದೇ ಶ್ರೋತ್ರೇಂದ್ರಿಯ ಅಭಿಮಾನಿಯಲ್ಲಿ ದೇವರ ಆರಾಧನೆ ಮಾಡಿದರಂತೆ. ಅದು ಕೂಡಲೇ ಅಸುರರು ಬಂದರು, ಅಟ್ಯಾಕ್ ಮಾಡಿದರು, ಅಲ್ಲಿಂದ ಮಾಡಿರ್ತಕ್ಕಂಥ ಪೂಜೆಯಲ್ಲಿ ಅವ್ರು ತಗೊಂಡು ಹೋದರು. ಆ ಪ್ರತಿಮೆಯನ್ನು ಧ್ವಂಸ ಮಾಡಿ, ಅಂದರೆ ಅಶುದ್ಧಗೊಳಿಸಿದರು ಅಂತ.
ಎಲ್ಲಿ ಎಲ್ಲಿ ಕಲಿಯಾವೇಶ ಬರ್ತದೋ ಅಲ್ಲಿ ಎಲ್ಲ ಕೂಡ ನಾವು ಆರಾಧನೆ ಮಾಡಿದರೆ ನಾವು ಮಾಡಿದ ಆರಾಧನೆ ಅಶುದ್ಧ ಆಗತ್ತೆ. ನಾವು ಮಾಡಿದ ಆರಾಧನೆ, ಅದಕ್ಕೆ ನಾವು ಮಡಿ ಅಂತ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ಶುದ್ಧವಾಗಿ ಮಾಡಬೇಕು ಅಂತ. ಶುದ್ಧತೆ ಅಂತಂದರೆ ದೈಹಿಕ ಶುದ್ಧ ಮಾತ್ರ ಅಲ್ಲ, ಅದಕ್ಕಿಂತ ದಾಸರು ಉಗಾಭೋಗದಲ್ಲಿ ಒಂದು ಮಾತು ಹೇಳ್ತಾರೆ, ಒಳಗೆ ಮೀಯದವನ ಕಂಡು ಬೆರಗಾಗಿ ನಗುತ್ತಿಪ್ಪ ಅಂತ ಹೇಳ್ತಾರೆ. ಹೊರಗಿಂದ ಭಾರಿ ಶುದ್ಧರಾಕೊಂಡು ನಾವು ಪೂಜೆ ಮಾಡ್ಕೊಂಡು ಬಂದೆವು ಅಂತಂದರೆ ಅದು ಮುಖ್ಯ ಅಲ್ಲ, ಬೇಕು, ಅದು ಕೂಡ ಬೇಕು, ಇಲ್ಲ ಅಂತಲ್ಲ. ಆದರೆ ಅದಕ್ಕಿಂತಲೂ ಹೆಚ್ಚು ಒಳಗಿಂದ ಶುದ್ಧಿ ಬೇಕು, ಮನಃಶುದ್ಧಿ, ಅಂತಃಕರಣ ಶುದ್ಧಿ ಇಟ್ಟುಕೊಂಡು ಮಾಡಿದ ಆರಾಧನೆ ದೇವರು ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ ದಾಸರು. ಅದು ಅನುಭವದ ಮಾತುಗಳವು. ಅದೇ ರೀತಿಯಲ್ಲಿ ಉಪನಿಷತ್ತು ಹೇಳುತ್ತೆ, ಚಕ್ಷುರಿಂದ್ರಿಯದ ಅಭಿಮಾನಿ ಸೂರ್ಯನ ಒಳಗೆ ಭಗವಂತನ, ಸೂರ್ಯನನ್ನೇ ಪ್ರತಿಮೆಯನ್ನಾಗಿ ಮಾಡಿಕೊಂಡು ಒಳಗೆ ಭಗವಂತನ ಆರಾಧನೆ ಮಾಡಿದರು. ಅದರಲ್ಲಿ ಕೂಡ ಅಶುಚಿ ದೋಷ ಬಂತು. ಅಸುರಾವೇಶ ಅವರಿಗೂ ಇದೆ. ಗರುಡಶೇಷ ರುದ್ರರ ಪರ್ಯಂತ ಎಲ್ಲರಿಗೂ ಅಸುರಾವೇಶ ಇದೆ, ಕಲಿ ಆವೇಶ ಇದೆ. ಅದನ್ನು ಉಪನಿಷತ್ತು ಬಾರಿ ಚಂದವಾಗಿ ಬಿಡಿಸಿ ಹೇಳುತ್ತೆ ನಮಗೆ. ಅದನ್ನು ಹೇಳಿಕೊಂಡು ಬರುವಾಗ ಎಲ್ಲ ಪ್ರತಿಮೆಗಳನ್ನು ಅಶುದ್ಧ ಮಾಡ್ತಾ ಬಂದರು ಅಸುರರು. ಅದು ಹೇಗೆ ಗೊತ್ತಾಯಿತು? ಈಗಿನವರೆಗೂ ಆಯಾ ಇಂದ್ರಿಯಗಳಲ್ಲಿ ಆ ಅಶುಚಿ ಕಾಣುತ್ತೆ, ಅಸುರರ ಆವೇಶ ಆಗಿದ್ದು ದೋಷ ಈಗಿನವರೆಗೂ ನಮ್ಮೆಲ್ಲರಲ್ಲಿ ಕಾಣುತ್ತೆ ಅಂತ ಹೇಳ್ತಾರೆ. ನಮ್ಮ ಮುಖಾಂತರ ಕಾಣುತ್ತೆ. ಏನು? ಕಣ್ಣಿನ ಒಳಗೆ, ಸೂರ್ಯನ ಒಳಗೆ ಭಗವಂತನ ಆರಾಧನೆ ಮಾಡಿದರಂತೆ ದೇವತೆಗಳು. ಅಲ್ಲಿ ಆರಾಧನೆ ಮಾಡಿದಾಗ ಅಸುರಾವೇಶ ಆಯಿತು. ಅಸುರಾವೇಶ ಆಗಿ ಅಲ್ಲಿ ಆರಾಧನೆ ಅಶುದ್ಧ ಆಯಿತು, ಹೋಯಿತು ಆರಾಧನೆ. ಈಗಿನವರೆಗೂ ಅದರ ಪರಿಣಾಮ, ಈಗ ಫಲ ನಮ್ಗೆ ಈಗಿನವರೆಗೂ ಸಿಗತ್ತೆ. ಚಕ್ಷುರಿಂದ್ರಿಯ ಅಷ್ಟರವರೆಗೆ ಒಳ್ಳೆದನ್ನು ಮಾತ್ರ ಕಾಣ್ತಿತ್ತಂತೆ. ಸೂರ್ಯ ಒಳಗೆ ಕೂತ್ಕೊಂಡು ಒಳ್ಳೆದನ್ನು ಮಾತ್ರ ತೋರಿಸ್ತಿದ್ದ ಅಂತ. ಯಾವಾಗ ಅಸುರಾವೇಶ ಆಯಿತು ಆ ಆರಾಧನೆ ಸಮಯದಲ್ಲಿ, ಅಲ್ಲಿಂದ ಕಣ್ಣಿಂದ ಪ್ರತಿಯೊಬ್ಬರೂ ಕೂಡ ಕೆಟ್ಟದ್ದನ್ನು ನಾವು ಕಾಣ್ತೇವೆ, ಕೆಟ್ಟ ಚಿಂತನೆಗಳನ್ನು ಕೇಳ್ತೇವೆ, ಮನಸ್ಸು ಕೆಟ್ಟದ್ದನ್ನು ಚಿಂತನೆ ಮಾಡುತ್ತೆ, ವಾಗಿಂದ್ರಿಯ ಕೆಟ್ಟ ಮಾತುಗಳನ್ನೇ ಮಾತಾಡ್ತೇವೆ. ಇದು ಅಸುರಾವೇಶದ ಫಲ ಅಂತ ಹೇಳ್ತಾರೆ. ಅದರಿಂದ ನಾವು ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ಆಘ್ರಾಣಿಸಬಾರ್ದು. ದುರ್ಗಂಧ ಅಂತ ಅಲ್ಲಿಂದ ಶುರುವಾಯಿತು ಅಂತ ಹೇಳುತ್ತೆ. ಇದೆಲ್ಲ ದೋಷಗಳು ಕಲಿಯ ದೈತ್ಯರುಗಳ ಅಸುರರ ಆವೇಶದ ಪ್ರತಿಫಲವಾಗಿ ಈಗಿನವರೆಗೂ ಅನುಭವಿಸ್ತೇವೆ ನಾವು. ಈ ರೀತಿ ಎಲ್ಲವನ್ನು ನೋಡಿಕೊಂಡು ಕೊನೆಗೆ ಪ್ರಾಣ ಎಂಬ ಪ್ರತಿಮೆಯಲ್ಲಿ, ಮುಖ್ಯ ಪ್ರಾಣ ತುಂಬ ಇದೆ. ಪ್ರಾಣಗಳು ಅಂತ ಇಂದ್ರಿಯಗಳನ್ನು ಪ್ರಾಣಗಳು ಅಂತಲೇ ಕರೀತಾರೆ. ಪ್ರಾಣದ್ದೇ ಅನೇಕ, ನಾಸಿಕ್ಯ ವಾಯು ಮೊದಲಲ್ಲಿ ಆರಾಧನೆ ಮಾಡೋದೇ ಅಲ್ಲಿ, ನಾಸಿಕ್ಯ ವಾಯುವಿನಲ್ಲೇ ಆರಾಧನೆ ಮಾಡ್ತಾರೆ, ಅದು ಹಾಳಾಗತ್ತೆ ಆ ಪ್ರತಿಮೆ. ಆ ನಾಸಿಕ್ಯ ವಾಯು ಇದೆಲ್ಲ ಅವಾಂತರ ವಾಯುಗಳು. ಆದರೆ ಪ್ರಧಾನ ವಾಯುದೇವರಿದ್ದಾರೆ, ಮುಖ್ಯ ಪ್ರಾಣದೇವರು ಒಳಗೆ ಕೂತ್ಕೊಂಡಿದ್ದಾರೆ. ಆ ಮುಖ್ಯ ಪ್ರಾಣದೇವರೆಂಬ ಪ್ರತಿಮೆಯಲ್ಲಿ ಭಗವಂತನ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರು ಅಂತ ಹೇಳ್ತಾರೆ. ಶುರು ಮಾಡಿದಾಗ ಯಾವಾಗ ಆರಾಧನೆ ಅಷ್ಟರವರೆಗೆ ಬಂದು ಎಲ್ಲ ದೈತ್ಯರು ಉಳಿದ ದೇವತೆಗಳ ಶರೀರಗಳನ್ನೆಲ್ಲ ಪುಡಿ ಮಾಡ್ತಾ ಇದ್ರು ಅಂತಂತಾರೆ. ಆದರೆ ಯಾವಾಗ ಮುಖ್ಯ ಪ್ರಾಣನೆಂಬ ಪ್ರತಿಮೆಯಲ್ಲಿ ಭಗವಂತನ ಆರಾಧನೆ ಮಾಡಿದರು, ಅಲ್ಲಿ ಕೂಡ ಅಸುರರು ಬಂದ್ರಂತೆ. ಅಲ್ಲಿ ಉಪನಿಷತ್ತು ಭಾರಿ ಚಂದ ಹೇಳುತ್ತೆ, ಬಂದು ಅದನ್ನು ಡಿಕ್ಕಿ ಹೊಡೆದು ಅವರೇ ಪುಡಿಯಾಗಿ ಹೋದರು ಅಂತ ಹೇಳ್ತಾರೆ. ಅಲ್ಲಿ ಪ್ರಾಣದೇವರಿಗೆ ಒಂದು ಒಳ್ಳೆ ಹೆಸರನ್ನು ಕೊಡ್ತಾರೆ, ಆಖನಾಶ್ಮ ಅಂತ ಒಂದು ಹೆಸರು ಕೊಡ್ತದೆ ಉಪನಿಷತ್ತು. ವಾದಿರಾಜ ಶ್ರೀಪಾದರು ತಮ್ಮ ಸರಸಭಾರತಿ ವಿಲಾಸದಲ್ಲಿ 5ನೇ ವಿಲಾಸದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ದೋಷರಹಿತನಾಗಿ ಆದ್ದರಿಂದಲೇನೆ ವಾಯುದೇವರು ಭಗವಂತನ ಆರಾಧನೆಗೆ ಮುಖ್ಯ ಪ್ರತಿಮೆ. ಅದಕ್ಕೆ ಅವರಿಗೆ ಆಖನಾಶ್ಮ ಅಂತ ಹೆಸರಿದೆ. ಆಖನಾಶ್ಮ ಸಮ ಅಂತ ವಾದಿರಾಜರು ಪ್ರಯೋಗ ಮಾಡ್ತಾರೆ ಅಲ್ಲಿ. ಅಂದರೆ ಏನರ್ಥ? ಆಖನಾಶ್ಮ ಅಂತಂದರೆ, ಖಣ ಅಂತಂದರೆ ಒಡೆಯುವಂಥದ್ದು ಅಂತ ಅರ್ಥ, ಒಡಿಲಿಕ್ಕೆ ಯೋಗ್ಯವಾಗಿರುವಂಥದ್ದು ಖಣ ಅಂತ. ಅಶ್ಮ ಅಂದರೆ ಕಲ್ಲು ಅಂದರೆ ಪ್ರತಿಮೆ ಅಂತ. ಒಡಿಲಿಕ್ಕೆ ಯೋಗ್ಯವಾದ ಪ್ರತಿಮೆ ಇದು ಅಲ್ಲ, ಆಖನಾಶ್ಮ ಅಂತ. ಎಂಥ ಪ್ರಸಂಗ ಬಂದರೂ ಕೂಡ, ಎಂಥ ಕಲಿ ಬಂದರೂ ಕೂಡ, ಈ ಒಂದು ಪ್ರತಿಮೆಯ ಮೂಲಕ ನಾವು ಭಗವಂತನ ಆರಾಧನೆ ಮಾಡಿದೆವು ಅಂತಂದರೆ ಅದನ್ನು ಒಡೆಯಲಿಕ್ಕೆ, ಅದನ್ನು ಅಶುಚಿಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ವಾದಿರಾಜರು ಈ ಸಂದರ್ಭದಲ್ಲಿ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಆಖನಾಶ್ಮ ಸಮ ಅಂತ ಹೇಳಬೇಕಾದ್ರೆ ಶುಕ್ಲತಾ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ವಾಯುದೇವರಿಗೆ ಸಮರಾದ ಶುಕ್ಲತೆ ಅಂದರೆ ಶುದ್ಧಿ ಯಾರಲ್ಲಿ ಉಂಟು ಹೇಳಿ ನೋಡುವ ಅಂತ ಒಂದು ಯುಕ್ತಿ ಭಾರಿ ಚಂದ ಇದೆ. ಪರಶುಕ್ಲತ್ರಯರಲ್ಲಿ ವಾಯುದೇವರು ಇದ್ದಾರೆ. ಅದನ್ನು ತಗೊಂಡು ವಾದಿರಾಜ ಶ್ರೀಪಾದರು
ಶುಕ್ಲ ಪರಮ ಶುದ್ಧರಾಗಿರ್ತಕ್ಕಂತಹ ಪ್ರಾಣದೇವರು, ಅವರ ಹೆಂಡಂದಿರು ಭಾರತೀ ದೇವಿಯರು, ಭಾರತೀ ದೇವಿ ಕೂಡ ಶುದ್ಧರೇ. ಅಲ್ಲಿ ಕೂಡ ಇಲ್ಲೊಂದು ಲೌಕಿಕ ಯುಕ್ತಿಯನ್ನು ವಾದಿರಾಜರು ಹೇಳ್ತಾರೆ. ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಅವನನ್ನೇ ಮುಟ್ಲಿಕ್ಕೆ ಬಿಡುವುದಿಲ್ಲ ಅಂತಂದ ಮೇಲೆ ಅವನ ಮನೆಯವರನ್ನು, ನಮ್ಮ ಲೋಕದಲ್ಲಿ ಹಾಗೆ ಅಲ್ವಾ, ನನ್ನನ್ನೇ ಮುಟ್ಲಿಕ್ಕೆ ಯಾರು ಹೆದರ್ತಾರೆ ಅಂತಂದರೆ ನನ್ನ ಮನೆಯವಳನ್ನು ಮುಟ್ಲಿಕ್ಕೆ ನಾನು ಬಿಡ್ತೇನಾ? ಅದೇ ರೀತಿಯಲ್ಲಿ ವಾಯುದೇವರೇ ಅಖನಾಶ್ಮರು, ಅವರೇ ಶುದ್ಧ ಪ್ರತಿಮೆ ಶುಕ್ಲರವರು. ಹಾಗಿರುವಾಗ ಅವರೇ ಒಡೆಯದಂಥ ಪ್ರತಿಮೆ ಅಂತಂದ ಮೇಲೆ ಅವರ ಹೆಂಡತಿಯಾದ ಭಾರತೀ ದೇವಿಯ ಮೂಲಕ ಆರಾಧನೆ ಮಾಡುವಾಗ ಅಲ್ಲಿ ಅಸುರಾವೇಶ ಆಗುವುದಿಲ್ಲ ಅಂತ ಹೇಳಬೇಕಾ? ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಉಪನಿಷತ್ತು ಈ ಸಂದರ್ಭದಲ್ಲಿ ಭಾರಿ ಚಂದ ಇದರ ಬಗ್ಗೆ ವಿವರಣೆ ಕೊಡ್ತದೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಇದಕ್ಕೆ ಖಂಡಾರ್ಥ ಯಾಕಿದನ್ನು ಹೇಳಿದೆ ಅಂತಂದರೆ, ಖಂಡಾರ್ಥದಲ್ಲಿ ಇದರ ಬಗ್ಗೆ ಸ್ಪಷ್ಟ ಶಬ್ದಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು ಉಲ್ಲೇಖ ಮಾಡ್ತಾರೆ. ಏತಂ ಮುಖ್ಯ ಪ್ರಾಣಂ ಅಂತತಃ ಸರ್ವಜೀವೋತ್ತಮತ್ವೇನ ವಿದಿತ್ವ ಉತ್ಕ್ರಾಮತಿ ಮುಕ್ತೋ ಭವತಿ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಈ ಸಂದರ್ಭದಲ್ಲಿ. ಯಾರು ಈ ರೀತಿಯಲ್ಲಿ ಮುಖ್ಯ ಪ್ರಾಣದೇವರನ್ನು ಅಕನಾಶ್ಮ ಸಮ ಅಂತ ತಿಳ್ಕೊಂಡು ಆ ಪ್ರತಿಮೆಯಲ್ಲಿ ಭಗವಂತನ ಆರಾಧನೆ ಮಾಡ್ತಾರೋ, ಅದು ಹೇಗೆ? ಮುಖ್ಯ ಪ್ರಾಣದೇವರು ಬರೀ ಅಕನಾಶ್ಮ ಅಂತಲ್ಲ, ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ ಅದು. ಬರೀ ಆಕನಾಶ್ಮ ಸಮ ಅಂದರೆ ಒಡೆಯಲಿಕ್ಕೆ ಆಗದೇ ಇರತಕ್ಕಂಥ ಪ್ರತಿಮೆ ನೀವು ಅಂತ ಇಷ್ಟು ಮಾತ್ರ ಅಲ್ಲ, ಮತ್ತೆ ಜೀವೋತ್ತಮತ್ವೇನ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಸ್ಪಷ್ಟ ಜೀವೋತ್ತಮ ಶಬ್ದ ಪ್ರಯೋಗ ಮಾಡಿದ ರಾಘವೇಂದ್ರ ಸ್ವಾಮಿಗಳು ಉಪನಿಷತ್ತಲ್ಲಿ ಅಲ್ಲಲ್ಲಿ ಹೆಚ್ಚು ಮಾಡೋದಿಲ್ಲ. ಆದರೆ ಇಲ್ಲಿ ಮಾತ್ರ ಖಂಡಾರ್ಥದಲ್ಲಿ ವಿಶೇಷವಾಗಿ ಇದರ ಬಗ್ಗೆ ಹೇಳ್ತಾರೆ. ಏತಂ ಮುಖ್ಯ ಪ್ರಾಣಂ, ಮೇಲ್ನೋಟಕ್ಕೆ ಪ್ರಾಣ ಒಂದು ಪ್ರತಿಮೆ ಅಂತ ಇಟ್ಕೊಂಡ್ರು ಕೂಡ ಪ್ರಾಣನ ಮೂಲಕ ಆರಾಧನೆ ಮಾಡಿದರೆ ಮೋಕ್ಷ ಆಗತ್ತೆ ಅಂತ ಹೇಳ್ತಾರೆ. ಅದೇನು, ಮುಖ್ಯ ಪ್ರಾಣದೇವರು ಮೋಕ್ಷ ಕೊಡಲಿಕ್ಕೆ ಸಮರ್ಥರಾಗ್ತಾರಾ? ಭಗವಂತನ ಅಧೀನದಲ್ಲಿ ವಿಷ್ಣುರಹಿನಾಥ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತ ಆಚಾರ್ಯರ ಮಾತು. ಭಗವಂತನೇ ಮೋಕ್ಷ ಕೊಡಲಿಕ್ಕೆ ಸಮರ್ಥ. ಯಾಕೆ ಅಂತಂದರೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಮುಕ್ತಾನಾಂ ಪರಮಾಗತಿ ಅಂತ ಸಹಸ್ರನಾಮದಲ್ಲಿ ಹೇಳ್ತಾರೆ. ಮೋಕ್ಷರಿಗೆ ಪರಮಗತಿ ಕೊಡುವಂತಕ್ಕಂಥ, ಮುಕ್ತಿಯೋಗ್ಯರಿಗೆ ಪರಮಗತಿಯನ್ನು ಕೊಡ್ತಕ್ಕಂಥವನು ನೀನು ಅಂತ ದೇವರನ್ನು ಹೊಗಳ್ತಾರೆ. ಹಾಗಿರುವಾಗ ಪ್ರಾಣದೇವರಿಗೆ ಉಪನಿಷತ್ತು ಹೇಳುತ್ತೆ ಅಂದರೆ ಏನರ್ಥ ಮಾಡಬೇಕು ಅಂತಂದರೆ, ರಾಯರಂತಾರೆ ಅಂತತಃ ಮೇಲ್ನೋಟಕ್ಕೆ ಪ್ರಾಣದೇವರು ಜೀವೋತ್ತಮ ಜೀವರು ಅಂತ, ಸಂಸಾರಿಗಳಲ್ಲೇ ಒಬ್ಬರು ಅಂತ ಆಗಿದ್ರೂ ಕೂಡ ಅದೊಂದು ನಮಗೆ ಒಂದು ಅಕ್ಷರ ಪುರುಷರಲ್ಲಿ ಮೊದಲಿಗರು ವಾಯುದೇವರು, ಚತುರ್ಮುಖ ಬ್ರಹ್ಮದೇವರು. ಅಂದರೆ ಶರೀರ ಕ್ಷರಣಾತ್ ಕ್ಷರಾಹ, ಕ್ಷರ ಪುರುಷರು. ಹಾಗಿರುವಾಗ ನಮ್ಮ ಜೀವಕೋಟಿಯಲ್ಲೇ ಸೇರಿರ್ತಕ್ಕಂಥ ವ್ಯಕ್ತಿಗಳು ಅಂದರೆ ಜೀವರಲ್ಲಿ 3 ವಿಭಾಗ ಮಾಡಿದರೆ ಉತ್ತಮ ಪುರುಷಸ್ತು ಅನ್ಯ, ಅವನು ಬೇರೆಯೇ ಕ್ಯಾಟಗಿರಿ, ಅದು ಬೇರೆಯೇ ಜಾತಿ, ಭಗವಂತ ನಮ್ಗೆ ಸೇರಿದವನಲ್ಲ. ಅದನ್ನು ಹೊರತುಪಡಿಸಿದರೆ ಅಕ್ಷರ ಪುರುಷಳು ಲಕ್ಷ್ಮೀದೇವಿ, ನಿತ್ಯ ಮುಕ್ತಳೆ ನಿರ್ವಿಕಾರಳೆ ಅಂತ ಜಗನ್ನಾಥದಾಸರು ಹೇಳ್ತಾರೆ, ಅವಳು ಬೇರೆಯೇ. ಅವಳನ್ನು ಹೊರತುಪಡಿಸಿದರೆ ಚತುರ್ಮುಖನಿಂದ ಆರಂಭ ಮಾಡಿಕೊಂಡು ತೃಣಪರ್ಯಂತ ಎಲ್ಲ ಜೀವರಾಶಿಗಳು ಕೂಡ ಕ್ಷರ ಪುರುಷರು. ಅವರಲ್ಲಿ ಉತ್ತಮ ಯಾರು ಅಂತಂದರೆ ವಾಯುದೇವರು, ಜೀವೋತ್ತಮ. ಅಂತತಃ ಮೇಲ್ನೋಟಕ್ಕೆ ಜೀವರಲ್ಲಿಯೇ ಒಂದಾಗಿರ್ತಕ್ಕಂತಹ ಅಮುಕ್ತ, ಇನ್ನು ಮೋಕ್ಷಕ್ಕೆ ಹೋಗದೇ ಇರತಕ್ಕಂಥ ಸಂಸಾರಿಗಳೇ ಆಗಿರ್ತಕ್ಕಂಥ ಪ್ರಾಣದೇವರು ಮೇಲ್ನೋಟಕ್ಕೆ ಇದ್ದರೂ ಕೂಡ ಅಂತತಃ ಜೀವೋತ್ತಮತ್ವೇನ ವಿದಿತ್ವ, ಯಾರು ವಾಯುದೇವರನ್ನು ಅಕಣಾಶ್ಮ ಸಮ ಅಂತ ಹೇಳಿ ಜೀವೋತ್ತಮ ಅಂತ ಚಿಂತನೆ ಮಾಡಿಕೊಂಡು ತನ್ಮೂಲಕ ದೇವರ ಆರಾಧನೆ ಮಾಡ್ತಾರೋ, ವಿದಿತ್ವ ಉತ್ಕ್ರಾಮತಿ, ಅಲ್ಲಿ ಪೂಜೆ ಮಾಡೋದು ಅಂತ ಹೇಳ್ತಾರೆ, ಆರಾಧನೆ ಮಾಡೋದು. ಕೊನೆಯ ಸಂದರ್ಭದಲ್ಲಿ ರಾಯರಂತಾರೆ, ಈ ರೀತಿ ಆರಾಧನೆ ಮಾಡ್ತಾ 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 ಯಾ ಉತ್ಕ್ರಾಮತಿ, ಈ ದೇಹದಿಂದ ಯಾರು ಪ್ರಾಣತ್ಯಾಗ ದೇಹತ್ಯಾಗ ಮಾಡಿ ಹೋಗ್ತಾರೆ, ಉತ್ಕ್ರಾಮತಿ ಸಹ ಮುಕ್ತೋಭವತಿ ಅಂತ ಹೇಳ್ತಾರೆ. ವಾಯುದೇವರ ಅಂತರ್ಗತವಾಗಿ ಭಗವಂತನ ಆರಾಧನೆ ಮಾಡಿದರೆ ಏನು ಫಲ ಅಂತ ಕೇಳಿದರೆ ಉಪನಿಷತ್ತು ಹೇಳುತ್ತೆ ಮೋಕ್ಷವೇ ಫಲ ಅಂತ ಹೇಳುತ್ತೆ. ಅದಕ್ಕಿಂತ ಚಿಕ್ಕ ಫಲ ಎಲ್ಲ ಕೊಡ್ತಕ್ಕಂಥವ್ರು ನಮಗೆ ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆ ವಾಯುದೇವರೇ ಬೇಕಾಗಿಲ್ಲ. ಅಂದರೆ ವಾಯುದೇವರು ಅಂತಂದರೆ ಭಗವಂತ, ವಾಯುಶ್ಚ ತದನುಜ್ಞಯ, ಭಗವಂತನ ಅಪ್ಪಣೆ ಮೇರೆಗೆ ವಾಯುದೇವರು ಕೂಡ ಮೋಕ್ಷ ಕೊಡಬಲ್ಲರು ಅಂತ ಹೇಳಿ ಜೀವೋತ್ತಮತ್ವವನ್ನು ಸಾಧನೆ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಅಲ್ಲಿ ಅವರೇ ಪ್ರಶ್ನೆ ಮಾಡಿಕೊಂಡು, ಅದೇ ವಾಯುದೇವರ ಜ್ಞಾನದಿಂದ ಮೋಕ್ಷ ಹೇಗಾಗತ್ತೆ ಅಂತ ಕೇಳಿದರೆ ರಾಯರೇ ಉತ್ತರ ಕೊಡ್ತಾರೆ, ಮುಕ್ತಿ ಹೇತು ಜ್ಞಾನ ವಿಷಯತ್ವಾಚ್ಚ ಮಹಾನ್ ಪ್ರಾಣ ಅಂತ ಹೇಳ್ತಾರೆ. ಪ್ರಾಣದೇವರು ಪ್ರಾಣ, ಅವನಿಗೆ ಮಹಾನ್ ಅಂತಲೂ ಒಂದು ಹೆಸರಿದೆ. ಒಂದು ಅರ್ಥ ಮಾಡೋದಾದರೆ ಮಹತ್ತತ್ವದ ಅಭಿಮಾನಿ ದೇವತೆ ಚತುರ್ಮುಖ ಬ್ರಹ್ಮದೇವರು, ಮುಂದೆ ಭಾವಿ ಬ್ರಹ್ಮರಿವರು, ಆದ್ದರಿಂದ ಮಹತ್ತತ್ವದ ಅಭಿಮಾನಿ ಇವರಿಗೂ ಹೇಳಲಿಕ್ಕಾಗತ್ತೆ. ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಗೊತ್ತಿರುವ ಅರ್ಥ ಹೇಳೋದಿಲ್ಲ, ಮತ್ತೊಂದು ಹೇಳ್ತಾರೆ. ಯಾಕೆ ಇವರು ಮಹಾನ್ ಅಂತಾದರು ಅಂತಂದರೆ,
ಮೋಕ್ಷಕ್ಕೆ ಕಾರಣವಾಗಿರ್ತಕ್ಕಂಥ ಜ್ಞಾನಕ್ಕೆ ಇವರೂ ವಿಷಯರೇ. ನಮಗೆ ಮೋಕ್ಷ ಬೇಕು ಅಂತಂದರೆ ಜ್ಞಾನ ಬೇಕು. ಯಾರ ಜ್ಞಾನ? ಬರೀ ಭಗವಂತನ ಜ್ಞಾನ ಮಾತ್ರ ಅಲ್ಲ, ಪ್ರಾಣದೇವರನ್ನು ಹೊರತುಪಡಿಸಿ ಬರೀ ದೇವರು ಅಂತ ಮಾತ್ರ ಚಿಂತನೆ ಮಾಡುವವರ ಪಂಗಡ ಬೇರೆಯೇ ಇದೆ. ನಮ್ಮಲ್ಲಿ 3 ಆಚಾರ್ಯರಲ್ಲ, ಅದೊಂದು ಬೇರೆಯೇ ಆಚಾರ್ಯರು. ಅದು ಪ್ರಾಣದೇವರು ಬೇಡ ಅವರಿಗೆ. ನಮ್ಮ ರಾಯರಂಗಲ್ಲ, ಎಲ್ಲ ಬೇಕು. ನಮ್ಮ ಆಚಾರ್ಯರು ನಮಗೆ ಹೇಳಿದ ಹಾಗೆ ನಾವು ಆರಾಧನೆ ಮಾಡೋದು ಭಗವಂತನ ಆರಾಧನೆ, ನೇರ ಭಗವಂತನದ್ದೇ ಅಲ್ಲ. ಇಂದಿರಾ ಅಲ್ಲಿ ಹೇಳ್ತಾರೆ, ಇಂದಿರಾ ಚಂಚಲ ಪಾಂಗನೀರಾಜಿತಂ ಮಂದರೋದ್ಧಾರಿ ಪ್ರೀಣಯಾಮಃ ವಾಸುದೇವಂ. ಭಗವಂತನನ್ನು ಗೊಳಿಸೋಣ, ಆಚಾರ್ಯರ ಮಾತು. ಹೇಗೆ? ದೇವತಾ ಮಂಡಲ ಅಖಂಡ ಮಂಡನಂ. ದೇವರು ಮಾತ್ರ ಆರಾಧನೆ ಮಾಡಿದರೆ ಅವರು ಕೇರ್ ಆಫ್ ಅಡ್ರೆಸ್ ಬರಿಬೇಕಲ್ಲ. ಲೆಟರ್ ಬರೆದ್ರೆ ಬರೀ ಹೆಸರು ಮಾತ್ರ ಊರು ಬರೆದು ಕಳಿಸಿದರೆ ಅದು ಹೋಗ್ತದೆ ಅವರಿಗೆ? ಇಲ್ಲ. ಮತ್ತೇನು ಮಾಡಬೇಕು? ಹೆಸರು ಬರಿಬೇಕು, ಕೇರ್ ಆಫ್ ಅಡ್ರೆಸ್ ಬರಿಬೇಕು, ಮನೆ ನಂಬರ, ಸ್ಟ್ರೀಟು ಎಲ್ಲವೂ ಬರಿಬೇಕು. ಬರೆದರೆ ಮಾತ್ರ ನಮಗೆ ಯಾರಿಗೆ ಅಪೇಕ್ಷೆ ಉಂಟು ಅವರಿಗೆ ಹೋಗಿ ಸೇರ್ತದೆ ಪತ್ರ. ಅದೇ ರೀತಿಯಲ್ಲಿ ನಮ್ಮ ಆಚಾರ್ಯರ ಸಿದ್ಧಾಂತ, ಜೀವೋತ್ತಮರ ಸಿದ್ಧಾಂತ ಏನು ಅಂತಂದರೆ, ಭಗವಂತನ ಹೆಸರು ಮಾತ್ರ ಮಾಡಿ ನಾವು ಮಾಡಿದ ಪೂಜೆ ಎಲ್ಲ ದೇವರಿಗೆ ಸಮರ್ಪಿತ ಅಂದರೆ ದೇವರು ತಿರುಗಿ ನೋಡೋದಿಲ್ಲ ಅಂತ. ಮತ್ತೇನು ಮಾಡ್ತಾನೆ? ಕೇರ್ ಆಫ್ ಅಡ್ರೆಸ್ ಏನಿದೆ ಅಂತ ನೋಡ್ತಾನಂತ ದೇವರು. ಅದು ಪ್ರಾಣದೇವರ ಕೇರ್ ಆಫ್ ಅಡ್ರೆಸ್ ಇತ್ತು ಅಂತಂದರೆ ಕೂಡಲೇ ಸ್ವೀಕಾರ ಮಾಡ್ತಾನಂತ. ಆದ್ದರಿಂದ ಪ್ರಾಣನ ಅಂತರ್ಯಾಮಿ. ಅದಕ್ಕೆ ಮೊದಲು ದೇವರಕ್ಕಿಂತ ಮೊದಲು ನಾವು ಯಾರ ಜ್ಞಾನ ಬೇಕು? ನಮಗೆ ಪ್ರಾಣನ ಜ್ಞಾನ ಬೇಕು. ನಮ್ಮ ಒಳಗೆ ಪ್ರಾಣಿತಿ ಉಪನಿಷತ್ತು ಹೇಳುತ್ತೆ. ನಾವು ಈ ರೀತಿ ಮಾತಾಡ್ತೇವೆ ಇರ್ತೇವೆ ಅಂತಂದರೆ ಕಾರಣ ಯಾರು? ಅದು ಪ್ರಾಣ. ಅವನು ಒಳಗೆ ಕೂತ್ಕೊಂಡು ಪ್ರಾಣಿತಿ, ಅವನು ಉಸಿರಾಟ ಮಾಡಿದರೆ, ಒಳಗೆ ಕೂತ್ಕೊಂಡು ಹಂಸಮಂತ್ರ ಜಪ ಮಾಡಿದರೆ ನಾವು ನೀವು ಇದ್ದೀವಿ. ಇಲ್ಲ ಅಂತಂದರೆ ಎತ್ತಿ ಹೊರಗಾಕ್ರಿ ಅಂತ ಹೇಳ್ತಾರೆ. ಅಷ್ಟರವರೆಗೆ ಭಾರೀ ಮರ್ಯಾದೆ ಕೊಟ್ಟಿರ್ತಕ್ಕಂಥ ನಮ್ಮ ಮನೆಯವರೇ ಪ್ರಾಣ ಹೋಯಿತು ಅಂತಂದರೆ ಅದಕ್ಕೆ ನಮ್ಮಲ್ಲಿ ಭಾರಿ ಚಂದದ ಹೆಸರು ಕನ್ನಡದಲ್ಲಿ ಹೇಳುವಾಗ ಏನಾಯಿತು ಅಂದರೆ ಸತ್ತು ಹೋದರು ಅಂತ. ಸತ್ತು ಹೋದರು ಅಂತಂದರೆ ಏನರ್ಥ? ಕನ್ನಡ ಅಲ್ಲ, ಅದು ಒಂದು ಸಂಸ್ಕೃತ ಶಬ್ದವೇ ಅದು. ನಮಗೆ ಇತ್ತೀಚೆಗೆಲ್ಲ ಸಂಸ್ಕೃತ ಯಾಕೆ, ಮೊನ್ನೆ ಪಾರ್ಲಿಮೆಂಟಲ್ಲೆಲ್ಲ ತುಂಬ ಗಲಾಟೆ ಮಾಡಿದವರು. ಸಂಸ್ಕೃತ ಯಾಕೆ ಬೇಕು? ಸಂಸ್ಕೃತ ಮಾತಾಡೋರು ನಮ್ಮ ದೇಶದಲ್ಲಿ ಕೇವಲ 73,000 ಜನ ಮಾತ್ರ ಅಂತ ಯಾರೋ ಒಬ್ಬ ಗಲಾಟೆ ಮಾಡಿದ್ದ. ನಮ್ಮ ಇಡೀ ದೇಶದ ಅಲ್ಲ, ಪ್ರಪಂಚದ ಎಲ್ಲ ಭಾಷೆಗಳಿಗೂ ಕೂಡ ಮೂಲ ಯಾವುದು? ಸಂಸ್ಕೃತವೇ ಮೂಲ ಅಂತ. ಮಾತೃ ಸಂಸ್ಕೃತ ಶಬ್ದ ಒಂದು ಹೇಳ್ತೇನೆ. ಮಾತೃ ಇಂಗ್ಲೀಷಲ್ಲಿ ಏನಾಯಿತು? ಮದರ್. ಮಾತೃ ಮದರ್, ಪಿತೃ ಫಾದರ್. ಎಲ್ಲ ಶಬ್ದಗಳಿಗೆ ಕೂಡ ಎಲ್ಲ ಭಾಷೆಗಳಿಗೆ ಮೂಲ ಸಂಸ್ಕೃತ. ಅದನ್ನು ನಮ್ಮ ಸತ್ತು ಹೋದ ಅಂತ ಹೇಳುವಂಥದ್ದು ಸಂಸ್ಕೃತದ್ದೇ ಶಬ್ದ. ಏನಾಯಿತು? ಸತು ಹೋದ. ಸತು ಅನ್ನೋದು ಭಗವಂತನಿಗೆ ಹೆಸರು, ಸತು ಅನ್ನೋದು ಮುಖ್ಯ ಪ್ರಾಣದೇವರ ಹೆಸರು. ಏನಾಯಿತು? ಸತು ಇದ್ದ ಇಷ್ಟು ದಿವಸ, ಸತು ಈಗ ಹೋದ, ಆಮೇಲೆ ಆದ್ದರಿಂದ ಕಿತ್ತು ಹೊರಗೆ ಹಾಕ್ರಿ. ಎಷ್ಟು ಚಂದದ ಶಬ್ದ. ಹಾಗಾದರೆ ಪ್ರಾಣದೇವರ ಮಹತ್ವ ನಮ್ಮ ಜೀವನದಲ್ಲಿ ಎಷ್ಟು ಹಾಸು ಹೊಕ್ಕಾಗಿದೆ. ನಾವು ಬೇಡ ಅಂದ್ರೂ ಒಳಗೆ ಕೂತ್ಕೊಂಡಿದ್ದಾನೆ ದೇವರು, ಪ್ರಾಣದೇವರು. ಆದರೆ ಚಿಂತನೆ ಬೇಕು ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ಮುಕ್ತಿ ಹೇತು ಜ್ಞಾನ ವಿಷಯತ್ವಾತ್. ಮೋಕ್ಷಕ್ಕೆ ಕಾರಣವಾದ ಜ್ಞಾನ ಬೇಕು ನಮಗೆ. ಆ ಜ್ಞಾನಕ್ಕೆ ವಿಷಯ ಯಾರು? ಪ್ರಾಣದೇವರು. ಆದ್ದರಿಂದ ಪ್ರಾಣನ ಜ್ಞಾನದಿಂದ ಭಗವಂತನ ಜ್ಞಾನ, ಆ ಮೂಲಕ ಮೋಕ್ಷ ನಮಗೆ ಖಂಡಿತ ಸಿಗತ್ತೆ. ಅದನ್ನು ಪ್ರಾಣಜ್ಞಾನದಿಂದ ಮೋಕ್ಷ ಸಿಗತ್ತೆ ಅಂತ ತಪ್ಪಲ್ಲ ಅಂತ ರಾಘವೇಂದ್ರ ಸ್ವಾಮಿಗಳು ತಮ್ಮ ಖಂಡಾರ್ಥದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಅಲ್ಲೇ ಹೇಳ್ತಾರೆ, ಮತ್ತೊಂದು ವ್ಯಾದದಾತಿ ಅಂತ ಒಂದು ಶಬ್ದ ಮಾಡ್ತಾರೆ. ಎಲ್ಲ ದೇವತೆಗಳು ಆ ಪ್ರಸಂಗ ಬರುತ್ತೆ. ಎಲ್ಲ ದೇವತೆಗಳು ಕೊನೆಗೆ ಯಾವ ಪ್ರತಿಮೆ, ನಮ್ದು ಯಾರು ಪ್ರತಿಮೆ ಸರಿ ಇಲ್ಲ ಮಾರಾಯ, ನಿಂದೊಂದು ಪ್ರತಿಮೆ ಸರಿ ಇದೆ, ನಿನ್ನ ಮೂಲಕನೇ ನಾವೆಲ್ಲ ಕೂಡ ಉಪಾಸನೆ ಮಾಡ್ತೇವೆ. ಎಲ್ಲ ದೇವತೆಗಳು ಕೂಡ ಆದ ನಂತರ ಪ್ರಾಣನ ಮೂಲಕನೇ ಉಪಾಸನೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಎಲ್ಲರೂ ಮೋಕ್ಷಕ್ಕೆ ಹೋದರು ಅಂತ. ಅಷ್ಟು ಮಾತ್ರ ಅಲ್ಲ, ಅದನ್ನೇ ಇಟ್ಕೊಂಡು ಯಾವ ರೂಪ ಭಗವಂತನದ್ದು ಆರಂಭದಲ್ಲಿ ಬರೋದೇ ಅದು ಉದ್ಗೀತ ಎಂಬ ಭಗವಂತನ ರೂಪದ ಉಪಾಸನೆ. ಅದು ಎಲ್ಲಿ ಮಾಡಬೇಕು ಅಂತ ಆರಂಭ ಆಗೋದಲ್ಲಿ. ಈ ಉದ್ಗೀತ ಅಂತ ದೇವರಿಗೆ ಹೆಸರು. ಯಾಕೆ? ಉಚ್ಚೈಹಿ, ಆಚಾರ್ಯರು ಬರೀತಾರೆ, ಉಚ್ಚೈಹಿ ಬ್ರಹ್ಮಾದಿಭಿಃ ಗೀಯಮಾನತ್ವಾತ್ ಉದ್ಗೀತ. ಅಲ್ಲಿ ಗೀತ ಅಂತಂದರೆ ತಕಾರ, ಅಲ್ಪ ಪ್ರಾಣ ತಕಾರ, ಗೀಯತೆ ಅಂತ. ತಕಾರ ಮಹಾಪ್ರಾಣ, ಉದ್ಗೀತ ಅಂತ ಬರೆಯುವಾಗ ಮಹಾಪ್ರಾಣ ಹೆಂಗಾಯಿತು ಅಂತಂದರೆ ಅಲ್ಲಿ ವ್ಯಾಖ್ಯಾನಕಾರರು ಬರೀತಾರೆ ತೃತೀಯ ಅತಿಶಯ ಅಂತ. ಅಂದರೆ ಥ ಏನಿದೆ ಆ ಮಹಾಪ್ರಾಣ ಗೀತ ಅನ್ನೋದು ತಕಾರ ಅಲ್ಪಪ್ರಾಣದ್ದು. ಥಕಾರ ಹೆಂಗಾಯಿತು ಅಂತಂದರೆ ಅತಿಶಯೇನ ಗೀಯತೆ. ಎಲ್ಲ ದೇವತೆಗಳು ಎಲ್ಲ ತನ್ನಕ್ಕಿಂತ ಎತ್ತರ ದೇವತೆಗಳನ್ನು ಸ್ತೋತ್ರ ಮಾಡಿಯೇ ಮಾಡ್ತಾರೆ, ಮಾಡಲೇಬೇಕು.
ಆದರೆ ಇವನನ್ನು ದೇವರನ್ನು ಸ್ತೋತ್ರ ಮಾಡಿದ ಹೇಗೆ ಎಲ್ಲ ಚತುರ್ಮುಖನಿಂದ ಆರಂಭ ಮಾಡಿಕೊಂಡು ಲಕ್ಷ್ಮೀದೇವಿಯನ್ನೂ ಆರಂಭ ಮಾಡಿಕೊಂಡು ಎಲ್ಲರೂ ದೇವರನ್ನು ಸ್ತೋತ್ರ ಮಾಡ್ತಾರೆ. ಉದ್ಗೀತ ಉಚ್ಚೈಹಿ ಎತ್ತರ ಸ್ಥಾನದಲ್ಲಿ ಇಟ್ಟುಕೊಂಡು ಅವರು ದೇವರನ್ನು ಸ್ತೋತ್ರ ಮಾಡ್ತಾರೆ. ಮತ್ತು ಸ್ತೋತ್ರ ಮಾಡುವವರು ಯಾರು? ಉಚ್ಚರೆ, ಅತ್ಯಂತ ಎತ್ತರದ ವ್ಯಕ್ತಿಗಳೇ ಮಾಡ್ತಾರೆ. ಅದಕ್ಕೆ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದಲೂ ಕೂಡ ವಿಶೇಷವಾಗಿ ಇವನು ಸ್ತುತಿಸಲ್ಪಡ್ತಾನೆ ಎಂಬ ಅರ್ಥ ಬರಲಿಕ್ಕೋಸ್ಕರ ಥಕಾರ ಮಹಾಪ್ರಾಣವನ್ನು ಪ್ರಯೋಗ ಮಾಡಿದರು ಅಂತ ಹೇಳ್ತಾರೆ. ಈ ರೀತಿ ಇಷ್ಟು ಮಾತ್ರ ಅಲ್ಲ, ದೇವತೆಗಳು ಮಾತ್ರ ಅಲ್ಲ, ಋಷಿಗಳು ಕೂಡ ಯಾವಾಗ ದೇವತೆಗಳು ಈ ರೀತಿ ಪ್ರಾಣನ ಮೂಲಕ ದೇವರ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋದರೋ ಋಷಿಗಳಿಗೂ ಗೊತ್ತಾಯ್ತಂತೆ. ಗೊತ್ತಾಗಿ ಅವರು ಕೂಡ ಪ್ರಾಣನ ಮೂಲಕನೇ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಮೋಕ್ಷ ಬೇಕಲ್ವಾ, ಶುರು ಮಾಡಿದ್ರಂತೆ. ಇಲ್ಲಿ ಆಗುವಾಗ ಉಪನಿಷತ್ತು ಹೇಳುತ್ತೆ, ಅವರು ದೇವತೆಗಳು ಇವರೆಲ್ಲ ಕೂಡ ಪ್ರಾಣನ ಮೂಲಕ ಯಾವ ಯಾವ ಶಬ್ದಗಳ ಮೂಲಕ ಪ್ರಾಣನ ಉಪಾಸನೆ ಮಾಡ್ತಾ ಬಂದರೋ ಅವರೆಲ್ಲರಿಗೆ ಆಮೇಲೆ ಅವರಿಗೆ ಆ ಹೆಸರು ಬಂತು ಅಂತ ಹೇಳಿಬಿಡ್ತಾರೆ. ಮೋಕ್ಷ ಮಾತ್ರ ಸಿಗಲಿಲ್ಲ. ಈಗ ಅಂಗಿರ ಅಂತ ಋಷಿ, ಅದನ್ನು ಉಲ್ಲೇಖ ಮಾಡ್ತದೆ ಉಪನಿಷತ್ತು. ಅಂಗಿರ ಅಂತ ಋಷಿ, ಆ ಋಷಿ ಪ್ರಾಣನ ಮೂಲಕ ಭಗವಂತನ ಆರಾಧನೆ ಉದ್ಗೀತನ ಉಪಾಸನೆ ಮಾಡಿದ ಅಂತ ಹೇಳ್ತಾರೆ. ಅಲ್ಲಿ ಹೇಳುವಾಗ ಅಂಗಿರ ಅಂತ ಋಷಿಗೆ ಹೆಸರು ಹೆಂಗೆ ಬಂತು ಅಂತ ಉಪನಿಷತ್ತು ಹೇಳುತ್ತೆ. ಪ್ರಾಣನನ್ನು ಅಂಗಿರ ಎಂಬ ಶಬ್ದದಿಂದ ಉಪಾಸನೆ ಮಾಡಿ ಅದರೊಳಗೆ ಉದ್ಗೀತನ ಉಪಾಸನೆ ಮಾಡಿದ್ದಕ್ಕೆ ಆ ಋಷಿಗಳಿಗೂ ಕೂಡ ಅಂಗಿರ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಮೋಕ್ಷ ಅಂತೂ ಗ್ಯಾರಂಟಿ. ಇದು ಅವಾಂತರ. ವಾದಿರಾಜ ಶ್ರೀಪಾದರು ಭಾರಿ ಚಂದ ಹೇಳ್ತಾರೆ. ಈ ಫಲಗಳನ್ನು ಹೇಳುವಾಗ ನಾವು ನಿಷ್ಕಾಮ ಫಲ ಮಾಡಬೇಕು ಅಂತ ಒತ್ತು ಕೊಟ್ಟು ರಾಜರು ಒಂದು ಯುಕ್ತಿಯನ್ನು ಹೇಳ್ತಾರೆ. ಯಾರಾದರೂ ಒಂದು ಕೃಷಿಕ ಇದ್ದಾನೆ, ಒಂದು ಲೌಕಿಕ ದೃಷ್ಟಾಂತ ಕೊಡ್ತಾರೆ. ಒಬ್ಬ ಕೃಷಿಕ ಇದ್ದಾನೆ, ಅವನೇನು ಕೃಷಿ ಮಾಡ್ತಾನೆ. ಕೃಷಿ ಮಾಡುವಾಗ ಅವನ ಉದ್ದೇಶ ಏನಿರುತ್ತೆ? ಯಾವ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡ್ತಾನೆ? ದವಸ ಧಾನ್ಯಗಳ ಉದ್ದೇಶ ಇಟ್ಟುಕೊಂಡು ಮಾಡ್ತಾನೆ, ಹೌದಲ್ವಾ? ಕೃಷಿ ಮಾಡ್ತಾನೆ. ಆದರೆ ಅದರ ಒಟ್ಟಿಗೆ ಹುಲ್ಲು ಕೂಡ ಬಂತು ಬೋನಸ್ ಆಗಿ. ಅವನು ಹುಲ್ಲು ಬೇಕು ಅಂತ ಏನಾದರೂ ಉದ್ದೇಶ ಇಟ್ಕೊಂಡು ಮಾಡಿದ್ನ ಕೃಷಿ? ಇಲ್ಲ. ಉದ್ದೇಶ ಇದ್ದದ್ದು ಧಾನ್ಯಗಳದ್ದು. ಬಂದದ್ದು ಧಾನ್ಯನೂ ಸಿಕ್ತು, ಅದರ ಜೊತೆಗೆ ಹುಲ್ಲೂ ಸಿಕ್ತು. ದನಕ್ಕೆ ಬೇಕಾದ ಹುಲ್ಲು ಅದನ್ನು ಕೊಂಡ್ಕೊಳ್ಬೇಕಾಗಿಲ್ಲ, ಅದೂ ಸಿಕ್ತು. ಅದೇ ರೀತಿಯಲ್ಲಿ ನಾವು ಲೌಕಿಕ ಫಲವನ್ನು ಬಿಟ್ಟು ಭಗವಂತನೆಂಬ ಅಧ್ಯಾತ್ಮದ ಫಲ, ಭಗವಂತನೆಂಬ ಫಲಕ್ಕೋಸ್ಕರ ನಾವು ನಮ್ಮ ಕರ್ಮಗಳನ್ನು, ನಿತ್ಯ ಕರ್ಮಗಳನ್ನು, ನೈಮಿತ್ತಿಕ ಕರ್ಮಗಳನ್ನು ಮಾಡ್ತಾ ಬಂದೆವು. ನಾವೆಲ್ಲ ಹೇಳ್ತೇವೆ, ಒಂದು ಹೋಮ ಮಾಡಿದರೆ ಮನೆಯಲ್ಲಿ ವಿಷ್ಣು ಪ್ರಣಯ ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳಿಬಿಡ್ತೀವಿ. ಆಮೇಲೆ ಪುರೋಹಿತರು ಕೇಳ್ತಾರೆ ಯಾವುದಕ್ಕೋಸ್ಕರ ಮಾಡ್ತಿದ್ದೀರಿ ಅಂತ. ಆವಾಗ ನಮ್ಮ ಲಿಸ್ಟ್ ಸ್ಟಾರ್ಟ್ ಆಗತ್ತೆ. ಫಲಾಪೇಕ್ಷೆ, ಲೌಕಿಕ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡಿದರೆ ಲೌಕಿಕ ಫಲ ಮಾತ್ರ ಸಿಗತ್ತೆ. ಭಗವಂತನ ತೃಪ್ತಿಯನ್ನು, ಅವನ ಪ್ರೀತಿಯನ್ನು ಉದ್ದೇಶ ಮಾಡಿಕೊಂಡು ನಾವು ಕರ್ಮಗಳು ಮಾಡ್ತಾ ಬಂದೆವು ಅಂತಂದರೆ, ನಿಷ್ಕಾಮ ಕರ್ಮ ಮಾಡ್ತಾ ಬಂದೆವು ಅಂತಂದರೆ, ನಿಷ್ಕಾಮ ಕರ್ಮದ ಫಲ ಬ್ರಹ್ಮ ಅಭ್ಯೇತಿ ಸನಾತನಂ ಅಂತ ಹೇಳ್ತದೆ. ಭಗವಂತನೇ ಸಿಕ್ಕಿಬಿಡ್ತಾನೆ ಅಂತ ನಿಷ್ಕಾಮದ ಫಲಕ್ಕೆ. ನಿಷ್ಕಾಮ ಕರ್ಮದ ಫಲ ಭಗವಂತ ಸಿಕ್ಕ ಅಂತಂದರೆ ಇನ್ನು ಈ ಲೌಕಿಕ ಫಲ ಎಲ್ಲ ಕೂಡ ಹುಲ್ಲಿನಂತೆ ಬೋನಸ್ ಆಗಿ ಬರ್ತವೆ ಅಂತ ಹೇಳ್ತಾರೆ ವಾದಿರಾಜ ಶ್ರೀಪಾದರು. ಅದೇ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಈ ಅಂಗಿರಾ ಋಷಿಗಳು, ರಾಯರು ಹೇಳ್ತಾರೆ, ಅಂಗಿರಾ ಋಷಿಗಳು ಅಂಗಿರ ಎಂಬ ರೂಪದ ಪ್ರಾಣನ ಒಳಗೆ ಭಗವಂತನ ಉಪಾಸನೆ ಮಾಡ್ತಾ ಬಂದರು. ಅವರಿಗೆ ಫಲನೂ ಸಿಕ್ತು, ಮೋಕ್ಷ ಫಲನೂ ಸಿಕ್ತು. ಜೊತೆಗೆ ಅವರ ಹೆಸರು ಚೇಂಜ್, ಅಂಗಿರ ಅಂತ ಬಂದ್ಬಿಡ್ತು ಅವರಿಗೆ ಕೂಡ ಅಲ್ಲಿಂದ ಅಂತಂತಾರೆ. ಯಾಕೆ ಅಂಗಿರ ಅಂತ ಪ್ರಾಣದೇವರಿಗೆ ಹೆಸರು? ಇವರಿಗೆ ಆ ರೀತಿ ಬಂದದ್ದು ಯಾಕೆ ಅಂತಂದರೆ ರಾಯರಂತಾರೆ, ಅಂಗೈಹಿ ರಮಂತೆ. ಅಂಗಿರ ಅಂತಂದರೆ ಎಲ್ಲ ಇಂದ್ರಿಯಗಳು, ಅಂಗ ಅಂದರೆ ಇಂದ್ರಿಯಗಳು, ಅವಯವಗಳು, ಎಲ್ಲ ಇಂದ್ರಿಯಗಳಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳಿಗೂ ಕೂಡ ಅವರವರಿಗೆ ಅಲ್ಲಿಂದ ಕೆಲಸ ಮಾಡಿಸಿ, ತಾನು ಮಾಡಿಸಿ ಆ ಫಲವನ್ನು ಆ ದೇವತೆಗಳಿಗೂ ಕೊಡ್ತಾನೆ ಅಂತ. ದೇವತೆಗಳಿಗೂ ಖುಷಿ ಪಡಿಸ್ತಾನೆ ಯಾರೋ ಅವನು ಅಂಗಿರ ಅಂತ ಪ್ರಾಣದೇವರು. ನಮಗೆ ಕೈ ಅಭಿಮಾನಿ ಇಂದ್ರ ನಾವು ಹೇಳ್ತೇವೆ ನನ್ನ ಕೈಲಾಗಲ್ಲಪ್ಪ, ಇಲ್ಲಿ ಬಂದು ಕೂತ್ಕೊಳ್ಳಿ ನನ್ನ ಕೈಲಾಗಲ್ಲಪ್ಪ, ಇಲ್ಲಿ ಬಂದು ನಡೆಯೋ ಸ್ವಲ್ಪ ಪಾದಯಾತ್ರೆ ಮಾಡಿ ನನ್ನ ಕೈಲಾಗಲ್ಲ, ನಡೆಯೋದು ಕಾಲಿಂದ, ಹೇಳೋದು ನನ್ನ ಕೈಲಾಗಲ್ಲ ಅಂತ ಹೇಳ್ತೇವೆ ನಾವು. ಏನು, ಯಾಕೆ? ಎಲ್ಲ ಇಂದ್ರಿಯ ಅಭಿಮಾನಿ ದೇವತೆಗಳಿಗೆ ರಾಜ ಇಂದ್ರ ಕೈಗೆ ಅಭಿಮಾನಿಯವ, ಅದನ್ನು ಕೈ ಅಂತ ಹೇಳ್ತೇವೆ ನಾವು. ಆ ಕೈ ಇಂದ್ರ ಕೂಡ ಇಲ್ಲಿ ಕೂತ್ಕೊಂಡು ಅವನವನ ಕೆಲಸ, ಕೈ ಮಾಡುವಂಥ ಕೆಲಸ ಮಾಡಬೇಕು ಅಂತಾದರೆ ಅಲ್ಲಿ ಪ್ರಾಣನ ಒಂದು ರೂಪ ಇದ್ದು ಪ್ರಾಣ ಪ್ರೇರಣೆ ಮಾಡಿ ಚೇಷ್ಟೆ ಮಾಡಿದರೆ ಇಂದ್ರನಲ್ಲಿ ಚೇಷ್ಟೆ ಆಗತ್ತೆ. ಇಲ್ಲದ್ರೆ ಇಂದ್ರನು ಕೂಡ ಅಸಮರ್ಥನೆ.
ಇಂದ್ರನೊಳಗೆ ಕೂಡ ಅದಕ್ಕೆ ಅಂಗಿರ, ಅಂಗಗಳಲ್ಲಿರುವ ಆ ತತ್ವಾಭಿಮಾನಿ ದೇವತೆಗಳಲ್ಲಿ ತಾನು ಒಂದು ರೂಪದಿಂದ ಕೂತ್ಕೊಂಡು ಅವರಿಗೆ ಕೆಲಸ ಮಾಡಿಸಿ ಆ ಫಲವನ್ನು ಅವರಿಗೂ ಕೊಟ್ಟು ನಮಗೂ ಕೊಡ್ತಕ್ಕಂಥವ ನೀನು ಅಂತ ಪ್ರಾಣದೇವರನ್ನು ಉಪಾಸನೆ ಮಾಡ್ತಾರೆ. ಉಪನಿಷತ್ತು ಭಾರಿ ಚಂದ ಹೇಳುತ್ತೆ ಅದನ್ನು. ಈ ರೀತಿ ಎಲ್ಲ ದೇವತೆಗಳು ಕೂಡ ಇದೇ ರೀತಿ ಅವರು ಪ್ರಾಣನ ಮೂಲಕ ಉಪಾಸನೆ ಮಾಡಿದ್ರು, ಅವರವರಿಗೆ ಆ ಹೆಸರು ಬಂತು ಅಂತ ಉಪನಿಷತ್ತು ಹೇಳುತ್ತೆ. ಅಲ್ಲಿ ಹೇಳುವಾಗ ವ್ಯಾದದಾತಿ ಅಂತ ಒಂದು ಶಬ್ದಕ್ಕೆ ರಾಘವೇಂದ್ರ ಸ್ವಾಮಿಗಳು ಭಾರಿ ಚಂದ ಹೇಳ್ತಾರೆ ಅರ್ಥ. ವ್ಯಾದದಾತಿ ಅಂದರೆ ವಿ ಅಂದರೆ ವಿಷ್ಣು, ಅಲ್ಲಿ ಕೂಡ ಪ್ರಾಣ ಬೇಕಾ ಅಂತ ಪ್ರಶ್ನೆ ಮಾಡಿದರೆ ಈ ಶಬ್ದದಿಂದ ರಾಘವೇಂದ್ರ ಸ್ವಾಮಿಗಳು ಪ್ರಾಣ ಬೇಕೇ ಬೇಕು ಅಂತ ನಮಗೆ ತಿಳಿಸಿಕೊಡ್ತಾರೆ. ವ್ಯಾದದಾತಿ ಎಂಬಲ್ಲಿ ಶಬ್ದದಲ್ಲಿ ವಿ ಅಂತ ಬೇರೆ ಮಾಡ್ರಿ, ಆದದಾತಿ ಅಂತ ಬೇರೆ ಮಾಡಿ. ವಿ ಅಂತಂದ್ರೆ ಯಾರು? ವಿಶಿಷ್ಟನಾದ ವಿಷ್ಣು. ವಿ ಅಂದರೆ ವಿಷ್ಣು ಅಂತ ಅರ್ಥ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ವಿಷ್ಣು ಅಂತತಃ. ವಾಯುದೇವರಿಗೆ ಆ ಸಾಮರ್ಥ್ಯ ಎಲ್ಲಿಂದ ಬಂತು ಅಂತಂದರೆ ಪ್ರಾಣದೇವರು ನಾನೇ ಮಾಡ್ತೇನೆ, ಎಲ್ಲ ದೇವತೆಗಳು ಸೇರಿಕೊಂಡು ನೀನೇ ಎಲ್ಲ ಮಾರಾಯ ಅಂತ ಪ್ರಾಣದೇವರನ್ನು ಹೊಗಳಿದಾಗ ನಮ್ಮ ಹತ್ರ ಬಂದು ಆಚಾರ್ಯರೇ ಎಲ್ಲ ನೀವೇ, ನಿಮ್ಮಿಂದೇ ಆಗಬೇಕು ಅಂತ ಹೇಳ್ಬಿಟ್ರೆ ನಮ್ಗೆ ಎರಡು ಕೋಡ್ ಬರ್ಲಿಕ್ಕೆ ಶುರುವಾಗತ್ತೆ, ನಮಗೆ ಅಹಂಕಾರ ಬರ್ಲಿಕ್ಕೆ ಶುರುವಾಗತ್ತೆ. ಪ್ರಾಣನಿಗೂ ಹಾಗೆ ಬಂತ? ಇಲ್ಲ. ಒಂದು ವೇಳೆ ಹಾಗೆ ಬಂದಿದ್ದರೆ ಅವನ ಮೂಲಕ ಆರಾಧನೆ ಮಾಡಿದಾಗ ಫಲ ಸಿಕ್ತಿರಲಿಲ್ಲ. ಅದ್ರ ಸಿಕ್ಕಿದೆ. ಅದ್ರ ಏನಂತಾರೆ? ಪ್ರಾಣ ಯಾವ ರೀತಿ ಚಿಂತನೆ ಮಾಡ್ತಿದ್ರು ಅಂತಂದರೆ ವಿಷ್ಣು ಭಗವಂತನನ್ನು ಅಂತತಃ ಒಳಗಿಂದ ಸರ್ವೋತ್ತಮತ್ವೇನ ಪ್ರಾಣದೇವರು ಒಂದು ಕ್ಷಣವೂ ಬಿಡುವುದಿಲ್ಲ ಅಂತ. ಅವರಿಗೆ ಮರೆಯುವಿಕೆನೇ ಇಲ್ಲ. ಆಚಾರ್ಯರೇ ಹೇಳ್ತಾರೆ ಅಮೃತ ಶಬ್ದಾರ್ಥವನ್ನು ಹೇಳುವಾಗ ಅತಿರೋಹಿತ ವಿಜ್ಞಾನಾತ್ ವಾಯುರಪಿ ಅಮೃತ ಸ್ಮೃತಃ ಅಂತ ಆಚಾರ್ಯರ ಮಾತಿದೆ. ಎಂದೆಂದಿಗೂ ಅವರಲ್ಲಿರುವ ತಿಳುವಳಿಕೆಗೆ ಎಂದೆಂದಿಗೂ ತಿರೋಧಾನ ಅಂದರೆ ಮರೆಯುವಿಕೆ ಇಲ್ವೇ ಇಲ್ಲ. ಅಲ್ಲ, ಈಗಾಯಿತು ಪ್ರಳಯ ಕಾಲದಲ್ಲಿ ಎಲ್ಲರೂ ಭಗವಂತನ ಉದರದಲ್ಲಿರ್ತಾರೆ, ಬಿದ್ದುಕೊಂಡಿರ್ತಾರಲ್ಲ. ಸ್ವಾಪಂ ಪ್ರಾಪಯತಿ ಶ್ರಮಾಪವೃತಯೇ ಅಂತ ಟೀಕಾರಾಯರು ಬೇರೆ ಹೇಳ್ತಾರೆ. ಎಲ್ಲ ಜೀವರಾಶಿಗಳನ್ನು ಭಗವಂತನ ಉದರದೊಳಗಿಟ್ಕೊಂಡು ಆರಾಮ ನಿದ್ದೆ ಮಾಡಿಸ್ತಾನೆ ಅಂತ. ಈ ಜೀವ ಹುಟ್ಟಿ ಸತ್ತು ಒದ್ದಾಡಿ ಸುಸ್ತಾಗಿದೆ ಪಾಪ, ಸ್ವಲ್ಪ ದಿವಸ ನನ್ನ ಹೊಟ್ಟೆಯಲ್ಲಿ ಆರಾಮದಲ್ಲಿ ಮಲಗಲಿ ಅಂತ ಮಲಗಿಸ್ಕೊಂಡಿರ್ತಾನಂತೆ ಭಗವಂತ. ಹಾಗಿರುವಾಗ ಇವನು ಕೂಡ, ಈ ಪ್ರಾಣ ಕೂಡ ಜೀವನಲ್ಲೇ ಸೇರಿದವನಲ್ಲ, ಅವನು ಅಲ್ಲಿ ಇರ್ತಾನ ಅಂತ ಕೇಳಿದರೆ ಅಲ್ಲಿ ಹೇಳ್ತಾರೆ ಟೀಕಾರಾಯರು ಇದಕ್ಕೆ ಉತ್ತರ ಕೊಡ್ತಾರೆ. ಪ್ರಳಯೇಪಿ ಪ್ರತಿಭಾದ ಪರಾವರಹ ಅಂತ ಪ್ರಾಣದೇವರು ಹೇಳ್ತಾರೆ. ಎಲ್ಲ ಜೀವರಾಶಿಗಳು ಕೂಡ, ಎಲ್ಲ ದೇವತೆಗಳು ಕೂಡ ತಮ್ಮ ಜ್ಞಾನವನ್ನು ಕಳ್ಕೊಂಡು ಆರಾಮದಲ್ಲಿ ಎಚ್ಚರ ತಪ್ಪಿ ಮಲ್ಕೊಂಡಿದ್ದಾಗಲೂ ಕೂಡ ಎಚ್ಚರದಲ್ಲಿರುವ ಒಂದು ಜೀವ, ಭಗವಂತ ಲಕ್ಷ್ಮಿಯನ್ನು ಹೊರತುಪಡಿಸಿದರೆ ಎಚ್ಚರದಲ್ಲಿರುವ ಒಂದು ಜೀವ ಅಂದರೆ ಅದು ಪ್ರಾಣದೇವರು ಮಾತ್ರ ಅಂತ ಹೇಳ್ತಾರೆ. ಅದರಿಂದ ಎಂಥ ಕ್ಷಣದಲ್ಲಿ ಕೂಡ ಅವರು ಭಗವಂತನ ಸರ್ವೋತ್ತಮತ್ವವನ್ನು ಮರೆಯುವ ಪ್ರಸಂಗವೇ ಇಲ್ಲ. ರಾಯರು ಈ ಶಬ್ದವನ್ನು ಹೇಳ್ತಾರೆ, ವಿಷ್ಣು ಅಂತತಃ ಹೇಗೆ ಸರ್ವೋತ್ತಮತ್ವೇನ, ಭಗವಂತ ಸರ್ವೋತ್ತಮ ಅಂತ ಯಾವಾಗಲೂ ಆದದಾತಿ ಸ್ವೀಕರೋತಿ. ಆದ್ದರಿಂದ ಪ್ರಾಣದೇವರ ಆರಾಧನೆ ಮಾಡಿದಾಗ ಭಗವಂತ ಕೂಡ ತನ್ನ ಮೂಲಕ ಫಲವನ್ನು ಕೊಟ್ಟೇ ಕೊಡ್ತಾನೆ. ನಮ್ಮಲ್ಲಿ ಒಂದು ದಾಸರ ಪದ ಇದೆ, ಹನುಮನ ಮತವೇ ಹರಿಯ ಮತವು ಅಂತ. ಅನೇಕ ಕಡೆಗಳಲ್ಲಿ ಆ ಹನುಮಂತನ ಅಥವಾ ಭೀಮಸೇನ ದೇವರ, ಮಧ್ವರಾಯರ ಅವತಾರಗಳ 3 ಅವತಾರಗಳಲ್ಲಿ ಪ್ರಾಣದೇವರು, ಆ 3 ಅವತಾರಗಳಲ್ಲಿ ಪ್ರಾಣದೇವರು ಏನೇನು ಚಿಂತನೆ ಮಾಡಿದರು ಎಲ್ಲದಕ್ಕೂ ಭಗವಂತ ಅಸ್ತು ಅಂತ ಹೇಳಿದಾನೆ ವಿನಃ ಎಲ್ಲಿ ಕೂಡ ಇಲ್ಲ ಎಂಬ ಶಬ್ದ ಭಗವಂತನ ವಿಷಯದಲ್ಲಿ, ಪ್ರಾಣದೇವರ ವಿಷಯದಲ್ಲಿ ಭಗವಂತನ ಬಾಯಿಂದ ಬಂದದ್ದಿಲ್ಲ, ಬರೋದೂ ಇಲ್ಲ. ಯಾಕೆಂದರೆ ಅವ್ರ ಮೇಲೆ ಅಷ್ಟು ವಿಶ್ವಾಸ. ಅದನ್ನು ರಾಘವೇಂದ್ರ ಸ್ವಾಮಿಗಳು ಮತ್ತೊಂದು ಕಡೆ ಹೇಳ್ತಾರೆ, ರಾಮಚಾರಿತ್ರ ಮಂಜದಲ್ಲಿ ಹೇಳ್ತಾರೆ. ಅಲ್ಲಿ ಪ್ರಾಣನ ಬಗ್ಗೆ ಸುಗ್ರೀವ ಭೇಟಿ ಆಗಬೇಕು. ಆ ಸಂದರ್ಭದಲ್ಲಿ ರಾಮ ಸುಗ್ರೀವನನ್ನು ನೋಡಿ ಸ್ವಲ್ಪ ಹಿಂದೇಟು ಹಾಕಿದ್ದ ಅಂತ. ಯಾವಾಗ ಹನುಮ ಪರಿಚಯ ಮಾಡಿಕೊಟ್ಟವರು ಯಾರು ಸುಗ್ರೀವನನ್ನು? ಹನುಮಂತ ಪರಿಚಯ ಮಾಡಿಕೊಟ್ಟವ. ಹನುಮಂತ ಹೇಳಿದ ಅಂತೆ, ಹಿಂಗೆ ಹೋಗಬೇಕು, ಇವನ ಸ್ನೇಹ ಮಾಡಬೇಕು ಮಾರಾಯ ರಾಮ ಅಂತ ಅಂದ್ಕೊಳ್ಳೆ ರಾಯರಂತಾರೆ, ಹನುಮನ ಮಾತನ್ನು ಕೇಳಿಯೇ ಮುಂದುವರೆದ ರಾಮ. ಹನುಮನ ಮೇಲೆ ಅಷ್ಟು ವಿಶ್ವಾಸ ರಾಮದೇವರಿಗೆ, ಭಗವಂತನಿಗೆ. ಅವನು ತಪ್ಪು ಮಾತಾಡೋದಿಲ್ಲ. ಯಾಕೆ ಅಂತಂದರೆ ತುಂಬ ಮತ್ತೊಂದು ಕಡೆ ಹೇಳ್ತಾರೆ, ವಾಯುದೇವರನ್ನು ಕಂಡ್ರೆ ದೇವರಿಗೆ ಭಾರಿ ಇಷ್ಟ. ಯಾಕೆ ಅಂದರೆ ವಾಯುದೇವರು ಸ್ವಲ್ಪ ಮಾತಾಡ್ತಾರಂತ. ನಿಮ್ಮ ಹಾಗೆ ಮೈಕ್ ಸಿಕ್ಕರೆ ಗಂಟೆಗಟ್ಟಲೆ ಕೊರೆಯುವುದಿಲ್ಲ ಅವರು ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರಂತ. ಅಷ್ಟೇ ಮಾತಾಡ್ತಾ ವ್ಯಾಲ್ಯೂಬಲ್, ಆ ಮಾತಿಗೆ ತುಂಬ ತೂಕವಾಗಿರ್ತಕ್ಕಂಥ ಮಾತು. ಈ ಸಮುದ್ರೋಲ್ಲಂಘನೆ ಯಾರು ಮಾಡ್ತಾರೆ ಅಂತ ಕೇಳಿದಾಗ, ಚರ್ಚೆ ಬಂದಾಗ ಎಲ್ಲ ಕಪಿಗಳು ನಾನಿಷ್ಟ ಹಾರಬಲ್ಲೆ ಅಂತೆಲ್ಲ ಭಾರಿ ಹೇಳಿಕೊಂಡ್ರು. ನಿಜವಾಗಿ ಹಾರುವ ಸಾಮರ್ಥ್ಯ ಇದ್ದವನು ಪ್ರಾಣ,
ಅವನ ಮೂಲೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದ ಅಂತೆ. ಕೊನೆಗೆ ಅವನಿಗೂ ಗೊತ್ತಿದೆ ಯಾರಿಗೂ ಆಗಲ್ಲ, ನನ್ನ ಹತ್ರ ಬರಬೇಕು ಅಂತ ಅವನಿಗೂ ಗೊತ್ತಿದೆ, ರಾಮನಿಗೂ ಗೊತ್ತಿದೆ ಬೇರೆ ಯಾರಿಗೂ ಆಗೋದಿಲ್ಲ, ಇವನನ್ನೇ ಹೇಳಬೇಕು ಅಂತ ಗೊತ್ತಿದೆ ರಾಮದೇವರು ಕೂಡ. ಅವರಿಬ್ಬರು ಪ್ರಾಣ ರಾಮ ಇಬ್ಬರು ಕೂಡ, ಹನುಮ ರಾಮ ಇಬ್ಬರು ಅದ್ಭುತವಾದ ಅದು ತಂದೆ ಮಗನ ಸಂಬಂಧ. ಅದು ಹೇಗೆ ಅಂದರೆ ಪರಸ್ಪರ ಒಬ್ಬರಿಗೊಬ್ಬರು ಯಾರ್ಯಾರೇನು ಮಾತಾಡ್ತಾರೆ ಮಾತಾಡಲಿ ನೋಡುವ. ಮತ್ತೆ ಕೊನೆಗೆ ಹೇಳಿದರೆ ಆಯಿತು. ಪ್ರಾಣ ಸುಮ್ಮನೆ ಕೂತ್ಕೊಂಡಿದ್ದ ಅಂತೆ, ರಾಮ ಬಂದು ಹನುಮ ಹೋಗಿ ನೋಡಿ ಬಾಪ್ಪ ಅಂತಂದ. ಆಯಿತು, ಎರಡು ಮಾತಿಲ್ಲ. ಹನುಮನ ಮತ ಹರಿಯ ಮತ ಅಂತ ದಾಸರು ಹೇಳಿದ್ದಕ್ಕೆ ಪ್ರತಿ ಕ್ಷಣಗಳಲ್ಲಿ ಎಲ್ಲ ಅವತಾರಗಳಲ್ಲಿ ಮೂಲ ರೂಪದಲ್ಲಿ ಕೂಡ ಭಗವಂತನ ಮಾತನ್ನು ಮೀರಿಲ್ಲ ಪ್ರಾಣ. ಆದ್ದರಿಂದಲೇ ವ್ಯಾದದ ರಾಯರು ಹೇಳ್ತಾರೆ, ವಿಷ್ಣುಂ ಸರ್ವೋತ್ತಮತ್ವೇನ ಸದಾ ಸ್ವೀಕರೋತಿ. ಯಾರೋ ಅನು ಪ್ರಾಣ. ಅಂತ ಪ್ರಾಣನ ಉಪಾಸನೆಯಿಂದ, ಪ್ರಾಣನ ಅಂತರ್ಗತನಾದ ಉದ್ಗೀತನ ಉಪಾಸನೆ ಮಾಡಿದ್ದಕ್ಕೇನೆ ಎಲ್ಲ ದೇವತೆಗಳಿಗೂ ಕೂಡ ಮೋಕ್ಷ ಖಂಡಿತ ಸಿಗತ್ತೆ. ಆದ್ದರಿಂದ ಮೋಕ್ಷಕ್ಕೆ ಭಗವಂತನ ಜ್ಞಾನ ಮಾತ್ರ ಅಲ್ಲ, ಪ್ರಾಣನ ಜ್ಞಾನವೂ ಕಾರಣ ಅಂತ ರಾಘವೇಂದ್ರ ಸ್ವಾಮಿಗಳು ತಮ್ಮ ಖಂಡಾರ್ಥದಲ್ಲಿ ತುಂಬ ಚಂದ ವಿವರಣೆ ಮಾಡ್ತಾರೆ. ಈ ರೀತಿ ಅದರ ಬಗ್ಗೆ ಈ ಕಥೆಯನ್ನು ಈ ರೀತಿ ಛಾಂದೋಗ್ಯೋಪನಿಷತ್ತು, ಅದರಿಂದ ನಮಗೂ ಕೂಡ ಒಂದು ಏನಂತಾರೆ ಅಂತಂದ್ರೆ, ನಮಗೆ ಕೊನೆಗೆ ಉಪನಿಷತ್ತನ್ನು ಮಾತು ಹೇಳುತ್ತೆ, ಯಾರಿಗೆ ಮೋಕ್ಷ ರೂಪವಾದ ಫಲ ಬೇಕು ಅಂತ ಅಪೇಕ್ಷೆ ಇರ್ತದೆ ಅವರು ಎಲ್ಲರೂ ಕೂಡ ನೇರ ಪ್ರಾಣ. ಅದು ಯೋಗ್ಯತೆ ನಮಗಿಲ್ಲ ಬಿಡಿ. ನಮಗೆ ರಾಯರಂಥ ಮಹಾಜ್ಞಾನಿಗಳು ಅಥವಾ ರಾಯರಂತ ತಿಳ್ಕೊಂಡಂಥ ಛಲಪ್ರತಿಮೆಗಳ ಮೂಲಕ ನಾವು ಆ ಮಾರ್ಗದಲ್ಲಿ ದೇವತೆಗಳು ಅನಂತರ ಪ್ರಾಣ, ಎಷ್ಟು ದೇವತೆಗಳಿದ್ದರೂ ಕೂಡ ಪ್ರಾಣನನ್ನು ಹೊರತುಪಡಿಸಿದರೆ ಇಲ್ಲ. ಯಾರು ಇಲ್ಲದೆ ಇದ್ದರೂ ಪ್ರಾಣ ಇದ್ದ ಅಂತಂದರೆ ನಮಗೆ ಪ್ರಾಣ ಬರುತ್ತೆ. ಈ ರೀತಿ ಆ ಉಪನಿಷತ್ತು ನಮಗೂ ಕೂಡ ಒಂದು ನಿತ್ಯ ಆರಾಧನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಚಿಂತನೆಯನ್ನು ಈ ಕಥೆಯ ಮೂಲಕ ಕೊಡ್ತದೆ. ರಾಯರದನ್ನು ಒಳ್ಳೆ ಹೃದಯಂಗವಾಗಿ ಒಳ್ಳೆ ರೀತಿಯಲ್ಲಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ. ರಾಯರ ವೈಶಿಷ್ಟ್ಯ ಮತ್ತೊಂದು ಅಂತಂದರೆ, ಅವರ ಎಲ್ಲ ಗ್ರಂಥಗಳು ಅಷ್ಟೇ ನಮ್ಮಂಥವರಿಗೂ ಪಾಮರರಿಗೂ ಅರ್ಥ ಆಗುವ ರೀತಿಯಲ್ಲಿ ಸಂಸ್ಕೃತ ಭಾಷೆಯವರದ್ದು. ನಮಗೆ ರಾಘವೇಂದ್ರ ಸ್ವಾಮಿಗಳ ಗೀತಾ ವಿವೃತ್ತಿ ಅವರು ಅದು ಅಷ್ಟೇ. ಗೀತೆಗೆ ಆಚಾರ್ಯರಿಂದ ಆರಂಭ ಮಾಡಿಕೊಂಡು ಎಲ್ಲರೂ ಕೂಡ 2ನೇ ಅಧ್ಯಾಯದ ನಂತರ ವ್ಯಾಖ್ಯಾನ ಭಾಷ್ಯ ಎಲ್ಲ ಇದೆ. ಆದರೆ ರಾಘವೇಂದ್ರ ಸ್ವಾಮಿಗಳು ಮಾತ್ರ 1ನೇ ಅಧ್ಯಾಯದ 1ನೇ ಶ್ಲೋಕದಿಂದಲೂ ಕೂಡ ಅರ್ಥ ಬರೆಯುವುದು ಮಾತ್ರ ಅಲ್ಲ, ಆ ರೀತಿ ಧೃತರಾಷ್ಟ್ರನ ಬಾಯಲ್ಲಿ ಆ ರೀತಿ ಮಾತು ಬರಲಿಕ್ಕೆ ಕಾರಣ ಏನು, ಅಲ್ಲಲ್ಲಿ ಅರ್ಜುನ ಈ ರೀತಿ ಪ್ರಶ್ನೆ ಮಾಡಲಿಕ್ಕೆ ಕಾರಣ ಏನು, ಪ್ರತಿ ಶ್ಲೋಕಕ್ಕೂ ಕೂಡ ಅವತಾರಿಕೆಯನ್ನು ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅದು ನನಗೆ ಗುರುಕುಲದಲ್ಲಿ ವಿದ್ಯಾಪೀಠದಲ್ಲಿ ಇರುವಾಗ ನನಗೆ ಈ ವೇದಾಂತದ ಅಷ್ಟರ ಬಗ್ಗೆ ಮೊದಲೆಲ್ಲ ರುಚಿ ಇರಲಿಲ್ಲ. ಅಲ್ಲಿ ಏನು ಪರೀಕ್ಷೆ ಬಂದಾಗ ಒಂದು ವಾರದ ಮೊದಲು ಓದಲಿಕ್ಕೆ ಶುರು ಮಾಡಬೇಕು, ಪರೀಕ್ಷೆ ಪಾಸ್ ಆಗಬೇಕು, ಅಷ್ಟೇ ತಲೆಯಲ್ಲಿ ಇದ್ದದ್ದು ನಮಗೆ. ಕೊನೆಗೆ ಅಲ್ಲೊಬ್ಬರು ಆಚಾರ್ಯರು, ಸೀತಾರಾಮಾಚಾರ್ಯರು ಅಂತೊಬ್ಬರು ಅಧ್ಯಾಪಕರಿದ್ದರು ನಮಗೆ. ಅವರು ಕೊನೆಗೆ ನಮಗೆ 3 ದಿವಸ ರಜೆ, ಅನಧ್ಯಯನ ರಜೆ ಇತ್ತು. ರಜೆಯಲ್ಲಿ ನಾವು ಒಂದು 3 ಜನ ಇದ್ವಿ ಮಠದಲ್ಲಿ ಅಷ್ಟೇ, ಎಲ್ಲರೂ ಮನೆಗೆ ಹೋಗೋರು. ಆ 3 ಜನ ಏನು ಮಾಡೋದು, ಬೆಳಗ್ಗೆ ಹೇಳೋದು, ಸ್ನಾನ ಸಂಧ್ಯಾವಂದನೆ ಮಾಡೋದು, ಪೂಜೆ ವೇದವ್ಯಾಸರ ಪೂಜೆಯನ್ನು ಮಾಡ್ತಾನೆ, ಎಲ್ಲ ಕೆಲಸ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದು, ತಿರುಗೋದು, ಇಷ್ಟೇ ಕೆಲಸ. ಓದು ಇದನ್ನು ಅಧ್ಯಯನ ಮಾಡ ತಲೆಯೇ ಇರಲಿಲ್ಲ. ಒಂದು ದಿವಸ ಒಂದು ರಜೆಯಲ್ಲಿ ಸೀತಾರಾಮಾಚಾರ್ಯರು ಅಲ್ಲಿ ಇದ್ದು ನಾವು ಮಾಡುವ ದಿನಚರಿ ನೋಡಿದರು. ಸಾಯಂಕಾಲ ಕರೆದ್ರು ನಮ್ಮನ್ನು. ಏನು ಮಾಡ್ತಾ ಇದ್ದೀನಿ ನೀನು, ಏನು ಹೇಳಿ ಗೊತ್ತಾಗಲಿಲ್ಲ. ನಿಮಗೆ ಸ್ವಾಮಿಗಳು ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಅಪ್ಪ ಕೂಡ ನಿಮಗೆ ವಿದ್ಯೆ ಕೊಡಬೇಕು, ಬೇಕಾದ್ದನ್ನು ಸುಖ ಕೊಡಬೇಕು, ಊಟ ಕೊಡಬೇಕು ಅಂತ ಹೇಳಿ ಒದ್ದಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಗುರುಗಳು, ಸ್ವಾಮಿಗಳು ಬೇರೆ ಯಾರ ಹತ್ರ ನಿಮ್ಮ ಅಮ್ಮ ಅಪ್ಪ ಕೈ ಚಾಚಿದಾರೋ ಇಲ್ಲೋ ಗೊತ್ತಿಲ್ಲ. ಆ ಗುರುಕುಲದಲ್ಲಿ ನಿಮ್ಮಂಥ ಹುಡುಗರನ್ನು ಪೋಷಣೆ ಮಾಡಿ ವಿದ್ಯೆಯನ್ನು ಬೆಳೆಸಬೇಕು ಅಂತ ದೃಷ್ಟಿಯಿಂದ ಗುರುಗಳು ಇಡೀ ದೇಶದುದ್ದಕ್ಕೆ ಸಂಚಾರ ಮಾಡಿ ನಿಮಗೋಸ್ಕರ ತಗೊಂಡು ಬಂದು ಭಿಕ್ಷದ ಹಣ ಎಲ್ಲ ನಿಮಗೆ ಸುರಿತಾ ಇದ್ದಾರೆ. ನೀವು ಮಾಡಿದ ಪ್ರತ್ಯುಪಕಾರ ಏನು ಇದಾ? ತಿಂದು ಮಲಗುವುದಾ ನೀವು? ಹಾಗಾದರೆ ಏನು ಮಾಡಬೇಕು? ಅಧ್ಯಯನ ಮಾಡಿ. ಗುರುಗಳ ಅಪೇಕ್ಷೆ ನಿಮ್ಮಿಂದ ಏನೂ ಮಾಡೋದಿಲ್ಲ. ನೀವು ಚೆನ್ನಾಗಿ ಓದಿ, ನೀವು ವೇದಾಂತವನ್ನು ಚೆನ್ನಾಗಿ ತಿಳ್ಕೊಂಡು 4 ಜನಕ್ಕೆ ವೇದಾಂತದ ಅನುಭವ ಉಣಬಡಿಸ್ತೀರಿ ಅಂತಾದರೆ ಅದೇ ಅವರಿಗೆ ಸಾಕು ಅಂತ. ಆದ್ದರಿಂದ ಇವತ್ತಿಂದ ನೀವು ಏನು ಮಾಡಬೇಕು? ಅಧ್ಯಯನಕ್ಕೆ ತೊಡಗು. ಏನು ಅಧ್ಯಯನ, ಏನು ಓದಬೇಕು ಗೊತ್ತಿಲ್ಲ. ಸ್ವಲ್ಪ ಸಂಸ್ಕೃತ ಶ್ಲೋಕ ಓದಿದಾಗ ಅರ್ಥ ಆಗ್ತಿತ್ತು, ಅಷ್ಟರ ಮಟ್ಟಿಗೆ ಬಂದಿತ್ತು. ಅದಕ್ಕೆ ಆಚಾರ್ಯರಾಗ ಹೇಳಿದ್ದು, ಸುಲಭವಾಗಿ ಗೀತೆಯ ಚಿಂತನೆ ಬೇಕು ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ವಿವೃತ್ತಿ ಓದು. ಅಲ್ಲಿ ಕೂತ್ಕೊಂಡು 1ನೇ ಶ್ಲೋಕ ಅವರು ನನ್ನ ಹತ್ರ ಓದಿಸಿದರು. ಅದು ಸ್ವಲ್ಪ ಅರ್ಥ ಆಯಿತು. ಅರ್ಥ ಆದಮೇಲೆ ಅದು ಏನೋ ಗುರುಗಳ ಆಶೀರ್ವಾದ, ರಾಯರ ಕೃಪೆ. ಆಮೇಲೆ ಅದನ್ನು ಓದ್ತಾ
ವೇದಾಂತ ಬಿಟ್ಟು ಬೇರೆ ಬೇರೆ ಏನೋ ಬೇಡ ಎಂಬ ಸ್ಥಿತಿ ನನ್ನ ತಲೆಯಲ್ಲಿ ಬಂತು. ಅಂದರೆ ರಾಯರು ತಮ್ಮ ಶಬ್ದಗಳಿಂದಲೇ ಎಲ್ಲರನ್ನೂ ತಮ್ಮ ಕಡೆಗೆ ಭಗವಂತನ ಕಡೆ ಎಳೆಯುವ ತಾಕತ್ತು ಶಬ್ದಗಳಲ್ಲಿದೆ, ಅವರೇ ಬರಬೇಕಾಗಿಲ್ಲ, ಶಬ್ದಗಳಲ್ಲಿ ಆ ತಾಕತ್ತನ್ನು ಇಟ್ಟಿದ್ದಾರೆ ಅಂತ. ಅಷ್ಟು ಸುಲಭವಾಗಿ ಪಾಮರರಿಗೂ ಅರ್ಥ ಆಗೋ ರೀತಿಯಲ್ಲಿ ರಾಯರ ಭಾಷೆ. ಉಪನಿಷತ್ತಿಗೂ ಅಷ್ಟೇ, ಎಲ್ಲ ವ್ಯಾಖ್ಯಾನಗಳು ತುಂಬ ಕ್ಲಿಷ್ಟ, ಉಪನಿಷತ್ತೇನು ಸುಲಭ ಇಲ್ಲ. ಆದರೆ ರಾಯರ ವ್ಯಾಖ್ಯಾನ ಖಂಡಾರ್ಥ ನೋಡಿದರೆ ಉಪನಿಷತ್ತು ಕೂಡ ಇಷ್ಟು ಸುಲಭವಾ ಎಂಬ ಭಾವನೆ ಬರುತ್ತೆ. ಅದು ರಾಯರ ವೈಶಿಷ್ಟ್ಯ, ರಾಯರ ಅಂತರ್ಗತನಾದ. ಅವರಿಗೆ ಆ ಸಾಮರ್ಥ್ಯ ಎಲ್ಲಿಂದ ಬಂತು ಅಂದರೆ ಭಾಗವತ ಹೇಳುತ್ತೆ, ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ ಹೇಳಿದೆ 6ನೇ ಸ್ಕಂದದಲ್ಲಿ. ನಿತ್ಯ ಅಂತಂದರೆ ಭಗವಂತ. ವಿಜಯತೀರ್ಥರವರು ವ್ಯಾಖ್ಯಾನ ಮಾಡ್ತಾರೆ, ಪ್ರಹ್ಲಾದ 12 ಜನ ಭಗವದ್ಭಕ್ತರ ಗುಂಪಿನಲ್ಲಿ ಪ್ರಹ್ಲಾದ ರಾಜರನ್ನು ಒಬ್ಬರನ್ನು ಸೇರಿಸ್ತಾರೆ ಭಾಗವತಕಾರರು, ವ್ಯಾಸರು. ಅದು ನಮಗೆ ತುಂಬ ಖುಷಿ ಆಗ್ತಕ್ಕಂಥ ವಿಚಾರ. ನಮ್ಮ ರಾಯರು ಜಗತ್ತಲ್ಲಿರುವ 12 ಭಕ್ತರಲ್ಲಿ ಒಬ್ಬರು ನಮ್ಮ ಪ್ರಹ್ಲಾದ ರಾಜರು ಅಂತಂದರೆ ಎಷ್ಟು ಖುಷಿ ಆಗಬೇಡ. ಅಂಥವರು ನಮ್ಮ ರಾಯರಾಗಿ ನಮ್ಗೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದಾರೆ ಅಂತಂದರೆ, ರಾಯರು ಯಾಕೆ ನಿತ್ಯ ಅಂದರೆ ನಾರಾಯಣ, ಭಕ್ತಿ ಅಂದರೆ ಭಕ್ತಿ ಸ್ವರೂಪನಾದ ವಾಯುದೇವರು, ಅವರಿಬ್ಬರನ್ನು ಯಾವಾಗಲೂ ತಮ್ಮಲ್ಲಿ ತುಂಬಿಸಿಕೊಂಡು ಇರುವವರು. ಆದ್ದರಿಂದಲೇ ಭಕ್ತಿಮಾನ್, ನಿತ್ಯ ಭಕ್ತಿಮಾನ್ ಪ್ರಹ್ಲಾದ ರಾಯರು ಅಂತ ಹೇಳ್ತಾರೆ. ಅವರು ಈ ರೀತಿ ಬರಲಿಕ್ಕೆ ಕಾರಣ ಏನು ರಾಯರು ಅಂತಂದರೆ, ಒಳಗೆ ಪ್ರಾಣ ಕೂತ್ಕೊಂಡು ಭರಿಸ್ತಾನೆ ಅಂತ ಹೇಳ್ತಾರೆ. ಆ ವಿಶ್ವಾಸ ಅವರಲ್ಲಿ ಇತ್ತು. ವ್ಯಾದದಾತಿ ಅಂತಂದ್ರಲ್ಲ, ಅದು ಅವರಿಗೂ ಅನ್ವಯ. ಅವರು ಒಳಗಿಂದ ಭಗವಂತ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಚಿಂತನೆ ಮಾಡಿಕೊಂಡು ರಾಯರು ಕೂತದ್ದರಿಂದಲೇ ಅವರಿಗೆ ಜೀವನದಲ್ಲಿ, ಅವರು ವೃಂದಾವನ ಪ್ರವೇಶ ಮಾಡಿ ಇಷ್ಟು ವರ್ಷ ಆದರೂ ಕೂಡ ಅವರ ಹತ್ರ ಏನು ಸಮಸ್ಯೆ ಬಂದರೂ, ಲೌಕಿಕವೋ ಆಧ್ಯಾತ್ಮವೋ, ಅವರಲ್ಲೇ ಬಳಿಗೆ ಹೋಗಬೇಕು ನಾವು, ಬೇರೆ ಗತಿನೇ ಇಲ್ಲ. ಈ ರೀತಿಯ ಅವರ ವ್ಯಾಖ್ಯಾನ ಕೌಶಲ್ಯ. ಮತ್ತೊಂದದೇ ಛಾಂದೋಗ್ಯದಲ್ಲಿ 5ನೇ ಅಧ್ಯಾಯದಲ್ಲಿ ಮತ್ತೊಂದು ಕಥೆ ಬರುತ್ತೆ. ಕಥೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಎಲ್ಲ ಇಂದ್ರಿಯಾಭಿಮಾನ ದೇವತೆಗಳಲ್ಲಿ ಯಾರು ದೊಡ್ಡವರು ಅಂತ ಪ್ರಶ್ನೆ ಬಂತಂತೆ. ನಾನು ದೊಡ್ಡವನು ಅಂತ. ಇದಕ್ಕೆ ಸಂಬಂಧಪಟ್ಟಂಥ ದಾಸರು ಕೂಡ ಅನೇಕ ಕೃತಿಗಳಲ್ಲಿ ಈ ಕಥೆಯನ್ನು ಉಲ್ಲೇಖ ಮಾಡಿದ್ದಾರೆ. ಜಗನ್ನಾಥ ದಾಸರು ಕೂಡ ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿ ಉಪನಿಷತ್ತು ರಾಘವೇಂದ್ರ ಸ್ವಾಮಿಗಳು ಅದಕ್ಕೆ ಅರ್ಥ ಬರಿತಾ ತುಂಬ ಹೇಳಿಕೊಂಡು ಬರ್ತಾರೆ. ಅಲ್ಲಿ ಯಾರು ದೊಡ್ಡವರು ಅಂದರೆ ಶ್ರೇಷ್ಠ ಜ್ಯೇಷ್ಠ ಯಾರು ಅಂತ ಉಪನಿಷತ್ತೇ ಕೊನೆಗೆ ಉತ್ತರ ಕೊಡುತ್ತೆ. ಪ್ರಾಣ ಏವ ಜ್ಯೇಷ್ಠ ಪ್ರಾಣ ಏವ ಶ್ರೇಷ್ಠ ಅಂತ. ಪ್ರಾಣ ಅಂತಂದರೆ ಉಪನಿಷತ್ತು ಪ್ರತಿಯೊಂದು ಶಬ್ದಕ್ಕೂ ಕೂಡ ಭಗವಂತ ಅಂತಲೇ ಅರ್ಥ ಮಾಡಬೇಕು ಅಂತ ನಿಯಮ. ಆದರೆ ರಾಯರು ವ್ಯಾಖ್ಯಾನ ಮಾಡುವಾಗ ಒಂದು ಅರ್ಥ ಮುಖ್ಯ ಪ್ರಾಣ ಅಂತ ಇಟ್ಕೊಳ್ಳೇಬೇಕು ಅಂತ ರಾಯರು ಹೇಳ್ತಾರೆ. ಇಲ್ಲ ಅಂದರೆ ಆಗೋದಿಲ್ಲ. ಯಾಕೆ ಅಂದರೆ ಅಭಿಮಾನಿ ತತ್ವಾಭಿಮಾನಿ ದೇವತೆಗಳು ಎಲ್ಲರೂ ನಾನು ದೊಡ್ಡವನು ಅಂತಂದರೆ, ಚಕ್ಷುರಿಂದ್ರಿಯ ಅಭಿಮಾನಿ ದೇವತೆ ಹೇಳಿದರಂತೆ, ಚತುರ್ಮುಖನ ಬ್ರಹ್ಮನ ಹತ್ರ ಹೋಯ್ತಿದ್ದು ಜಡ್ಜ್ಮೆಂಟ್ ಕೊಡಲಿಕ್ಕೆ ಅಂತ ಅವರ ಎಲ್ಲ ದೇವತೆಗಳು ಅಲ್ಲಿಗೆ ಹೋದರಂತೆ. ನೀನೇ ಹೇಳಬೇಕು ಯಾರು ದೊಡ್ಡವರು ಅಂತ. ಚತುರ್ಮುಖ ಬ್ರಹ್ಮ ಒಂದು ಹೇಳಿದ, ಈ ನನ್ನ ದೇಹ ವಿರಿಂಚ ಶರೀರಂ ಅಂತಲೇ ಹೇಳ್ತಾರೆ. ಚತುರ್ಮುಖನ ಶರೀರ, ಅವನೇ ಚತುರ್ಮುಖ ಹೇಳ್ತಾನೆ, ನನ್ನ ಶರೀರದಲ್ಲಿ ಒಬ್ಬೊಬ್ಬೇ ಅಭಿಮಾನಿ ದೇವತೆ ಇಲ್ಲಿಂದ ತೊಲಗರಿ, ಹೋಗಿ 1 ವರ್ಷ ಬಿಟ್ಟು ಬರ್ರಿ. ಯಾರು ತೊಲಗಿದಾಗ ಈ ದೇಹ ನಿಶ್ಚೇಷ್ಟಕವಾಗಿ ಬೀಳ್ತದೋ ಅವನು ದೊಡ್ಡವನು ಅಂತ ರಾಘವೇಂದ್ರ ಸ್ವಾಮಿಗಳು ಈ ಸಂದರ್ಭದಲ್ಲಿ ಅರ್ಥ ಬರೀತಾರೆ. ಶವ ಇವ ಅಂತ ಹೇಳ್ತಾರೆ. ಅಂದರೆ ಚತುರ್ಮುಖ ಹೇಳ್ತಾನೆ, ನಿಶ್ಚೇಷ್ಟಕವಾಗಿ ಹೆಣದಂತೆ ಬಿದ್ದುಕೊಂಡಿರತ್ತೋ ಯಾರು ಹೋದಾಗ ಅವನು ದೊಡ್ಡವನು ಅಂತ. ಚಕ್ಷುರಿಂದ್ರಿಯ ಅಭಿಮಾನ ದೇವತೆ ಹೋದ ಅಂತ, ಸೂರ್ಯ ಹೋದ, 1 ವರ್ಷ ಎಲ್ಲ ಸಂಚಾರ ಮಾಡಿದ, ಬಂದು ನೋಡ್ತಾನೆ, ಮೊದಲು ತಾನು ಇದ್ದಾಗ ಈ ಚತುರ್ಮುಖನ ದೇಹ ಎಷ್ಟು ಪುಷ್ಟವಾಗಿತ್ತೋ ಅದಕ್ಕಿಂತ ಪುಷ್ಟವಾಗಿದೆ ದೇಹ, ಚೆನ್ನಾಗಿದ್ದಾನೆ. ಹೆಂಗೆ ಕೇಳ್ತಾನೆ, ನಾನು ಹೆಂಗಿದ್ದೀನಿ, ನಾನು ಇಲ್ಲದೆ ನೀವೆಲ್ಲ ಹೆಂಗೆ ಜೀವನ ಮಾಡಿದಿರಿ ಅಂತ ಕೇಳ್ತಾನೆ ಅಂತ ಸೂರ್ಯ. ಅದಕ್ಕೆಲ್ಲ ದೇವತೆಗಳು ಹೇಳ್ತಾರೆ, ನಾನು ಅಗ್ರಹಣ ದೇವತೆ ನಾನು ಎಲ್ಲವನ್ನು ಪರಿಮಳ ಸ್ವೀಕಾರ ಮಾಡ್ತಿದ್ದೆ, ಶಬ್ದ ಕೇಳ್ತಾ ಇತ್ತು, ಆರಾಮ ತಿನ್ನಲಿಕ್ಕೆ ಬೇಕಾದ ವ್ಯವಸ್ಥೆ ಇತ್ತು, ನಡಿಲಿಕ್ಕೆ ಕೈಕಾಲು ಎಲ್ಲ ಗಟ್ಟಿಯಾಗಿತ್ತು, ಅದರ ಆರಾಮದಲ್ಲಿದ್ದೆ. ಹೀಗೆ ಎಲ್ಲ ದೇವತೆಗಳು ಹೋಗಿ ಬರೋದು ಹೇಳಿದೆ. ಅದಕ್ಕೆ ನಮ್ಮಲ್ಲಿ ಕೂಡ ನೋಡಿ, ಎಲ್ಲ ಇಂದ್ರಿಯಗಳು ಸರಿ ಇದ್ದು ಅಂತಂದರೆ ನಾವು ಬೈತೇವೆ. ಎಲ್ಲ ಕೈಕಾಲೆಲ್ಲ ಗಟ್ಟಿ ಇಟ್ಕೊಂಡು ಭಿಕ್ಷೆ ಬೇಡ್ತಾನಿವ, ಕೆಲಸ ಮಾಡಿ ತಿನ್ನಲಿಕ್ಕಾಗೋದಿಲ್ಲ ಇವನಿಗೆ ಅಂತ. ಕಷ್ಟನೂ ಬಂತು, ಸುಖನೂ ಬಂತು. ಆದರೆ ಕಣ್ಣಿಲ್ಲ ಅಂತಂದರೆ ನೋಡಿ, ರಸ್ತೆಯಲ್ಲಿ ಯಾವನಾದರೂ ಕಣ್ಣಿಲ್ದವನು ಕುರುಡ ಬರ್ತಾ ಇದ್ದ, ನಾವೇ ಹೋಗ್ತೇವೆ, ಅಯ್ಯೋ ಪಾಪ ಕಣ್ಣಿಲ್ಲ ಅಂತ ಹೇಳಿ ಅವನನ್ನು ಕರ್ಕೊಂಡು ಬರ್ತೇವೆ, ಇಲ್ಲದ್ರೆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೇವೆ. ಅಂದರೆ ಮೊದಲು ಕಣ್ಣಿದ್ದಾಗ ಎಷ್ಟು ಚಂದ ಅವನು ಜೀವನ ಮಾಡ್ತಿದ್ನೋ ಅದಕ್ಕಿಂತ ಚಂದ ಜೀವನ ಮಾಡುವುದು ಕಣ್ಣಿಲ್ಲದೆ ಇರುವಾಗ. ಇಂದ್ರಿಯ ಎಲ್ಲ ಕಿವಿ ಕೇಳೋದಿಲ್ಲ, ಅವನಿಗೆ ಉಪಚಾರ ಮಾಡಿದ್ದು, ಕೈಕಾಲು ಸರಿ ಇಲ್ಲ, ಉಪಚಾರ ಮಾಡಿದ್ದು ನಾವು. ಅದರಿಂದ ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ತೊಲಗಿದಾಗ ಮೊದಲು ಹೇಗಿತ್ತೋ ದೇಹ ಅದಕ್ಕಿಂತ ಚಂದ ದೇಹ ಪುಷ್ಟವಾಗಿ ಬೆಳೀತಂತೆ.
ಕೊನೆಗೆ ಪ್ರಾಣ ಹೇಳಿದ ಅಂತ, ನಾನು ಹೋಗ್ಲೋ, ಹೋಗಿಲ್ಲ, ಕೇಳಿದ್ರಂತೆ ಹೋಗ್ಲೋ ಅಂತ. ಹೊರಡಬೇಕು. ಉಪನಿಷತ್ತು ಹೇಳುತ್ತೆ, ಹೊರಡಲಿಕ್ಕೆ ಅಂತ ಮನಸ್ಸು ಮಾಡಿ ಹೊರಡುವಾಗಲೇ ದೇಹ ಬೀಳಲಿಕ್ಕೆ ಶುರು ಆಯ್ತಂತ. ಮತ್ತು ಎಲ್ಲ ದೇವತೆಗಳು ಬಂದರು, ಇಲ್ಲ ಮಾರಾಯಣ ನೀನೇ ದೊಡ್ಡವನು, ನೀನೇ ಅಂತ ಹೇಳಿ ಜ್ಯೇಷ್ಠ ಶ್ರೇಷ್ಠ ಅಂತ ಹೇಳಿ ಪ್ರಾಣನ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಹೀಗೆ ಪ್ರಾಣನಿಗೆ ಈ ಅನೇಕ ಶಬ್ದಗಳ ಉಪಾಸನೆಯನ್ನು ಉಪನಿಷತ್ತು ಹೇಳುತ್ತೆ. ರಾಘವೇಂದ್ರ ಸ್ವಾಮಿಗಳು ಅಲ್ಲಲ್ಲಿ ಜ್ಯೇಷ್ಠ ಶ್ರೇಷ್ಠ ಎಂಬುದಕ್ಕೆ ರಾಘವೇಂದ್ರ ಸ್ವಾಮಿಗಳು ನಮಗೆ ಮೇಲ್ನೋಟಕ್ಕೆ ಜ್ಯೇಷ್ಠ ಶ್ರೇಷ್ಠ ಅಂತಂದರೆ ಸಾಮಾನ್ಯವಾಗಿ ಒಂದೇ ಅರ್ಥ ಬರುವಂಥದ್ದು ಅಂತ ಅಂದ್ಕೊಳ್ತೇವೆ. ರಾಯರು ಬರೀತಾರೆ ಬೇರೆ ಬೇರೆನೇ ಅರ್ಥ ಬರೀತಾರೆ. ಜ್ಯೇಷ್ಠ ಅಂತ ಯಾಕೆ ವಾಯುದೇವರು ವಯಸ್ಸ ಉತ್ತಮ ಅಂತ ಬರೀತಾರೆ. ವಯಸ್ಸಿನಿಂದ ಎಲ್ಲ ದೇವತೆಗಳಿಗಿಂತ ದೊಡ್ಡವರು. ಚತುರ್ಮುಖನ ನಮ್ಮದೇ ದೊಡ್ಡ ಪ್ರಾರಬ್ಧ ಅಂದ್ಕೊಳ್ತೇವೆ. ಪಾಪ ಚತುರ್ಮುಖ ಬ್ರಹ್ಮರಿಗೆ ಓದಾಡಬೇಕು. ಅವರು 100 ವರ್ಷ ಪ್ರಾರಬ್ಧ ಅಂತ. ನಮ್ಗೆ ಒಂದೊಂದು ಜನ್ಮ ಅಥವಾ ಎಷ್ಟು ಗೊತ್ತಿಲ್ಲ, ನಮ್ಗೆ ಹಣೆಬಾರ ಗೊತ್ತಿದ್ರೆ ಇಲ್ಲಿ ಇರ್ತಿರ್ಲಿಲ್ಲ. ಆದರೆ ಪ್ರಾರಬ್ಧ 100 ವರ್ಷ ಅಂದರೆ ನಿಮ್ಮ 100 ವರ್ಷ ಅಲ್ಲ, ಅದು ದೇವಮಾನದ ಕ್ರಮದಲ್ಲಿ. ಒಂದು ಹೇಳಿಬಿಡ್ತೇನೆ, ಚತುರ್ಮುಖ ಬ್ರಹ್ಮನ ಒಂದು ಹಗಲು ಅಂತಂದರೆ ನಮ್ಮ ಪ್ರಕಾರ 432 ಕೋಟಿ ವರ್ಷ ನಮಗಾದರೆ ಚತುರ್ಮುಖನ ಒಂದು ಹಗಲು. ಅದೇ ರೀತಿ 432 ಕೋಟಿ ವರ್ಷ ನಮಗೆ ಮತ್ತೊಮ್ಮೆ ಆದರೆ ಅವನಿಗೆ ಒಂದು ರಾತ್ರಿ. ಹೀಗೆ 100 ವರ್ಷ. ಅದು ನಮಗೆ ಲೆಕ್ಕಕ್ಕೆ ಯಾವ ಕ್ಯಾಲ್ಕುಲೇಟರ್, ಯಾವ ಕಂಪ್ಯೂಟರ್, ಯಾವ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕೂಡ ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ ಈಗಿನ ಕಾಲದಲ್ಲಿ. ಅಷ್ಟು ದೊಡ್ಡ ಪ್ರಾರಬ್ಧ ಚತುರ್ಮುಖ ಬ್ರಹ್ಮದೇವರಿಗೆ. ಆದರೆ ವ್ಯತ್ಯಾಸ ಇಷ್ಟೇ, ಅವನು ಸುಖ ಪ್ರಾರಬ್ಧ, ನಮ್ಮದು ದುಃಖ ಪ್ರಾರಬ್ಧ ಅಂತ. ವಾಯುದೇವರು ತುಂಬ ವರ್ಷಗಳ ಕಾಲ ಭಗವಂತನ ಆರಾಧನೆ ಮಾಡ್ತಕ್ಕಂಥವ್ರು. ತುಂಬ ವರ್ಷ ಬದುಕುವುದು ಮುಖ್ಯ ಅಲ್ಲ, ಬದುಕಿದಾಗ ಎಷ್ಟು ಸಾಧನೆ ಮಾಡಿದೆ ಅಂತ ಮುಖ್ಯ. ವಾಯುದೇವರ ಆ ದೃಷ್ಟಿಯಿಂದಲೂ ಭಗವಂತನಿಗೆ ಭಾರಿ ಇಷ್ಟ ಅಂತೆ. ಆದ್ದರಿಂದ ರಾಯರಂತಾರೆ ಜ್ಯೇಷ್ಠ. ಯಾಕೆ? ವಯಸ್ಸ ಉತ್ತಮ ವಾಯು. ಇವರೆಲ್ಲ ದೇವತೆಗಳಲ್ಲಿ ವಯಸ್ಸಿನ ದೊಡ್ಡವರು ಯಾರು? ವಾಯುದೇವರು. ಆದ್ದರಿಂದ ಅವನು ಜ್ಯೇಷ್ಠ. ಶ್ರೇಷ್ಠ ಅಂತಂದರೆ ರಾಯರು ಬರೀತಾರೆ, ಆಚಾರ್ಯರು ನಿರ್ಣಯದಲ್ಲಿ ಈ ಅವತಾರ ಕ್ರಮದಲ್ಲಿ ಆಗುವಾಗ ಎಲ್ಲ ಪಾಂಡವರು ಕೌರವರು ಅವತಾರ ಮಾಡಬೇಕಾದ್ರೆ ಒಂದು ಯೋಯೋ ಗುಣಜ್ಯೇಷ್ಠ ಸ ಉತ್ತಮ ಅಂತ ಆಚಾರ್ಯರ ಒಂದು ಮಾತಿದೆ. ಅದಕ್ಕೆ ಅನುಗುಣವಾಗಿ ಉಪನಿಷತ್ತಿಗೆ ರಾಯರ ಅರ್ಥ ಬರೀತಾರೆ. ಶ್ರೇಷ್ಠ ಅಂತಂದರೆ ಯಾವ ರೀತಿ ಶ್ರೇಷ್ಠ ಅಂತಂದರೆ ಗುಣತಃ ಶ್ರೇಷ್ಠ ಅಂತ. ಗುಣಗಳಿಂದಲೂ, ವಯಸ್ಸಿನಿಂದ ಮಾತ್ರ ದೊಡ್ಡವರಲ್ಲ ವಾಯುದೇವರು, ಗುಣದಿಂದಲೂ ಅತ್ಯಂತ ಎತ್ತರದ ವ್ಯಕ್ತಿತ್ವ. ಆದ್ದರಿಂದ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಪ್ರಾಣ ಅಂತ ಉಪನಿಷತ್ತು ಹೇಳಿದೆ ಅಂತ ಅರ್ಥ ಬರೀತಾರೆ. ಹೀಗೆ ತುಂಬ ದೇವರ ನಮಗೆ ನಿತ್ಯ ಉಪಾಸನೆಗೆ ಪ್ರಾಣದೇವರ ತುಂಬ ಹೆಸರುಗಳನ್ನು ಕೊಡ್ತಾರೆ ಉಪನಿಷತ್ತು. ಸ್ವಂ, ಸುವರ್ಣ, ಪ್ರತಿಷ್ಠ, ಅಯಾಸ್ಯ, ವಿಶ್ವಂಬರ, ಭಟ್, ಅನೇಕ ಶಬ್ದಗಳನ್ನು ಕೊಡ್ತಾರೆ. ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರಲ್ಲಿ ಪ್ರಾಣನ ಈ ರೂಪ ಉಪಾಸನೆ ಮಾಡಬೇಕು ಅಂತ ಭಾರಿ ಚಂದ ಹೇಳ್ತಾರೆ ರಾಯರು. ಅದಕ್ಕೆ ಅರ್ಥ ಭಾರಿ ಚಂದ ಹೇಳ್ತಾರೆ. ಯಜ್ಞಯಾಗಾದಿಗಳು ನಮ್ಮ ಮನೇಲಿ ಮಾಡ್ತೇವೆ, ಹೋಮ. ಒಂದು ಹೇಳಿ ಬಿಟ್ಟುಬಿಡ್ತೇನೆ, ಸಮಯ ಆಗ್ತಾ ಇದೆ ಕಾಣುತ್ತೆ. ಒಂದು ಹೋಮ ಮಾಡಬೇಕಾದರೆ ಉದ್ಗಾತೃ ಅಂತ ಇರ್ತಾನೆ. ಈಗೆಲ್ಲ ಆ ವ್ಯವಸ್ಥೆಗಳು ಹೋಗಿದೆ. ಉದ್ಗಾತೃ ಅಂದರೆ ಸಾಮಗಾನ ಮಾಡಿ ಮಂತ್ರಗಳ ಮೂಲಕ ದೇವತೆಗಳನ್ನು ಆಹ್ವಾನ ಮಾಡ್ತಕ್ಕಂಥ ವ್ಯಕ್ತಿ ಅವನಷ್ಟೇ ಕೆಲಸ. ದೇವತೆಗಳು ಇಲ್ಲಿ ಬಂದು ಆ ಆಹುತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬರಬೇಕು, ಅವರು ಕೆಳಗಿಳಿದು ನಮ್ಮ ಹತ್ರ ಬರಬೇಕು. ಅದಕ್ಕೋಸ್ಕರ ಸಾಮಗಾನ ಮಾಡ್ತಾ ಮಂತ್ರ ಹೇಳ್ತಾ ದೇವರನ್ನು ಕರೆಯೋದು. ಆ ಉದ್ಗಾತೃವಿನಲ್ಲಿ ಪ್ರಾಣನ ಸ್ವಂ ಮತ್ತು ಸುವರ್ಣ ಎಂಬ ರೂಪವನ್ನು ಉಪಾಸನೆ ಮಾಡಿ ಅಂತ ಹೇಳ್ತಾರೆ. ನಮ್ಮಲ್ಲಿ ನನಗೆ ಗುರುಗಳು ಆರಂಭದಲ್ಲಿ ಹೇಳಿದರು, ಸುಧಾ ಪಾಠ ಮಾಡಬೇಕಾದ್ರೆ ಗುರುಗಳು ಹೇಳಿದರು, ಈ 2 ರೂಪಗಳ ಚಿಂತನೆ ನೀನು ಮಾಡು ಅಂತ. ಯಾಕೆ ಹೇಳಿದರು ಅಂತ ಆವಾಗ ಗೊತ್ತಿರಲಿಲ್ಲ. ಆಮೇಲೆ ಅದಕ್ಕೆ ಗಮನಕ್ಕೆ ಬರಲಿಕ್ಕೆ ಶುರು ಆಯ್ತು ನನಗೆ. ಪರ್ಯಾಯದಲ್ಲಿ ಸುಧಾ ಪಾಠ ಆಗಬೇಕಾದ್ರೆ ಬೆಳಗ್ಗೆ 9 ಗಂಟೆಗೆ ಪಾರಾಯಣ ಶುರು ಆದರೆ ಮೈಕಲ್ಲಿ ಸಹಸ್ರನಾಮ, ದ್ವಾದಶ ಸ್ತೋತ್ರ ಮತ್ತು ಪಾರಾಯಣಗಳು, ಪ್ರವಚನ, ಒಂದು ಚಂದ್ರಶಾಲೆ ದೇವರ ಕೃಷ್ಣದೇವರದರಿಗೆ 1 ಗಂಟೆ ಪ್ರವಚನ, ಎಲ್ಲ ರಾತ್ರಿವರೆಗೂ ಸ್ವರದ್ದೇ ಕೆಲಸ ನನಗೆ ಜಾಸ್ತಿ. ಅದಕ್ಕೋಸ್ಕರ ಸ್ವಾಮಿಗಳು ಅದು ಆಮೇಲೆ ಸುಸ್ತಾಗ್ಲಿಕ್ಕೆ ಶುರುವಾಯಿತು. ಆವಾಗ ಸ್ವಾಮಿಗಳು ಹೇಳಿದ ರೀತಿಯಲ್ಲಿ ಸ್ವಂ ಸುವರ್ಣ ಅಂತ ಪ್ರಾಣನ ಉಪಾಸನೆ ಮಾಡಲಿಕ್ಕೆ ಶುರು ಮಾಡಿದೆ. ಉಪಾಸನೆ ನಮಗೆ ಬರೋದೇ ಇಲ್ಲ ಬಿಡಿ, ಚಿಂತನೆ ಅಷ್ಟೇ ನಮ್ಮದು. ಚಿಂತನೆ ಮಾಡ್ತಾ ಬಂದೆ. ಈಗಿನವರೆಗೂ ದೇವತಾನುಗ್ರಹದಿಂದ ಒಳ್ಳೆ ಸ್ವರ ಕೊಟ್ಟಿದ್ದಾನೆ ಭಗವಂತ. ಒಳ್ಳೆಯ ಎಂಥ ಸಮಸ್ಯೆ ಇದ್ದರೂ ಕೂಡ ಪ್ರವಚನ ಮಾಡುವಾಗ, ಪಾಠ ಮಾಡುವಾಗ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಒಳ್ಳೆ ಸ್ವರದಲ್ಲಿ ಪ್ರವಚನ ಮಾಡಿ ಕೆಳಗಿಳಿದುಕೊಳ್ಳಿ ಮತ್ತೆ ಹಾಳಾಗಿ ಹೋಗ್ತದೆ. ಅಂದರೆ ಪ್ರಾಣನ ಉಪಾಸನೆ ರಾಯರು ಹೇಳಿದ, ಉಪನಿಷತ್ತು ಹೇಳಿದ ಕ್ರಮದಲ್ಲಿ ಮಾಡಿಕೊಂಡು ಬಂದರೆ ಈಗಿನ ಕಾಲದಲ್ಲಿ ಫಲ ಕೊಡುತ್ತೆ ಎಂಬುದಕ್ಕೆ ಸ್ವಂ ಅಂದರೆ ಒಳ್ಳೆಯ ಒಳ್ಳೆಯ ಸ್ವರ ಇರ್ತದೆ ಕೆಲವರಿಗೆ. ಆದರೆ ಅವರ ಬಾಯಿ ತೆಗೆದರೆ ಶಬ್ದಗಳೇ ಅಬದ್ಧ ಶಬ್ದಗಳೇ ಬಾಯಲ್ಲಿ ಬರ್ತವೆ. ಸ್ವರ ಚೆನ್ನಾಗಿರುತ್ತೆ, ಅದು ಆಗಬಾರ್ದು. ಶಬ್ದ ಸುಸ್ಪಷ್ಟವಾಗಿರಬೇಕು, ಶುದ್ಧವಾದ ಶಬ್ದ ಇರಬೇಕು.
ಸಕಾರಕ್ಕೆ ಶಕಾರಕ್ಕೆ ಷಕಾರಕ್ಕೆ ವ್ಯತ್ಯಾಸವೇ ಇಲ್ಲ ಕೆಲವರಿಗೆ. ಆಹಾರ ಹಾರ, ಅಕಾರಕ್ಕೆ ಹಕಾರಕ್ಕೆ ವ್ಯತ್ಯಾಸ ಇಲ್ಲ ಅವಸ್ಥೆ ದೇವರ. ಫಲಾಹಾರ, ಫಲ ಫಕಾರ ಪಕಾರ ಅನರ್ಥ ಭಾರಿ ಇದೆ 2 ಅಕ್ಷರಕ್ಕೆ ವ್ಯತ್ಯಾಸ ಮಾಡಿದರೆ. ಫಲ ಅಂತಂದರೆ ಮಾಂಸ ಅಂತ ಅರ್ಥ, ಫ ಮಹಾಪ್ರಾಣ ಹೇಳಿದರೆ ಫಲಗಳು ಅಂತ ಅರ್ಥ. ಯಾವುದು ಪ್ರಯೋಗ ಮಾಡಬೇಕೆ ನೀವೇ ತೀರ್ಮಾನ ಮಾಡಿ. ಅದರಿಂದ ಸ್ಪಷ್ಟವಾಗಿ ಉಚ್ಚಾರ ಶಬ್ದನೂ ಬರಬೇಕು. ಅದಕ್ಕೆ ಪ್ರಾಣನನ್ನು ಸುವರ್ಣ, ಒಳ್ಳೆಯ ವರ್ಣಗಳನ್ನು ನಿನ್ನಲ್ಲಿ ಇಟ್ಕೊಂಡವ ನೀನು ಅಂತ ಚಿಂತನೆ ಮಾಡಿದರೆ ಒಳ್ಳೆಯ ಸ್ವರನೂ ಬರುತ್ತೆ, ಒಳ್ಳೆಯ ಶಬ್ದಗಳು ನಮ್ಮ ಬಾಯಲ್ಲಿ ಬರುತ್ತೆ, ಒಳ್ಳೆಯ ಶಬ್ದಗಳನ್ನು ದೇವರನ್ನು ಕರೆದಂಗಾಗತ್ತೆ. ಯಾರು ಪ್ರಾಣನನ್ನು ಈ ಉದ್ಗಾತೃವಿನಲ್ಲಿ ಈ ರೂಪದಿಂದ ಉಪಾಸನೆ ಮಾಡ್ತಾರೆ ಅವರು ಕರೆದರೆ ದೇವತೆಗಳು ಭಗವಂತ ನೇರ ಓಡೋಡಿ ಬರ್ತಾನೆ, ಆಹುತಿಯನ್ನು ಸ್ವೀಕಾರ ಮಾಡ್ತಾನೆ ಅಂತ. ಆದ್ದರಿಂದ ಪ್ರಾಣೋಪಾಸನೆ ಕ್ಷಣಗಳಲ್ಲಿ ಬೇಕು. 632 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜದ ಕಲ್ಪ ಪರ್ಯಂತ ಹೇಳ್ತಾರೆ. ಎಷ್ಟು ಒಂದೊಂದು ಜೀವರಾಶಿಗಳಲ್ಲಿ ಕೂಡ ರಾಘವೇಂದ್ರ ಸ್ವಾಮಿಗಳು, ನಿನ್ನೆ ಆಚಾರ್ಯರು ಗಲಗಲಿ ಆಚಾರ್ಯರು ತುಂಬ ಚೆನ್ನಾಗಿ ಹೇಳಿದರು ಆ ವಿಷಯಗಳನ್ನೆಲ್ಲ. ಪ್ರಾತಃ ಸಂಕಲ್ಪ ಗದ್ಯದ ಮೊನ್ನೆ ವಾಯುಜೀವೋತ್ತಮತ್ವ ಅಂತ ಹೇಳಿದಾಗ ನನ್ನ ತಲೆಗೆ ಬಂದದು ಪ್ರಾತಃ ಸಂಕಲ್ಪ ಗದ್ಯನೇ. ಪ್ರಾತಃ ಸಂಕಲ್ಪ ಗದ್ಯ ಆಮೇಲೆ ತೆಗೆದು ಅರ್ಥ ಚಿಂತನೆ ಮಾಡ್ತಾ ನೋಡ್ಲಿಕ್ಕೆ ಹೊರಟ್ರೆ ಅದು ರಾಯರ ಪ್ರಾಣನ ಅಪರೋಕ್ಷ ರಾಯರಿಗೆ ಎಷ್ಟರ ಮಟ್ಟಿಗೆ ಮಾಡಿಕೊಂಡಿದ್ದಾರೆ. ಅಂಥ ವಾಯುದೇವರ ರೂಪಗಳನ್ನು ರಾಯರು ಹೇಳ್ತಾರೆ. ನಮಗೆ ಚಿಂತನೆ ಮಾಡಲಿಕ್ಕೂ ಕಷ್ಟವೇ. ಪ್ರಾಣನ ಉಪಾಸನೆ ರಾಯರು ಹೇಳಿದ ಕ್ರಮದಲ್ಲಿ ಅದ್ಭುತವಾದ ರೂಪಗಳು. ಪ್ರಾಣದೇವರನ್ನು ಚಂದ ಮಾಡಿ ಹೊಗಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಆ ಪ್ರಾತಸಂಕಲ್ಪದಲ್ಲಿ. ಅದರಲ್ಲಿ ಹೇಳಿರ್ತಕ್ಕಂಥ ಪೃಥಕ್ ಪೃಥಕ್ ರೂಪಗಳನ್ನು ಪ್ರಾಣದೇವರು ಉಪಾಸನೆ ಮಾಡ್ತಾರೆ ಅಂತ ಒಂದು ಶಬ್ದ ಬರುತ್ತೆ. ಅದನ್ನೇ ಆ್ಯಸ್ ಇಟ್ ಈಸ್ ನಮ್ಮ ಜಗನ್ನಾಥದಾಸರು ತಾರತಮ್ಯ, ದೇವತಾರ ತಾರತಮ್ಯ ಸಂಧಿಯಲ್ಲಿ ಪ್ರಾಣನ ಬಗ್ಗೆ ಹೇಳುವಾಗ ಇದೇ ಶಬ್ದಗಳನ್ನು ಹೇಳ್ತಾರೆ, ಇದೇ ಅರ್ಥ ಚಿಂತನೆ ಬರುವ ರೀತಿಯಲ್ಲಿ ಹೇಳ್ತಾರೆ. ಪೃಥಕ್ ಪೃಥಕ್ಕಾಗಿ ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಂದು ಇಂದ್ರಿಯದಲ್ಲಿ, ಉಗುರಿನಲ್ಲಿ, ಬೆರಳಿನ ಉಗುರಿನಲ್ಲಿ, ಉಗುರಿನ ಒಳಗೆ ಧೂಳಿನಲ್ಲಿ ಇರ್ತಕ್ಕಂಥ ಭಗವಂತನ ರೂಪಗಳನ್ನು ನೀನಲ್ಲದೆ ಮತ್ತಾರು ಕಾಣಲಿಕ್ಕೆ ಆಗತ್ತೆ ಮಾರಾಯ ಅಂತ ಪ್ರಾಣನ ಉಪಾಸನೆ ಮಾಡ್ತಾರೆ. ಅದು ಜಗನ್ನಾಥದಾಸರು ಅವರು ಸ್ವಂತ ಹೇಳಿ ಅವರ ಜ್ಞಾನಿಗಳು. ಆದರೆ ರಾಯರ ಪ್ರಾತಃಸಂಕಲ್ಪ ಗದ್ಯದ ಪ್ರಾಣನ ಆ ಚಿಂತನೆಯನ್ನು ಇಟ್ಟುಕೊಂಡೇ ಜಗನ್ನಾಥದಾಸರು ಹೇಳಿದ್ದಾರೆ ಎಂಬ ರೀತಿಯಲ್ಲಿ ಅದ್ಭುತವಾಗಿದೆ. ಅದರಿಂದ ಪ್ರಾಣನ ಉಪಾಸನೆ ಅದು ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಕ್ಷಣದಲ್ಲಿ ಕೂಡ ನಿತ್ಯ ಬೇಕಾಗಿರ್ತಕ್ಕಂಥ ಚಿಂತನೆಗಳದು. ಮತ್ತು ತುಂಬ ಅಲ್ಲಿ ಹೇಳಿಕೊಂಡು ಹೋಗ್ತಾರೆ. ನಮ್ಮ ಹೃತ್ಕಮಲದಲ್ಲಿ ಭಗವಂತ ಕೂತ್ಕೊಂಡಿದ್ದಾನೆ. ಉಪನಿಷತ್ತು ಹೇಳಿದ್ರೆ ತುಂಬ ವಿಸ್ತಾರ ಅಲ್ಲದೆ ಒಂದು ಆ ದ್ವಾರಗಳಲ್ಲಿ ಕೂಡ ಪ್ರಾಣನ ಯಾವ ಯಾವ ರೂಪ ಉಪಾಸನೆ ಮಾಡಬೇಕು. 5 ದ್ವಾರಗಳಂತೆ ಹೃದಯ ಕಮಲಕ್ಕೆ ಒಳಗೆ ಭಗವಂತ ಇದ್ದಾನೆ. 5 ದ್ವಾರಗಳಲ್ಲಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಊರ್ಧ್ವ ಈ ಎಲ್ಲರಲ್ಲಿ ಕೂಡ ಪ್ರಾಣನ ಒಂದೊಂದು ರೂಪವನ್ನು ಉಪಾಸನೆ ಮಾಡಬೇಕು. ಪ್ರಾಣ ಪೂರ್ವ ಬಾಗಿಲಿನಲ್ಲಿ ದ್ವಾರಪಾಲಕನಾಗಿ ಪ್ರಾಣ ಇರ್ತಾನಂತೆ. ಅದು ಸೂರ್ಯ ಅಂತ ಹೇಳ್ತಾರೆ. ಅದರ ಆ ರೀತಿ ಸೂರ್ಯನಾಮಕನಾಗಿ ಪ್ರಾಣ ಇರ್ತಾನೆ. ಅದನ್ನು ಆ ರೀತಿ ಆ ಪ್ರಾಣನನ್ನು ಅಲ್ಲಿ ಉಪಾಸನೆ ಮಾಡಿದರೆ ಏನಾಗತ್ತೆ? ಸೂರ್ಯಗಮ್ಯತ್ವ. ನಮಗೂ ಕೂಡ ನಾವು ಸೂರ್ಯಗಳಾಗ್ತೇವೆ, ಜ್ಞಾನಿಗಳಾಗ್ತೇವೆ, ನಮಗೂ ಕೂಡ ಸೂರ್ಯಗಮ್ಯವಾದ ಮೋಕ್ಷ ಸಿಗತ್ತೆ ಅಂತ ಉಪನಿಷತ್ತು ಹೇಳುತ್ತೆ. ನಂತರ ದಕ್ಷಿಣ ದ್ವಾರದಲ್ಲಿ ವ್ಯಾನನಾಮಕ ಪ್ರಾಣ ದ್ವಾರಪಾಲಕನಾಗಿರ್ತಾನೆ. ಅಲ್ಲಿ ಅಭಿಮಾನಿಯಾಗಿ ಚಂದ್ರ ಇರ್ತಾನೆ ಅಂತೆ. ಚಂದ್ರ ಯಾವುದಕ್ಕೆ ಫೇಮಸ್ ಹೇಳಿ? ಚಂದ್ರನಂತೆ ಮುಖ ಅಂತ ಹೇಳ್ತೇವೆ. ಸೌಂದರ್ಯಕ್ಕೆ ಅವನು ಚಂದ್ರ ಅಭಿಮಾನಿ. ಅದರಿಂದ ಲಾವಣ್ಯ ಉಪನಿಷತ್ತು ಹೇಳುತ್ತೆ, ಯಾರು ಚಂದ್ರನ ಮೂಲಕ ವ್ಯಾನನಾಮಕ ಪ್ರಾಣನನ್ನು ದಕ್ಷಿಣ ದ್ವಾರದಲ್ಲಿ, ನಮ್ಮ ಹೃತ್ಕಮಲದ ದಕ್ಷಿಣ ದ್ವಾರದಲ್ಲಿ ದ್ವಾರಪಾಲಕನಾಗಿ ಉಪಾಸನೆ ಮಾಡ್ತಾರೆ, ಅವರಿಗೆ ಲಾವಣ್ಯ ಎರಡೂ ರೀತಿ, ಒಳಗಿಂದು ಹೊರಗಿಂದು ಎರಡೂ ರೀತಿ ಲಾವಣ್ಯ ಭಗವಂತ ಕೊಡ್ತಾನೆ ಅಂತ ಹೇಳ್ತಾರೆ. ಆನಂತರ ಪಶ್ಚಿಮ ದ್ವಾರದಲ್ಲಿ ಅಗ್ನಿ ಇರ್ತಾನೆ ಅಂತೆ. ಆ ಅಗ್ನಿ ನಮಗೆ ಹುಡುಗ ಒಬ್ಬ ಉಪನಯನ ಆಗಿ ಒಳ್ಳೆ ಚಂದ ಇದ್ದ ಹುಡುಗನಿಗೆ ಏನು ವರ್ಚಸ್ಸಪ್ಪ ಅಂತ ಹೇಳ್ತೇವೆ ನಾವು. ಎಲ್ಲಿಂದ ಬರಬೇಕು ಅವರಿಗೆ? ಬಾಯಿಂದಲೇ. ಬಾಯಿಯಲ್ಲಿ ನಿತ್ಯ ಗಾಯತ್ರಿ ಜಪ ಮಾಡ್ತಾ 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 ಬಂದೆವು ಅಂತಂದರೆ, ದೇವರ ಭಗವಂತನ ಶಾಸ್ತ್ರ, ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ದೇವರ ಜಪ ಮಾಡ್ತಾ ಮಾಡ್ತಾ ಬಂದೆವು ಅಂತಂದರೆ ಈ ಬಾಯಿಗೆ ಪ್ರಾಶಸ್ತ್ಯ ಬರ್ತದೆ. ನಮಗೆ ಜ್ಯೋತಿಷ್ಕರಿದ್ದಾರೆ. ಜ್ಯೋತಿಷ್ಕರು ಹೇಳಿದ್ದು ಎಲ್ಲವೂ ಸತ್ಯ ಆಗಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಊಹಾಪೋಹ ಪಟವು ಸಿದ್ಧಮಂತ್ರೋ ಜಾನಾತಿ ಜಾತಕಂ ಅಂತ ಹೇಳ್ತಾರೆ. ಊಹಾಪೋಹ ಪಟುತ್ವ ಬೇಕು, ಮಂತ್ರ ಸಿದ್ಧಿ ಬೇಕು. ಎರಡೂ ಕೂಡ ಬರುವುದು ಯಾವುದರಿಂದ? ಭಗವಂತನ ಅನುಗ್ರಹದಿಂದ. ಅದರಿಂದ ಮಂತ್ರ ಸಿದ್ಧಿ ಯಾವುದ್ರ? ದೇವರ ನಾಮಗಳನ್ನು ಹೇಳ್ತಾ ಹೇಳ್ತಾ ಬಂದರೆ ಅವರು ಬಾಯಲ್ಲಿ ಏನು ಶಬ್ದ ಹೇಳ್ತಾರೆ ಅದಾಗ್ತಾ ಹೋಗ್ತದೆ ಅಂತ. ಅದು ಯಾವಾಗ
ಪಶ್ಚಿಮ ದ್ವಾರದಲ್ಲಿ ಅಗ್ನಿಯ ಮೂಲಕ ಪ್ರಾಣನ ಉಪಾಸನೆ ಮಾಡಿದರೆ, ಅಂತರ್ಗತ ಭಗವಂತನ ಉಪಾಸನೆ ಮಾಡಿದರೆ ಈ ರೀತಿ ಆಗತ್ತೆ. ಬ್ರಹ್ಮವರ್ಚಸ್ವಿ ಸ್ಯಾತ್ ಅಂತ ಹೇಳ್ತಾರೆ. ಉತ್ತರ ದ್ವಾರಕ್ಕೆ ಇಂದ್ರ ಅಂದರೆ ಐಶ್ವರ್ಯ, ಕೀರ್ತಿಮಾನ್. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೀರ್ತಿಮಾನ ಶಬ್ದಕ್ಕೆ ಭಾರಿ ಚಂದ ಅರ್ಥ ಬರೀತಾರೆ. ಕೀರ್ತಿಮಾನ್ ಅಂದರೆ ನಮಗೆಲ್ಲ ಕೀರ್ತಿ ಶೇಷರು ಅಂತೆಲ್ಲ ಹೇಳ್ತೇವೆ ನಾವು. ಕೀರ್ತಿ ಹೋದ ಮೇಲೆ, ಕೀರ್ತಿ ಅಂದರೆ ಏನು? 4 ಜನ ಹೊಗಳೋದು ಅಲ್ಲ. ರಾಯರಂತಾರೆ ಪುರಸ್ಕೃತ್ಯ ಅಂದರೆ ನಮ್ಮ ಎದುರಿಗೆ ನಾವಿರುವಾಗಲೇ ನಾವು ಮಾಡಿದ ಕಾರ್ಯವನ್ನು ನಮ್ಮ ಎದುರಿಗೆ ನಿಂತುಕೊಂಡು ಹೊಗಳುವಂತೆ ಮಾಡ್ತಾನೆ. ಇದಕ್ಕೆ ಕೀರ್ತಿ ಅಂತ ಕರೀತಾರೆ ಅಂತ ರಾಯರು ಹೇಳ್ತಾರೆ. ಅದು ಅದ್ಭುತ. ರಾಯರ ನಮಗಿಲ್ಲಿ ಇಷ್ಟವರೆಗೆ ಆ ಕೀರ್ತಿ ಯಶಸ್ಸು ಇದಕ್ಕೆ ವ್ಯತ್ಯಾಸನೇ ಗೊತ್ತಿರೋದಿಲ್ಲ. ರಾಯರು ಈ ಸಂದರ್ಭದಲ್ಲಿ ಹೇಳ್ತಾರೆ, ಯಾರು ಈ ರೀತಿ ಉತ್ತರ ದ್ವಾರದಲ್ಲಿ ಇಂದ್ರನ ಒಳಗೆ ಪ್ರಾಣನ ಅಂತರ್ಗತ ಭಗವಂತನ ಉಪಾಸನೆ ಮಾಡ್ತಾರೆ ಅವರಿಗೆ ಕೀರ್ತಿ, ಐಶ್ವರ್ಯ ಮತ್ತು ಕೀರ್ತಿಯನ್ನು ಭಗವಂತ ಕರುಣೆ ಮಾಡ್ತಾನೆ. ಎರಡೂ ಇದು ಪರಮೈಶ್ವರ್ಯ ಅಂತ ಆ ಶಬ್ದದ ಅರ್ಥ. ಪರಮೈಶ್ವರ್ಯ ಯಾವುದು? ಭಗವಂತನ ಜ್ಞಾನವೇ ಪರಮೈಶ್ವರ್ಯ, ಅದಕ್ಕಿಂತ ದೊಡ್ಡ ಐಶ್ವರ್ಯ ಮತ್ತೊಂದಿಲ್ಲ. ಆ ಜ್ಞಾನವನ್ನು ಇಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ. ಊರ್ಧ್ವದಲ್ಲಿ ಪ್ರಧಾನ ವಾಯುವೇ ತಾನೇ ಕೂತ್ಕೊಂಡಿರ್ತಾನೆ. ಯಾಕೆ ಅಂತಂದ್ರೆ ರಾಯರಂತಾರೆ ಅವನು ಓಜಸ್ವಿಯನ್ನಾಗಿ ಮಾಡಿ ಅವನನ್ನು ಊರ್ಧ್ವಮುಖವಾಗಿ ಜೀವನನ್ನು ಎಳ್ಕೊಂಡು ಮೇಲಕ್ಕೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಊರ್ಧ್ವಮುಖದಲ್ಲಿ ಪ್ರಧಾನ ವಾಯುವೇ ದ್ವಾರಪಾಲಕನಾಗಿರ್ತಾನೆ ಅಂತ ಇಷ್ಟು ಚಿಂತನೆಯನ್ನು ಕೊಟ್ಟು ಕೊನೆಗೆ ಹೇಳ್ತಾರೆ, ಸಮಸ್ತ ಗುಣಪೂರ್ಣೇನ ಶ್ರೀ ಪ್ರಾಣಪತಿನೇರಿತಃ. ರಾಘವೇಂದ್ರ ಸ್ವಾಮಿಗಳ ಕೊನೆಗೆ ಆ ಖಂಡಾರ್ಥದ ಛಾಂದೋಗ್ಯದ ಖಂಡಾರ್ಥದ ಕೊನೆಗೆ ಮಂಗಳಾಚರಣೆ ಅಂದರೆ ಸಮರ್ಪಣೆ ಮಾಡುವಾಗ ಅವರ ಚಿಂತನೆ ಸಮಸ್ತ ಗುಣಪೂರ್ಣೇನ. ಇಲ್ಲಿ ಹೇಳಿರುವಂಥದ್ದೆಲ್ಲ ಮಧುವಿದ್ಯೆ, ಪ್ರಾಣವಿದ್ಯೆ, ಉದ್ಗೀತ ಉಪಾಸನೆ ಎಲ್ಲ ಉಪಾಸನೆಗಳನ್ನು ಹೇಳಿಕೊಂಡು ಬರ್ತಾರೆ. ಭಗವಂತನ ಎಷ್ಟು ರೀತಿಯಲ್ಲಿ ಉಪಾಸನೆ ಮಾಡಬಹುದು ಎಂಬುದನ್ನು ಛಾಂದೋಗ್ಯ ಭಾರೀ ಚಂದ ವಿಸ್ತಾರವಾಗಿ ವಿವರಣೆ ಕೊಟ್ಟಿದೆ. ಎಲ್ಲಕ್ಕೂ ಅರ್ಥ ಬರೆದು ಕೊನೆಗೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಇಲ್ಲಿ ಮೇಲೆ ಎಲ್ಲ ಉಪನಿಷತ್ತಲ್ಲಿ ಹೇಳಿದ್ದೆಲ್ಲ ಏನು? ಸಮಸ್ತ ಗುಣಪೂರ್ಣೇನ, ಭಗವಂತ ಸರ್ವಗುಣಪೂರ್ಣ ಅಂತ ಹೇಳಿ ಇಲ್ಲಿ ಹೇಳಿದ್ದೇನೆ. ಅದಕ್ಕೆ ಅರ್ಥ ನಾನು ಬರೆದದ್ದಲ್ಲ, ರಾಯರಂತಾರೆ ಅವರ ಗುಣ, ರಾಯರ ಗುಣ ಶ್ರೀ ಪ್ರಾಣ ಪತಿನೇರಿತಃ, ಭಗವಂತನಿಂದ ನುಡಿಸಲ್ಪಟ್ಟದ್ದು ನಾನು ಬರೆದದ್ದು. ಯಾವ ಭಗವಂತ ಅಂದರೆ ಶ್ರೀಪತಿ ಪ್ರಾಣಪತಿ ಅಂತೆರಡು ಪ್ರತ್ಯೇಕ ಅನ್ವಯ ಮಾಡಿಕೊಳ್ಬೇಕು ಅಂತಾರೆ. ಲಕ್ಷ್ಮಿ ಯಾಕೆ ಲಕ್ಷ್ಮೀಪತಿ ಅಂತ ಚಿಂತನೆ ಮಾಡ್ತಾರೆ ಅಂತಂದರೆ ಶ್ರುತಿತತಿಗಳಿಗೆ ಅಭಿಮಾನಿನಿ ಲಕ್ಷ್ಮಿ. ಎಲ್ಲ ಶ್ರುತಿಗಳಿಗೆ ಅಭಿಮಾನಿನಿ ಯಾರು? ಲಕ್ಷ್ಮೀದೇವಿ. ನಾನು ಈ ಶ್ರುತಿಗೆ ಅರ್ಥ ಬರಿಬೇಕು ಅಂತಂದರೆ ಅವಳ ಅನುಗ್ರಹ ಇಲ್ಲ ಅಂತಂದರೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅವಳ ಶ್ರೀಪತಿತ್ವೇನ ಉಪಾಸನೆ ಮಾಡಿದ್ದಕ್ಕೆ ಇದನ್ನು ಬರೆದೆ ನಾನು. ಮತ್ತೊಂದು ಇಲ್ಲಿ ಇರುವಂಥದ್ದೆಲ್ಲ ಪ್ರಾಣನ ಅಂತರ್ಯಾಮಿ. ನಾನು ವ್ಯಾಖ್ಯಾನ ಮಾಡುವಾಗ ನಾವು ಏನಾದರೂ ಓದಲಿಕ್ಕೆ ಶುರು ಮಾಡಿದರೆ ನಮಗೆ ಅಲ್ಲಿ 1 ಗಂಟೆ ಕೂತ್ಕೊಂಡ್ರೆ ನಮಗೆ ಅಲ್ಲಿ ಧ್ಯಾನ 1 ನಿಮಿಷನೋ, ಜಪ ಮಾಡಲಿಕ್ಕೆ 1 ಗಂಟೆ ಕೂತಿರ್ತೇವೆ ಎಲ್ಲರೂ ನೋಡುವಂತೆ. 1 ಗಂಟೆ ಜಪ ಮಾಡಿದಾಗ ನಮ್ಮ ಮನಸ್ಸು, ನಮ್ಮ ಏಕಾಗ್ರತೆ ಭಗವಂತನಲ್ಲಿ, ಆ ಮಂತ್ರದ ಪ್ರತಿಪಾದ್ಯನಾದ ಭಗವಂತನಲ್ಲಿ ಮನಸ್ಸು ಎಷ್ಟು ಕ್ಷಣ ಇರುತ್ತೆ? 1 ಕ್ಷಣವೂ ಇರ್ತದೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದ ಮನಸ್ಸು ಅಲ್ಲೇ ನಿಂತು ಸ್ವಲ್ಪನೂ ವ್ಯವಧಾನ ಬಾರದ ರೀತಿಯಲ್ಲಿ ಭಗವಂತನ ಗುಣಚಿಂತನೆ ಬರಬೇಕು. ನಾನು ಬರೆಯುವುದು ಮಾತ್ರ ಅಲ್ಲ, 4 ಜನ ನಾನು ಬರೆದ ಹಾಗೆ ಉಪಾಸನೆ ಮಾಡ್ತಾರೆ. ಏನಾದರೂ ತಪ್ಪಾಯಿತು ಅಂದರೆ ಅಷ್ಟೂ ಜನ ಉಪಾಸನೆ ಮಾಡಿದ ಪಾಪ ನನಗೆ ಬರುತ್ತೆ. ಎಷ್ಟು ಜಾಗರೂಕರಾಗಿರಬೇಕು ಅಂತಂದರೆ ಪಾಠ ಮಾಡುವವರು, ಬರೆಯುವವರು, ಪ್ರವಚನಕಾರರು ಒಂದು ಸ್ವಲ್ಪ ಎಲ್ಲಿಯಾದರೂ ಅವರು ತಪ್ಪಿದರು ಅಂತಂದರೆ ಕೂತಿರುವ ಅಷ್ಟೂ ಜನರನ್ನು ಹಾಳು ಮಾಡಿದಂತಲೇ ಲೆಕ್ಕ. ಈ ರೀತಿ ಎಷ್ಟು ಜಾಗರೂಕ. ರಾಯರಂತಾರೆ ಈ ರೀತಿ ಜಾಗರೂಕತೆಗೆ ನನಗೆ ಬರಬೇಕು ಅಂತಂದರೆ ಎಲ್ಲಿಂದ ಸಾಧ್ಯ ಆಯಿತು? ಪ್ರಾಣಪತಿನ ಈರಿತಃ, ಪ್ರಾಣನಿಂದ ನಾನು ಒಳಗೆ ಕೂತ್ಕೊಂಡಿದ್ದಾನೆ ಪ್ರಾಣ, ಅವನಿಂದ ಬರೆಯಲ್ಪಟ್ಟದ್ದು. ಅದರಿಂದ ಇಷ್ಟು ಚಂದ ಆಯಿತು. ಏನೋ ಬರೆದಿದೆ 4 ಅಕ್ಷರ ಅಂತ ರಾಯರೇ ಯದವೋಚಂ ಅಹಂ ತೇನ ಪ್ರೀಣಾತು ಪುರುಷೋತ್ತಮ. ನಾನು ಏನೇನು ಹೇಳಿದ್ದೇನೆ ಎಲ್ಲವೂ ಅವರ ಅನುಗ್ರಹದಿಂದನೇ ಬಂದದ್ದು. ಇದರಿಂದ ಪ್ರೀತಿ, ನನಗೆ ಕೀರ್ತಿ ಬಂತು. ರಾಯರು ಈ ರೀತಿ ಬರೆದ್ರು, ರಾಯರಿಂತ ದೊಡ್ಡವರು ಅಂತ ನನ್ನ ಹೊಗಳೋದು ಬೇಡ. ಮತ್ತು ಪುರುಷೋತ್ತಮ ಪ್ರೀಣಾತು ಅಂತ ಹೇಳ್ತಾರೆ. ಭಗವಂತ ಪ್ರೀತನಾಗಲಿ ಸಾಕು, ಇಷ್ಟೇ ನನಗೆ ಬೇಕಾಗಿರೋದು ಅಂತ ಆ ರಾಯರ ಆ ನಿರ್ಲಿಪ್ತತೆ ತುಂಬ ಹೃದಯಂಗಮವಾಗಿರ್ತಕ್ಕಂಥ ಚಿಂತನೆಗಳು. ಮತ್ತು ರಾಯರು ಅಣುಮಧ್ವ ವಿಜಯ, ಪಂಡಿತಾಚಾರ್ಯರು ಬರೆದಿರ್ತಕ್ಕಂತಹ ಅಣುಮಧ್ವ ವಿಜಯಕ್ಕೆ ಅವತಾರ ಅವರ ಆಶ್ರಮಕ್ಕಿಂತ ಮೊದಲೇ ಒಂದು ವ್ಯಾಖ್ಯಾನ ಮಾಡಿದ್ರಂತೆ ರಾಯರು. ವೆಂಕಟನಾಥನಾಗಿರುವಾಗಲೇ ಗೂಢಭಾವ ಪ್ರಕಾಶಿಕ ಅಂತ. ಅದರಲ್ಲಿ ಮೊದಲನೇದರಲ್ಲೇ ಮುಖ್ಯ ಪ್ರಾಣೋವ ತಾನ್ಮಾಮ್ ಅಂತ ಕೊನೆಗೆ ಮೊದಲನೇ ಶ್ಲೋಕದಲ್ಲಿ ಪಂಡಿತಾಚಾರ್ಯರು
16 ಶ್ಲೋಕ ಇದೆ. ಒಂದೊಂದು ಶ್ಲೋಕದಿಂದ ಒಂದೊಂದು ಮಧ್ವವಿಜಯದ ಒಂದೊಂದು ಸರ್ಗದ ಕಥೆಯನ್ನು ಹೇಳ್ತಾರೆ. ಹೆಚ್ಚಿನಂಶ ರಾಘವೇಂದ್ರ ಸ್ವಾಮಿಗಳು ಆಶ್ರಮ ತಗೊಂಡ್ಮೇಲೆ ತಾತ್ಪರ್ಯ ನಿರ್ಣಯದ ಒಂದೊಂದು ಆಚಾರ್ಯರ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಶ್ಲೋಕದಿಂದ ಒಂದೊಂದು ಇಡೀ ಅಧ್ಯಾಯದ ಸಂಗ್ರಹ ಮಾಡಿದ್ದಾರೆ. ಹೆಚ್ಚಿನಂಶ ರಾಯರಿಗೆ ಪಂಡಿತಾಚಾರ್ಯರೇ ಪ್ರೇರಣೆ ಆಗಿರ್ಬೋದು. ಯಾಕೆಂದರೆ ಅವರು ಒಂದು ಸರ್ಗದ ಕಥೆಯನ್ನು ಒಂದು ಶ್ಲೋಕದಲ್ಲಿ ಇಳಿಸಿದ್ದಾರೆ, ಇವರು ಒಂದು ಅಧ್ಯಾಯದ ಕಥೆಯನ್ನು ಒಂದು ಶ್ಲೋಕದಲ್ಲಿ ರಾಯರು ಆಮೇಲೆ ಮಾಡಿದರು. ಅಲ್ಲಿ ಕೂಡ ಆ 7ನೇ ಅಧ್ಯಾಯ ರಾಮಾಯಣದ ಚಿಂತನೆ, ಸುಂದರಕಾಂಡ ಚಿಂತನೆ ಬರುವಾಗ ನಾವು ನೋಡಬೇಕು, ಹನುಮಾನ್ ಅನುಗ್ರಹ ಬಲಾತ್ ಅಂತ ಹೇಳ್ತಾರೆ. ಅಲ್ಲಿ ಮೊದಲನೇ ಶಬ್ದವೇ, ಎಲ್ಲವೂ ಅದರಲ್ಲೇ ಸೇರ್ಕೊಂಡು ಹೋಗಬೇಕು. ಹೀಗೆ ಪ್ರಾಣ ಮುಖ್ಯೋವತಾನ್ ಮಾಮ್ ಅಂತ ಹೇಳುವ ಮುಖ್ಯ ಪ್ರಾಣ ಮಾಮ್ ಅವತು ಅಂತ ಹೇಳುವಾಗ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಸತತಂ ಪಶ್ಚನ್ ಅಪರೋಕ್ಷೀಕುರುವನ್. ಪ್ರಾಣದೇವರು ಯಾವಾಗಲೂ ದೇವರನ್ನು ನೋಡ್ತಾ ಇರ್ತಾರೆ. ಅಪರೋಕ್ಷೀಕುರುವನ್ ಅಲ್ಲಿ ರಾಯರು ಪ್ರಯೋಗ ಮಾಡಿದ ಪ್ರತ್ಯಯ ವರ್ತಮಾನ ಕಾಲದ ಪ್ರತ್ಯಯವನ್ನು ಹೇಳ್ತಾರೆ. ಯಾವಾಗಲೂ ರಾಮದೇವರು ಅಲ್ಲಿ ಒಂದು ಹೇಳಿದರು, ರಾಮದೇವರು ಹನುಮಂತನ ಮಾತನ್ನು ಯಾವಾಗಲೂ ಕೇಳಿಯೇ ಮಾಡ್ತಾ ಇದ್ರು ಅಂತ ಹೇಳೋದಿಲ್ಲ ರಾಯರು, ಮಾಡ್ತಾರೆ ಅಂದರೆ ಅಲ್ಲಿ ಕೂಡ ವರ್ತಮಾನ ಕಾಲದ ಪ್ರತ್ಯಯವನ್ನು ಹಾಕ್ತಾರೆ. ಆಗಲ್ಲ, ಈಗಲೂ ಅಷ್ಟೇ ಮುಂದೆನೂ ಅಷ್ಟೇ. ರಾಮ ತಾನೊಂದು ಕೆಲಸ ಮಾಡಬೇಕಾದ್ರೆ ಪ್ರಾಣನ ಮಾತು ಕೇಳಿದ್ರೇ ಮಾಡೋದು, ಇಲ್ಲದ್ರೆ ಮಾಡೋದಿಲ್ಲ ರಾಮ. ಅವನು ಓಕೆ ಅಂತ ಸೆಕ್ರೆಟ್ರಿ ಓಕೆ ಅಂತ ಸೈನ್ ಮಾಡಿದರೆ ಮಾತ್ರ ರಾಮದೇವರು ಕಣ್ಣು ಮುಚ್ಕೊಂಡು ಸೈನ್ ಮಾಡಿಬಿಡ್ತಾರಂತ. ಆ ರೀತಿ ಇಲ್ಲಿ ಕೂಡ ಪ್ರಾಣನಿಗೆ ಹೇಳುವಾಗ ರಾಯರಂತಾರೆ ಅಪರೋಕ್ಷೀಕುರುವನ್ ಅಂದರೆ ಈಗಲೂ ಪ್ರತಿ ಕ್ಷಣ ದೇವರನ್ನು ಕಾಣ್ತಾ ಇರ್ತಕ್ಕಂತಹ ಪ್ರಾಣ ಮುಖ್ಯ ಪ್ರಾಣ ಅಂತೇಳಿ ಪ್ರಾಣ ಮುಖ್ಯ ಅಂತ ಅರ್ಥ ಬರೀತಾರೆ. ಜೀವೇಶು ಶ್ರೇಷ್ಠ, ಜೀವೋತ್ತಮತ್ವವನ್ನು ಅಲ್ಲಿ ಪ್ರತಿಪಾದನೆ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅಷ್ಟು ಮಾತ್ರ ಅಲ್ಲ, ಜೀವೋತ್ತಮತ್ವ ಅಂತ ಇಟ್ಕೊಳ್ಳಿ, ಇಲ್ಲ ಇನ್ನೊಂದು ಅರ್ಥ ಕೊಡ್ತೇನೆ ಅಂತಾರೆ. ಏನು? ಇಂದ್ರಿಯಾಭಿಮಾನಿಷು ಶ್ರೇಷ್ಠ ಅಂತ ಹೇಳ್ತಾರೆ. ಎಲ್ಲ ಇಂದ್ರಿಯಗಳಿಗೂ ಅಭಿಮಾನಿ ದೇವತೆಗಳಿದ್ದಾರೆ, ಎಲ್ಲರಿಗಂತೂ ಉತ್ತಮ ಇವನು ಅಂತ. ಆದ್ದರಿಂದಲೇ ಪಂಡಿತಾಚಾರ್ಯರು ಪ್ರಾಣ ಮುಖ್ಯ ಮಾಂ ಅವತಾತ್, ಇಂಥ ಮುಖ್ಯ ಪ್ರಾಣ ನನ್ನನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಅಂತ ರಾಯರು ವ್ಯಾಖ್ಯಾನ ಮಾಡ್ತಾರೆ. ತುಂಬ ಅದನ್ನೇ ಆರಂಭದಲ್ಲೇ ಹೇಳಿದೆ, ತುಂಬ ವಿಸ್ತಾರವಾಗಿರ್ತಕ್ಕಂಥ ಸಬ್ಜೆಕ್ಟ್ ಜೀವೋತ್ತಮತ್ವ ಅಂತಂದರೆ. ಇನ್ನೂ ಹೇಳಬೇಕಂದ್ರೆ ನಮ್ಮ ಉಸಿರೇ ಅವನಿಂದ, ಅದರಿಂದ ಎಷ್ಟು ವಿಸ್ತಾರ ಅಂತ ನೀವೇ ಅರ್ಥ ಮಾಡಿಕೊಳ್ಳಿ ಅಷ್ಟೇ. ಒಳಗೆ ಕೂತ್ಕೊಂಡು ಅವನು ಒಂದೊಂದು ಉಸಿರು ಇದ್ದರೆ ನಾನು, ಇಲ್ಲದಿದ್ರೆ ಹೊರಗೆ ಹಾಕಿ ಆಯಿತು. ಎಂಥ ಪ್ರೀತಿ ಪಾತ್ರರು ಕೂಡ ತೆಗೆದು ತುಳಸಿ ಕಟ್ಟೆ ಹತ್ರ ಹಾಕಿ ಅಂತ ಹೇಳಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಪ್ರಾಣನ ಮಹತ್ವ ನಮ್ಮಲ್ಲಿ ಇದೆ. ಇರುವಿಕೆ ದೊಡ್ಡದಲ್ಲ. ಆಚಾರ್ಯ ಯಾವಾಗಲೂ ಹೇಳ್ತಾ ಇದ್ರು, ಇರುವಿಕೆ ದೊಡ್ಡದಲ್ಲ, ಇರುವಿನ ಅರಿವು ದೊಡ್ಡದು ಅಂತ. ಯಾವಾಗಲೂ ಇದ್ದಾನೆ ಭಗವಂತ ಈ ಸತ್ಕಮಲದಲ್ಲಿ. ಪ್ರಾಣದೇವರು ಇದ್ದಾರಾದ್ರೂ ನಾವಿದ್ದೇವೆ. ಆದರೆ ಇರುವಿಕೆ ದೊಡ್ಡದಲ್ಲ. ಇದ್ದಾನೆ ಎಂಬ ಫಲ ಯಾವುದಕ್ಕೆ ನಾವು ಫಲ ಕೊಡ್ತಾನೆ? ದೇವರು ಇಲ್ಲಿ ಇದ್ದುಕೊಂಡು ನಡೆಸ್ತಾನೆ ಅಂತ ಚಿಂತನೆ ಮಾಡಿದರೆ ಅದಕ್ಕೆ ಫಲ ಕೊಟ್ಬಿಡ್ತಾರಂತ. ಕೇಶವ ಕಲಿಯುಗದಲ್ಲಿ ಕೇಶವ ಎನ್ನಲು ಬಂದೋಗುವುದು ಪುರಂದರ ವಿಠಲದಾಸರು ರುಗಾಭೋಗದಲ್ಲಿ ಹೇಳ್ತಾರೆ. ಅದರಿಂದ ಕಲಿಯುಗ ಭಾರೀ ಉತ್ತಮ. ಯಾಕೆ ಅಂದರೆ ಹೆಸರು ಹೇಳಿದರೆ ಸಾಕು, ಕೇಶವ ಅಂತ ಚಿಂತನೆ ಮಾಡಿದರೆ ಸಾಕು, ಅರ್ಥ ಸಹಿತವಾಗಿ ಚಿಂತನೆ ಮಾಡಿದರೆ ಸಾಕು. ಕೃತ ತ್ರೇತ ದ್ವಾಪರಗಳಲ್ಲಿ ಸಾವಿರಾರು ವರ್ಷಗಳ ಕಾಲ ಯಜ್ಞ ತಪಸ್ಸು ಮಾಡಿದಾಗ ಏನು ಫಲ ಸಿಗ್ತದೋ ಅಷ್ಟು ಫಲ ಕಲಿಯುಗದಲ್ಲಿ ಕೇಶವ ಎನ್ನಲು ಬಂದೊದಗುವುದು ಅಂತ ಹೇಳ್ತಾರೆ. ಅದರಿಂದ ಭಾರಿ ಸುಲಭವಾಗಿ ಪುಣ್ಯ ಸಂಪಾದನೆ ಮಾಡುವಂಥದ್ದು ಕಾಲ ಕಲಿಕಾಲ. ಅದರಲ್ಲಿ ಇಂಥ ತಪಸ್ವಿಗಳಾದ ಅಪರೋಕ್ಷಿಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸಮಯದಲ್ಲಿ ಅವರ ಗ್ರಂಥಗಳನ್ನು ಓದುವ ಯೋಗ್ಯತೆ, ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಕೊಟ್ಟಿದ್ದಾನೆ ಭಗವಂತ. ಅದು ಇಂಥ ಗುರುಗಳ ಬಾಯಲ್ಲಿ ಕೇಳುವಂಥ ಯೋಗ್ಯತೆ ಕೊಟ್ಟಿದ್ದಾನೆ. ಇದಕ್ಕಿಂತ ದೊಡ್ಡದೇನು ಬೇಕು ನಮಗೆ ಅಂತ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಅಪ್ಪಣಾಚಾರ್ಯರು ರಾಯರ ಸ್ತೋತ್ರ ಬರೆಯುವಾಗ ಒಂದು ಶಬ್ದ ಅವರಿಗೆ ತುಂಬ ಇಷ್ಟವಾದ, ನಮಗೆ ತುಂಬ ಅನುಭವಕ್ಕೆ ಬಂದಿರತಕ್ಕಂಥ ರಾಯರನ್ನು ಹೊಗಳುವ ಶಬ್ದ ಆತ್ಮವಿತ್ ಗುರು ಅಂತ. ಗುರುಗಳ ಹೌದು, ಆದರೆ ಎಂಥ ಗುರುಗಳು ಬೇಕಾಷ್ಟು ಜನ ಇರ್ತಾರೆ. ಆದರೆ ನಮ್ಮ ರಾಯರು ಎಂಥವರು ಅಪ್ಪಣಾಚಾರ್ಯ ಹೇಳ್ತಾರೆ ಆತ್ಮವಿತ್ ಗುರು ಅಂತ. ರಾಯರು ತುಂಬ ಖುಷಿಯಾಗಿದೆ. ಭಗವಂತನನ್ನು ತಿಳ್ಕೊಂಡಂಥ ಗುರುಗಳು ಅಂತ, ಯಥಾವತ್ತಾಗಿ ತಿಳ್ಕೊಂಡ ಗುರುಗಳು ನಮ್ಮ ರಾಯರು ಅಂತ ಅಪ್ಪಣಾಚಾರ್ಯ ಹೇಳ್ತಾರೆ. ಅದು ನನ್ನ ಜೀವನದಲ್ಲಿ ನಾನು ಆ ಶಬ್ದದ ಮೂಲಕ ರಾಯರ ಮುಂದೆ ನಿಂತುಕೊಂಡು ಉಪಾಸನೆ ಚಿಂತನೆ ಮಾಡಿದ್ದರಿಂದ ತುಂಬ ಫಲ ಪಡ್ಕೊಂಡಿದ್ದೀನಿ ನಾನು. ಆದ್ದರಿಂದ ಆ ಶಬ್ದದ ಮಹತ್ವ, ಅದರ ಭಾರ ಗೊತ್ತಿದೆ. ರಾಯರು ಎಷ್ಟು ಪ್ರೀತರಾಗ್ತಾರೆ ಅದು ಗೊತ್ತಿದೆ. ಆದ್ದರಿಂದ ಹೇಳ್ತಾ ಇದ್ದೀನಿ. ಆದ್ದರಿಂದ ಅಂಥ ರಾಯರು ನಮಗೋಸ್ಕರ ಈ ಭೂಮಿಯಲ್ಲಿ ಅವತಾರ ಮಾಡಿ, ಅವರಿಗೇನಾಗಬೇಕಾಗಿಲ್ಲ,
ರಾಯರಿಗೆ. ಅವತಾರ ಮಾಡಿದೆಲ್ಲ ಏನು ಮಾಡಿ ಇಷ್ಟು ಗ್ರಂಥಗಳನ್ನು ಬರೆದು ಅವರಿಗೆ ಏನೂ ಬೇಕಾಗಿಲ್ಲ, ಅವರಿಗೆ ಅಪರೋಕ್ಷೀಕೃತ ಶ್ರೀಶಃ ಹೇಳ್ತಾರೆ. ಅವರು ದೇವರನ್ನು ನೋಡಿ ಆಗಿದೆ, ಗ್ಯಾರಂಟಿ ಅವರಿಗೆ ಮೋಕ್ಷ, ಕಟ್ಟಿಟ್ಟ ಬುತ್ತಿ ಅವರಿಗೆ. ರಾಯರು ಸಂಕಲ್ಪ ಗದ್ಯದಲ್ಲಿ ಹೇಳಿದ ಹಾಗೆ ತಾವು ಮಾತ್ರ ಸಂಕಲ್ಪ ಮಾಡುವುದಿಲ್ಲ. ಅವರು ವಿದ್ಯಾ ಸಂಬಂಧಿ ದೇಹ ಸಂಬಂಧಿವಿಶ್ಚ ಅವರ ಧೈರ್ಯ ಅನ್ನೋದಕ್ಕಿಂತ ಅವರ ಕಳಕಳಿ ನಮ್ಮ ಮೇಲೆ ಎಷ್ಟಿದೆ ಅಂತ ನಾನು ಮಾತ್ರ ಮಾಡುವುದಿಲ್ಲ, ನನ್ನ ವಿದ್ಯಾ ಸಂಬಂಧಿಗಳು ಭಗವಂತನ ವಿದ್ಯೆಯ ಕಲೀಲಿಕ್ಕೆ ಬಂದ ಎಲ್ಲರಿಂದಲೂ ಇಷ್ಟು ಕಾರ್ಯ ಮಾಡಿಸ್ತೇನೆ. ಅದು ರಾಯರಿಗೆ ಮಾತ್ರ ಬರ್ತಕ್ಕಂಥ ಧೈರ್ಯ. ಅದು ದೇಹ ಸಂಬಂಧಿ ಬಿಚ್ಚ ಕಾರ ಇಶ್ರೀ ಅಂತ ಸಂಕಲ್ಪ ಮಾಡ್ತಾರೆ. ಏನು ತಾಕತ್ತು ಒಳಗಿಂದ. ಮಾಡಿರುವ ತಾಕತ್ತು ನಮ್ಮ ರಾಯರದು. ನಮ್ಮನ್ನು ಉದ್ಧಾರ ಮಾಡದೇ ಇರ್ತಾರ. ಒಂದು ವೇಳೆ ಹೆಚ್ಚಿನ ಅಂಶ ಆ ದೈತ್ಯ ಬಾಲಕರ ಮಠದಲ್ಲಿ ನಾವು ಇದ್ದಿರ್ಬೋದೇನೋ ಗೊತ್ತಿಲ್ಲ. ಅದರಿಂದ ಈಗ ಸ್ವಲ್ಪ ಅವರ ಗ್ರಂಥ ಅಧ್ಯಯನ ಮಾಡುವಷ್ಟು ತಾಕತ್ತಾದರೂ ರಾಯರು ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ರಾಯರಲ್ಲಿ ಒಂದೇ ಪ್ರಾರ್ಥನೆ, ಆತ್ಮವಿತ್ ಭಗವಂತನನ್ನು ಚೆನ್ನಾಗಿ ತಿಳ್ಕೊಂಡಂತಹ ವ್ಯಕ್ತಿಗಳು ನೀವು. ಆ ತಿಳುವಳಿಕೆಯಲ್ಲಿ ಸ್ವಲ್ಪ ಭಾಗ ಆದರೂ ನಮ್ಗೆ ಕೊಟ್ಟು ನಮ್ಮ ಜೀವನ ಅನುಭವದ ಜ್ಞಾನ. ನನ್ನ ಗುರುಗಳು ಸುಧಾಮಂಗಳ ದಿವಸ ಕೊನೆಗೆ ಸಾಯಂಕಾಲ ಪೂಜೆ ಎಲ್ಲ, ಕೃಷ್ಣ ಪೂಜೆ ಎಲ್ಲ ಮಾಡಿ ಕೊನೆ ಕರೆದು ಒಂದು ಮಾತು ಹೇಳಿದರು. ರಾತ್ರಿ ಮಲಗುವ ಮೊದಲು, ನೀವು ಎಲ್ಲರಂತೆ ಸುಮ್ಮನೆ, ಎಲ್ಲರೂ ಅಂತಲ್ಲ, ಸುಮ್ಮನೆ 12 ವರ್ಷ ಓದಿದ್ದರಿಂದ ಪಂಡಿತ ಅಂತ ಅನಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಆಚಾರ್ಯರ ಶಾಸ್ತ್ರವನ್ನು ಅನುಭವಿಸುವ ಪಂಡಿತ ಆಗಬೇಕು ಅಂತ ನನಗಿಷ್ಟ ಇದೆ ಅಂತ ಗುರುಗಳು ಆ ಪೀಠದಲ್ಲಿ, ಆಚಾರ್ಯರ ಪೀಠದಲ್ಲಿ ಕೂತ್ಕೊಂಡು ಹೇಳಿದರು. ಅದರ ಒಂದು ಫಲ ಏನು, ಸ್ವಲ್ಪ ರುಚಿ ಭಗವಂತ ಆಗಾಗ ರಾಯರ ಮೂಲಕ, ಇಂಥ ಗುರುಗಳ ಮೂಲಕ ಸ್ವಲ್ಪ ತೋರಿಸ್ತಾ ಇದ್ದಾನೆ. ಆ ರುಚಿ, ಆ ಅನುಭವ ಯಾವಾಗಲೂ ಜೀವನ ಪರ್ಯಂತ ಇರಲಿ. ಅನುಭವದ ಜ್ಞಾನ ಭಗವಂತ ಕೊಡಲಿ. ರಾಯರ ಅಂತರ್ಯಾಮಿಯಾದ, ನನ್ನ ಗುರುಗಳ ಅಂತರ್ಯಾಮಿಯಾದ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಪ್ರಾಣಸ್ಥ ಆ ರಾಮಚಂದ್ರ ದೇವರು ಅನುಗ್ರಹ ಮಾಡಲಿ ಈ ನಿಟ್ಟಿನಲ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು, ಈ ರೀತಿ ಅವಕಾಶ ಮಾಡಿಕೊಟ್ಟದ್ದಕ್ಕೆ ವಿಶೇಷವಾಗಿ ಪರಿಮಳಾಚಾರ್ಯರು ಹಾಗೂ ಅಪ್ಪಣಾಚಾರ್ಯರಿಗೆ ವಿಶೇಷ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ರಾಯರ ಚಿಂತನೆ, ಗ್ರಂಥ ಚಿಂತನೆ ನೋಡಲಿಕ್ಕೆ, ಅವಲೋಕನ ಮಾಡಲಿಕ್ಕೆ ಈ ರೀತಿ ಕೊಟ್ಟರೆ ನೋಡ್ತೇವೆ. ಇಲ್ಲದ ನಾವು ತುಂಬ ಉದಾಸೀನರು, ಇಲ್ಲದ ನೋಡಲಿಕ್ಕೆ ಹೋಗೋದಿಲ್ಲ. ಈ ರೀತಿ ಮಾಡಿದರೆ ಮಾತ್ರ ನೋಡಲಿಕ್ಕೆ ಹೋಗ್ತೇವೆ. ಆವಾಗ ಅದರ ಅನುಭವ ಸ್ವಲ್ಪ ಆಗತ್ತೆ. ಆದ್ದರಿಂದ ಆ ಅನುಭವದ ಆಗಲಿಕ್ಕೆ ಕಾರಣರು ನೀವು ಒಂದು ರೀತಿಯಲ್ಲಿ. ಆ ದೃಷ್ಟಿಯಲ್ಲಿ ಅನೇಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಮತ್ತೊಮ್ಮೆ ಗುರುಗಳ ಪಾದಾರವಿಂದಗಳಲ್ಲಿ ನಮನಗಳನ್ನು ಸಲ್ಲಿಸ್ತಾ, ಈ ವಾಕ್ಕುಸುಮಗಳನ್ನು ಗುರುಗಳ ಅಂತರ್ಯಾಮಿ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಪ್ರಾಣಸ್ಥ ರಾಮಚಂದ್ರನ ಪಾದಾರವಿಂದಗಳನ್ನು ಸಮರ್ಪಣೆ ಮಾಡ್ತೇನೆ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೈವಾನಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಂ ಅಸ್ತು. ಹರೇ ಶ್ರೀನಿವಾಸ. ನಮ್ಮ ಮಾಧ್ಯೀಯ ಯಾವುದೇ ಕಾರ್ಯಕ್ರಮದಲ್ಲಿ, ಉತ್ಸವಗಳಲ್ಲಾಗಲಿ, ರಥೋತ್ಸವಾದಿ ಜಾತ್ರೆ ಸಮಯದಲ್ಲಿ ಅಥವಾ ಯಾವುದೇ ಶ್ರೀಪಾದಂಗಳು ಬಂದರೂ ಕೂಡ ಹರಿಸರ್ವೋತ್ತಮ ವಾಯುಜೀವೋತ್ತಮ, ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಏನು ಗಂಟ್ಲು ಹರ್ಕೊಂಬ ಒದರ್ತಿರ್ತೀವಿ. ಒದರ್ಬೇಕಾಗಿರ್ತಕ್ಕಂಥದ್ದು ಭಗವಂತನ ಬಗ್ಗೆ, ಗುರುಗಳ ಬಗ್ಗೆ ಒದರ ಸಹಜ. ಆದರೆ ಆ ಜೀವೋತ್ತಮತ್ವದ ಒಂದು ಸಾರ್ಥಕತೆ ಹೇಗೆ ವಾಯುದೇವರಲ್ಲಿ ಇದೆ ಅಂತ ತಿಳ್ಕೊಂಡು ಜೀವೋತ್ತಮ ವಾಯುಜೀವೋತ್ತಮ ಅಂತ ಒದರಿದಾಗ ಅದರ ಫಲವೇ ಬೇರೆ. ಆ ಅರ್ಥದ ಹಿನ್ನೆಲೆಯಲ್ಲೇ ಎಲ್ಲರಿಗೂ ಸ್ವಲ್ಪ ಅವರವರ ಯೋಗ್ಯತೆ